ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಈ ಸೆಷನಲ್ಲಿ ಏನು ನೋಡೋಣ ಅಂತ ಕೇಳಿದ್ರೆ 2017ರಲ್ಲಿ ನಡೆದಿರ್ತಕ್ಕಂತಹ PDO ಎಕ್ಸಾಮ್ ಪ್ರಶ್ನೆ ಪತ್ರಿಕೆನ ಸಾಲ್ವ್ ಮಾಡೋಣ, ಸರಿನಾ? ಸೊ 2017ರಲ್ಲಿ ನಡೆದಿದೆ, ಇವಾಗ ಫಾರ್ಮೆಟ್ ಚೇಂಜ್ ಆಗಿದೆ. ಇವಾಗ ಹೆಲ್ಪ್ಫುಲ್ ಆಗುತ್ತಾ, ಇದು ಯೂಸ್ಫುಲ್ ಆಗುತ್ತಾ ನಮಗೆ ಅಂತ ಕೇಳಿದ್ರೆ ಹೌದು ಯೂಸ್ಫುಲ್ ಆಗುತ್ತೆ. ಅವಾಗ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಏನೇನು ಇತ್ತು ಅಂತಂದರೆ ಜನರಲ್ ನಾಲೆಡ್ಜ್ ಇತ್ತು, ಹಾಗೆ ಕನ್ನಡ ಮತ್ತು ಇಂಗ್ಲೀಷ್ ಕೇಳ್ತಿದ್ದ. ಸೊ ಇವಾಗೂ ಕೂಡ ಕೇಳ್ತಿದ್ದಾನಲ್ವಾ, ಜನರಲ್ ನಾಲೆಡ್ಜ್ ಕೇಳ್ತಾನೆ, ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಇರ್ತದೆ. ಹಾಗೆ ಜನರಲ್ ಕನ್ನಡ ಮತ್ತು ಜನರಲ್ ಇಂಗ್ಲೀಷ್ಗೆ ಕಮ್ಯುನಿಕೇಷನ್ ಪೇಪರಲ್ಲಿ ಇಟ್ಟಿದ್ದಾನೆ ಇದನ್ನು, ಸರಿನಾ? ಸೊ ಇದು ಕೂಡ ಯೂಸ್ಫುಲ್ ಆಗುತ್ತೆ. ಬಟ್ ಪೇಪರ್ 2 ಅವಾಗ ಏನಿತ್ತು ಅಂತ ಕೇಳಿದ್ರೆ RDPR ಬಗ್ಗೆ ಕೇಳ್ತಿದ್ದ ಸಪ್ರೇಟಾಗಿ. ಬಟ್ ಇವಾಗ RDPRನ ಪೇಪರ್ 1ನಲ್ಲಿ ಮರ್ಜ್ ಮಾಡಿದ್ದಾನೆ, ಅಷ್ಟೇ ವ್ಯತ್ಯಾಸ, ಸರಿನಾ? ಸೊ ಯೂಸ್ಫುಲ್ ಆಗುತ್ತೆ ಇದು, ಯಾಕಂದರೆ ಕ್ವಶನ್ ಜಾಸ್ತಿ ರಿಪೀಟ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಬರ್ತದೆ, ಸರಿನಾ? ಸೊ ಅದಕ್ಕೆ ವಿಡಿಯೋ ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಫ್ ಇವನ್ ವಿಡಿಯೋ ಇಷ್ಟ ಆಗಲಿಲ್ಲ ಅಂತ ಕೇಳಿದ್ರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಕ್ವಶನ್ ಏನಿದೆ ಅಂದರೆ ಅನ್ಯ ಭಾಷಾ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಮೊದಲ ಪ್ರಶ್ನೆ ಈಸಿ ಇದೆ. ಆಕಾಶ, ಜಾಮೂನು, ಊರು, ಹಸು, ಓಕೆನಾ? ಇದರಲ್ಲಿ ಹಸು ದೇಶೀಯ ಪದ ಇದೆ, ಊರು ದೇಶೀಯ ಪದ ಇದೆ, ಆಕಾಶ ದೇಶೀಯ ಪದ ಇದೆ, ಸರಿನಾ? ಇಲ್ಲಿ ಜಾಮೂನು ಇದೆಯಲ್ಲ, ಈ ಜಾಮೂನು ಅನ್ನೋದು ಆ್ಯಕ್ಚುಲಾಗಿ ಹಿಂದಿ ಪದ. ನಾವು ಕನ್ನಡದಲ್ಲಿ ನೀಲ್ಕಾಯಿ ಅಂತೀವಿ ಗೊತ್ತಾ? ನೀಲ್ಕಾಯಿ, ನೀಲ್ ಹಣ್ಣು, ಓಕೆನಾ? ನೀಲಿ ಹಣ್ಣು ಅಂದರೆ ಸಪ್ರೇಟಾಗಿ ಪ್ರದೇಶವಾರು. ಉತ್ತರ ಕರ್ನಾಟಕದಲ್ಲಿ ನಾನು ಬಿಜಾಪುರದಲ್ಲಿ ಒಂದು ರೀತಿ ಅಂದರೆ ಗುಲ್ಬರ್ಗದಲ್ಲಿ ಬೇರೆ ರೀತಿ ಅಂತಿರ್ತೀವಿ, ದಾವಣಗೆರೆಯಲ್ಲಿ ಬೇರೆ ರೀತಿ ಅಂತಿರ್ತೀವಿ, ಸರಿನಾ? ಬಟ್ ನಾರ್ಮಲಾಗಿ ನೀಲಿಕಾಯಿ, ನೀಲಿ ಹಣ್ಣು ಅಂತಲೇ ಅಂತೀವಿ ಅದನ್ನು. ಸೊ ಆ ಹಣ್ಣಿಗೆ ಹಿಂದಿಯಲ್ಲಿ ಏನಂತ ಕರೀತಾರೆ ಅಂದರೆ ಜಾಮೂನ್ ಅಂತ ಕರೀತಾರೆ, ಸರಿನಾ? ಸೊ ಇಂಗ್ಲೀಷಲ್ಲಿ ಅಂತ ಅಂದ್ಕೊಂಡು ನೀವು ಹಾಕಿದ್ರೂ ಕೂಡ ಇದಕ್ಕೆ ಸರಿಯಾದ ಉತ್ತರನೇ ಆಗುತ್ತದೆ, ಸರಿಯಾ? ಸೊ ಪ್ರಶ್ನೆ ಒಂದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ, ಜಾಮೂನು, ಸರಿನಾ? ಸೊ ಆ್ಯಕ್ಚುಲಾಗಿ ಜಾಮೂನು ಅನ್ನೋದು ಯಾವ ಭಾಷೆಯ ಪದ ಅಂದರೆ ಹಿಂದಿ ಭಾಷೆಯ ಪದ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಐ ಡ್ಯಾಶ್ ಯು ಆನ್ ದಿಸ್ ಇಶ್ಯೂ ಅಂತ ಕೊಟ್ಟಿದ್ದಾರೆ, ಓಕೆನಾ? ಮುಂದೆ ಇಲ್ಲಿ ಡ್ಯಾಶ್ ಇರಲಿ, ಡ್ಯಾಶ್ ಹಿಂದ್ಗಡೆ ಏನಿದೆ ಬೇಕಾಗಿಲ್ಲ ನನಗೆ, ಓಕೆನಾ? ಮುಂದ್ಗಡೆ ಏನಿದೆ ಯು ಅಂತ ಇದೆ, ಓಕೆನಾ? ಯಾರ ಜೊತೆ? ನಿನ್ನ ಜೊತೆ ನಾನು ಇದನ್ನು ಮಾಡ್ತೀನಿ, ಓಕೆನಾ? ನಿನ್ನ ಜೊತೆ ಅಂತಂದಾಗ ಜೊತೆ ಅನ್ನೋ ವರ್ಡ್ ಏನು ಬರ್ತದೆ ಕನ್ನಡದಲ್ಲಿ ಅಂತ ಕೇಳಿದ್ರೆ ವಿತ್ ಅಂತ ಬರ್ತದೆ, ಓಕೆನಾ? ಜೊತೆ ಅನ್ನೋದು ಎಕ್ಸಾಕ್ಟ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಕನ್ನಡದಲ್ಲಿ ವಿತ್ ಅಂತ ಬರ್ತದೆ, ಓಕೆನಾ? ವಿತ್. ಸೊ ವಿತ್ ಅನ್ನೋದು ಯಾವುದಿದೆ? ಆಪ್ಷನ್ ಎ ವಿತ್ ಇದೆ. ಅಗ್ರಿ ವಿತ್ ಯು. ಅಬೌಟ್ ಯು ಇದೆ, ಓಕೆನಾ? ಇದು ಅಬೌಟ್ ಯು ಇದ್ರೆ ಇದು ಸೆನ್ಸೇ ಕೊಡ್ತಾ ಇಲ್ಲ. ಇದು ಅಗ್ರಿಡ್ ಆನ್ ಯು ಅಂತ ಕೇಳಿದ್ರೆ ಸಪ್ರೇಟಾಗಿ ಯಾವುದೋ ಒಂದು ವಿಷಯದ ಮೇಲೆ ನಾನು ಅಗ್ರಿ ಆಗ್ತಿದ್ದೆ ನಾನು ಅಂತ ಕೇಳಿದ್ರೆ ಅದು ಅಲ್ಲಿ ಅಗ್ರಿಡ್ ಆನ್ ದಿಸ್ ಅಂತ ಬರ್ತದೆ, ಅಗ್ರಿಡ್ ಆನ್ ದಿಸ್ ಅಂತ ಹಿಂಗೆ ಬರ್ತದೆ. ಬಟ್ ಐ ಅಗ್ರಿ ಆನ್ ದಿಸ್ ಅಂತ ಬರ್ತದೆ. ಸೊ ಇಲ್ಲಿ ಮನುಷ್ಯನ ಮುಂದೆ ಇದೆ, ಓಕೆನಾ? ಮನುಷ್ಯನಿಗೆ ಹೇಳಬೇಕಾಗಿದೆ, ಒಬ್ಬ ವ್ಯಕ್ತಿ ಇದ್ದಾನೆ ಮುಂದೆ, ಅವನ ಜೊತೆ ನಾನು ಹೇಳಬೇಕಿದೆ. ಸೊ ಅವನ ಜೊತೆ ಅಂತ ಬಂದಾಗ ವಿತ್ ಅಂತಲೇ ಬರ್ತದೆ. ಸೊ ನೆಕ್ಸ್ಟ್ ಏನಂದರೆ ಅಗ್ರಿ ಟು ಯು ಅಂತ ಕೊಟ್ಟಿದ್ದಾನೆ. ಅಗ್ರಿ ಟು, ಓಕೆನಾ? ಅಗ್ರಿ ಟು ಅಂದರೆ ಯಾವುದಾದ್ರೂ ಒಂದು ವರ್ಕಿಗೆ ನಾನು ಅಗ್ರಿ ಮಾಡ್ತಿದ್ದ ಅಂದರೆ ಅಗ್ರಿ ಟು ದಿಸ್ ವರ್ಕ್, ಓಕೆನಾ? ಅಗ್ರಿ ಟು ದಿಸ್ ವಾಟ್ ಎವರ್ ಅಂತೇಳಿ ಬರ್ತದೆ ಅದನ್ನು, ಸರಿನಾ? ಸೊ ಟು ಕೂಡ ಇಲ್ಲಿ ಸೆನ್ಸ್ ಕೊಡ್ತಿಲ್ಲ. ಸೊ ಆಪ್ಷನ್ ಎ ಇದೆ ಅಲ್ವಾ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಮೀನ್ಸ್ ಐ ಅಗ್ರಿ ವಿತ್ ಯು. ನಿಮಗೆ ಇವನ್ ಗೊತ್ತಾಗಲಿಲ್ಲ ಅಂತ ಅಂದರೂ ಕೂಡ ಯಾವುದೇ ಸೆಂಟೆನ್ಸ್ ಇದ್ದರೂ ಕೂಡ ಅದಕ್ಕೆ ಆಪ್ಷನ್ ಏನು ಕೊಟ್ಟಿರ್ತಾನಲ್ವಾ, ಅದನ್ನು ಅಲ್ಲಿ ಫಿಲ್ ಮಾಡಿ ಓದ್ಕೊಳ್ಳಿ. ನಿಮ್ಗೆ ಅಲ್ಲಿ ಸೆನ್ಸ್ ಕೊಡ್ತದಾ, ಸೆನ್ಸ್ ಕೊಡಲ್ವಾ ಅಂತ ಗೊತ್ತಾಗುತ್ತೆ ನಿಮಗೆ, ಸರಿನಾ? ಸೊ ಮ್ಯಾಕ್ಸಿಮಮ್ ನಿಮಗೆ ಒಂದು 50% ಆನ್ಸರ್ ಅಲ್ಲೇ ಸಿಗುತ್ತೆ. ನಿಮಗೆ ಸೆನ್ಸ್ ಆಯಿತಾ ಅಲ್ಲಿ ಅಂದರೆ ನಾರ್ಮಲಾಗಿ ನೀವು ಕೇಳಿರ್ತೀರ, ಎಲ್ಲೋ ಓದಿರ್ತೀರ. ಬಟ್ ನಿಮಗೆ ಎಕ್ಸಾಕ್ಟಲ್ಲಿ ಏನು ಹಾಕಬೇಕು ಅಂತ ಒಂದೊಂದೇ ಆಪ್ಷನ್ ಕೊಟ್ಟಾಗ ನಿಮ್ಗೆ ಗೊತ್ತಾಗಲ್ಲ. ಫುಲ್ ನೀವು ಓದಿದ್ರಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಇದು ಇಲ್ಲಿ ಕರೆಕ್ಟ್ ಸೆಟ್ ಆಗುತ್ತೆ, ಸೆಟ್ ಆಗಲ್ಲ ಅಂತ, ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ದ ಸ್ಟ್ರಾಂಗೆಸ್ಟ್ ಅಟ್ರಾಕ್ಟಿವ್ ಫೋರ್ಸ್ ಈಸ್, ಅತಿ ಶಕ್ತಿಯುತವಾದ ಆಕರ್ಷಣಾ ಶಕ್ತಿಯು ಡ್ಯಾಶ್ ಆಗಿದೆ ಅಂತ ಕೊಟ್ಟಿದ್ದಾನೆ. ಯಾವುದಪ್ಪ ಸ್ಟ್ರಾಂಗೆಸ್ಟ್ ಅಟ್ರಾಕ್ಟಿವ್ ಫೋರ್ಸ್ ಅಂತ ಕೇಳಿದ್ರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಾ, ಗ್ರಾವಿಟೇಷನಲ್ ಫೋರ್ಸಾ, ನ್ಯೂಕ್ಲಿಯರ್ ಫೋರ್ಸಾ ಆರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆ್ಯಂಡ್ ಗ್ರಾವಿಟೇಷನಲ್ ಫೋರ್ಸಾ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದಂದರೆ ನ್ಯೂಕ್ಲಿಯರ್ ಫೋರ್ಸ್ ಅಂತ ಬರ್ತದೆ, ಓಕೆನಾ? ನ್ಯೂಕ್ಲಿಯರ್ ಫೋರ್ಸ್ ಏನಿದೆಯಲ್ಲ ಇದು ಅತಿ ಶಕ್ತಿಯುತವಾದ ಫೋರ್ಸ್, ಇದು ನ್ಯೂಕ್ಲಿಯರ್ ಫೋರ್ಸ್ ಫಸ್ಟ್ ಬಂದರೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕ್ವಶನ್ ಕಾಗುಣಿತದ ಸರಿಯಾದ ರೂಪವನ್ನು ಗುರುತಿಸಿ. ಇದನ್ನು ಕೂಡ ನೀವು ನೋಡಿದ್ರೆ ಹೇಳ್ತೀರಾ. ಶುಭಾಶಯ ಬರ್ತದ, ಶುಭಾಶಯ, ಓಕೆ? ಈ ಶುಭಾಶಯ ಆಗ್ತದೆ, ಇದು ದೊಡ್ಡ ಶೂ ಬರೋದಿಲ್ಲ. ಸೊ ಎರಡು ದೊಡ್ಡ ಇದ್ದಾವೆ, ಸೊ ಅದನ್ನು ತೆಗೆದುಹಾಕ್ಬಿಡಿ. ಸೊ ನೆಕ್ಸ್ಟ್ ಏನಿದೆ ಇಲ್ಲಿ ಶುಭಾಶಯ, ಓಕೆ? ಶುಭಾಶಯ ಅಂತ ಬರ್ತದೆ, ಶುಭಾಶಯ ಅಂತ ಬರ್ತದೆ, ಓಕೆನಾ? ಬದ ಕೆಳಗೆ ಒತ್ತು ಬರ್ತದೆ, ಓಕೆನಾ? ದೊಡ್ಡ ಬ ಬರ್ತದೆ. ಸೊ ಆಪ್ಷನ್ 4 ಇದೆಯಲ್ಲ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಈ ರೀತಿ ಇರೋದು ನೀವು ಈಸಿಯಾಗಿ ಹಾಕ್ತೀರಾ. ಏನು ಕಣ್ಣು ಮುಚ್ಕೊಂಡು ಹಾಕ್ತೀರಾ ಅಂತಾರೆ ಗೊತ್ತಾ, ಅಂದರೆ ಅಷ್ಟು ಈಸಿ ಇದೆ ಅಂತ. ಸೊ ಇದೇ ರೀತಿ ಹಾಕ್ತೀರಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಡ್ಯಾಶ್ ಕ್ಲಾತಿಂಗ್ ಈಸ್ ಬೆಟರ್ ಫಾರ್ ಎಕ್ಸರ್ಸೈಸ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಲೂಸು ಮತ್ತು ಒಂದು ಲಾಸ್ ಒಂದು ಲೂಸ್ ಅಂತ ಇದೆ, ಓಕೆನಾ? ಲಾಸ್ ಯಾವುದಿದೆ, ಲೂಸ್ ಯಾವುದಿದೆ ಅಂತ ನಿಮಗೆ ಗೊತ್ತಾಗಬೇಕು. ಲಾಸ್ ಅಂದರೆ ಕಳ್ಕೊಳ್ಳೋದು, ಓಕೆನಾ? ನಾನು ಕಳ್ಕೊಂಡೆ,
ಏನ ಸ್ಕೂಲಲ್ಲಿ ನಾನು ಪೆನ್ ಕಳ್ಕೊಂಬಂದೆ ಗುರು, ರೋಡಲ್ಲಿ ಹೋಗ್ತಾ ನಾನು 10 ರೂಪೀಸ್ ನನ್ನ ಕಳೀತು, ನಾನು 1,000 ರೂಪಾಯಿ ಕಳೀತು, ಇಲ್ಲಾಂದರೆ ವಾಟ್ ಎವರ್ ನನ್ನ ಹಾರ್ಟ್ನ ಕಳ್ಕೊಂಡ್ಬಿಟ್ಟೆ ನಾನು, ಹೀಗೆ ಏನಾದರೂ ಹೇಳ್ತಿರ್ತೀವಲ್ವಾ. ಸೊ ಅದನ್ನು ಲಾಸ್ ಅಂತಾರೆ ಅದಕ್ಕೆ, ಓಕೆನಾ. ಲಾಸ್. ಲೂಸ್ ಅಂತಂದರೆ ಇವಾಗೇನು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಏನು ಹೇಳ್ತೀವಿ ಅಂತಂದರೆ ಡಿಲ್ಲ ಅಂತಂತೀವಿ ನಾವು, ಓಕೆನಾ. ಭಾಳ ಡಿಲ್ ಆಗ್ಯದೋ ಶರ್ಟ್, ಭಾಳ ಡಿಲ್ ಆಗ್ಯದೋ ಪ್ಯಾಂಟ್, ವಾಟ್ ಎವರ್ ಹೀಗೆ ಹೇಳ್ತೀವಲ್ವಾ. ಸೊ ಆ ಲೂಸ್ ಅದು, ಓಕೆನಾ. ಲೂಸ್ ಆಗಿದೆ ಭಾಳ ಶರ್ಟ್ ಅಂತ ಹೇಳ್ತೀವಲ್ವಾ, ಅದ್ರ ಕರೆಕ್ಟ್ ಸ್ಪೆಲ್ಲಿಂಗ್ ಯಾವುದು ಅಂದರೆ ಆಪ್ಷನ್ ಬಿ ಲೂಸ್ ಇದು, ಓಕೆನಾ. ಆಪ್ಷನ್ ಬಿ ಇದೆಯಲ್ಲ, ಈ ಲೂಸ್ ಸರಿಯಾದ ಉತ್ತರ ಆಗುತ್ತೆ. ನಾನು ಏನಾದರೂ ಬಟ್ಟೆನ ಕಳ್ಕೊಂಡಿದ್ರೆ, ಓಕೆನಾ, ಅದನ್ನ ನಾನು ಲಾಸ್ಟ್ ಆಗಿದ್ದರೆ ಕಳ್ಕೊಂಡಿದ್ರೆ ಅಲ್ಲಿ LOS ಲಾಸ್ ಅಂತ ಹೇಳ್ತಿದ್ದೆ ನಾನು. ಬಟ್ ನನಗೆ ಅದು ಲೂಸ್ ಆಗ್ತಿದೆ, ಓಕೆನಾ. ಲೂಸ್ ಇರೋ ಏನೋ ಡ್ರೆಸ್ ಬೇಕು ಯಾವಾಗ ಎಕ್ಸಸೈಸ್ ಮಾಡುವಾಗ, ಸೊ ಅದಕ್ಕೆ ಲೂಸ್ ಅಂತ ಹೇಳ್ತೀವಿ ನಾವು, ಸರಿನಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 6th ಕ್ವಶನ್, ಜಾತ ಪದದ ವಿರುದ್ಧ ಪದಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಜಾತ ಅಂತ ನೋಡಿದ ನಂತರ ನೀವು ಡೈರೆಕ್ಟಾಗಿ ಆನ್ಸರ್ ಹೇಳ್ತೀರಾ ಒಬ್ಬೊಬ್ಬರು. ಸೊ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಪ್ರಕಾರ ಹೋದರೆ ಸುಜಾತ ಅಂತ ಬರುತ್ತಾ? ಸೊ ಸುಜಾತ ಅಂತ ಬರೋದಿಲ್ಲ. ಪಾರಿಜಾತ ಅನ್ನೋದು ಆ್ಯಕ್ಚುಲಿ ಒಂದು ಪಕ್ಷಿ ಹೆಸರು, ಅದು ಪಾರಿಜಾತ ಪಕ್ಷಿ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಅಜಾತ ಅಂತ ಕೊಟ್ಟಿದ್ದಾನೆ ಮತ್ತು ವಿಜಾತ ಅಂತ ಕೊಟ್ಟಿದ್ದಾನೆ. ಅಲ್ಲಿ ಸಜಾತ ಅಂತ ಬಂದಿತ್ತಂದರೆ ವಿಜಾತ ಅಂತ ಆಗ್ತಿತ್ತು, ಸರಿನಾ. ಮತ್ತು ಸಜಾತಿ ಅಂತ ಬಂದಿದ್ರೆ ವಿಜಾತಿ ಅಂತ ಆಗ್ತಿತ್ತು, ಸರಿನಾ. ಸೊ ಇಲ್ಲಿ ಯಾವುದು ಜಾತ ಅಂತ ಕೊಟ್ಟಿದ್ದಾರೆ. ಸೊ ಜಾತ ಅಂತ ಬಂದರೆ ಅದಕ್ಕೆ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ ಅಂದರೆ ಅಜಾತ ಅನ್ನೋದಾಗ್ತದೆ, ಸರಿನಾ. ಸೊ 6th ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವುದಿದೆ ಅಂದರೆ ಕಲೆಕ್ಷನ್ ಆಫ್ ಅ ಡಾಟಾ ಈಸ್ ಸೇವ್ಡ್ ಬೈ ಎ ಸ್ಪೆಷಲ್ ನೇಮ್ ಕಾಲ್ಡ್. ಸಂಗ್ರಹಿಸಿದ ದತ್ತಾಂಶವನ್ನು ಒಂದು ವಿಶೇಷವಾದ ಹೆಸರಿನಿಂದ ಶೇಖರಿಸಿದೆ, ಓಕೆನಾ. ಏನಂತ ಹೇಳ್ತೀವಿ ನೀವು ಹೇಳ್ತೀರಾ ನೀವು ಒಂದು ಯಾವುದಾದ್ರೂ ಒಂದು ಫಾರ್ಮೆಟ್ ರೆಡಿ ಮಾಡಿರ್ತೀರ, ಮೈಕ್ರೋಸಾಫ್ಟ್ ವರ್ಡ್ ಆಗಲಿ, ಎಕ್ಸೆಲ್ ಆಗಲಿ, ಇಲ್ಲಾಂದ್ರೆ ನೋಟಲ್ಲಾಗಲಿ, ಇಲ್ಲಾಂದ್ರೆ ವಾಟ್ ಎವರ್ ನೀವು ಏನಾದರೂ ರೆಡಿ ಮಾಡಿರಿ, ಓಕೆನಾ. ಅದನ್ನು ಏನು ಸೇವ್ ಮಾಡಂತ ಹೇಳ್ತೀರಾ ನೀವು? ಮಗ ನನ್ನ ಹೆಸರಲ್ಲಿ ಸೇವ್ ಮಾಡೋದನ್ನು ಅಂತ ಹೇಳ್ತೀವಲ್ವಾ. ಇವಾಗ ನಿನ್ನ ಫ್ರೆಂಡ್ ಯಾವುದೋ ಹೋದ್ರೆ ನಿಮ್ಗೆ ಒಂದು ವರ್ಕ್ ಮಾಡಿಕೊಡ್ತಿದ್ದಾನೆ, ಏನಂತ ಒಂದು ಮೈಕ್ರೋಸಾಫ್ಟಲ್ಲಿ ಪವರ್ ಪಾಯಿಂಟಲ್ಲಿ ಒಂದು ಯಾವುದಾದ್ರೂ ಸೆಮಿನಾರ್ ಮಾಡಿರ್ತೀರ, ಓಕೆನಾ. ಪವರ್ ಪಾಯಿಂಟ್ ರೆಡಿ ಮಾಡಿರ್ತೀರ PPT, ಅದನ್ನು ಏನಂತ ಹೇಳ್ತೀರಾ ನಿಮ್ಮ ಫ್ರೆಂಡ್ಗೆ, ಓಕೆನಾ. ಮಗ ಆ ಫೈಲ್ನ ನನ್ನ ಹೆಸರಲ್ಲಿ ಸೇವ್ ಮಾಡೋ ನೀನು ಅಂತ ಹೇಳ್ತಿರ್ತಾನೆ. ಸೊ ಫೈಲ್ ಅದು, ಓಕೆನಾ. ಫೈಲ್ನ ಸ್ಪೆಷಲ್ಲಾಗಿ ಸಂಗ್ರಹಿಸಿದ ದತ್ತಾಂಶವನ್ನು ಒಂದು ವಿಶೇಷವಾದ ಹೆಸರಿನಿಂದ ಶೇಖರಿಸಿದೆ ಅಂತ ಕೇಳಿದ್ರೆ ಅದನ್ನು ಫೈಲ್ ಅಂತ ಹೇಳ್ತೀವಿ ನಾವು ಆನ್ಸರ್ನ, ಓಕೆನಾ. ಫೋಲ್ಡರ್ ಅಂತ ಹೇಳಲ್ಲ, ಡಾಟಾಬೇಸ್ ಅಂತ ಹೇಳಲ್ಲ, ಡೈರೆಕ್ಟ್ರಿ ಅಂತ ಹೇಳಲ್ಲ, ಅದಕ್ಕೆ ಫೈಲ್ ಅಂತ ಹೇಳ್ತೀವಿ, ಸರಿನಾ. ಫೈಲ್ನ ಸೇವ್ ಮಾಡು, ಕಂಟ್ರೋಲ್ S ಅಂತ ಹೊಡೆದ್ರೆ ಸೇವ್ ಅಂತ ಬರ್ತದೆ, ಓಕೆನಾ. ಸೇವ್ ಮತ್ತು ಸೇವ್ ಆ್ಯಸ್ 2 ಬರ್ತವೆ, ಓಕೆ. ಸೊ ಸೇವ್ ಯಾವಾಗ ಹೊಡಿತೀರಾ, ಸೇವ್ ಆ್ಯಸ್ ಯಾವಾಗ ಮಾಡ್ತೀರಾ ಅಂತ ಕೇಳಿದ್ರೆ ಸೇವ್ ಆ್ಯಸ್ ಅದು ಏನಾದರೂ ನೀವು ಇತ್ತು ಹೊಸದಾಗಿ ನೀವು ಏನಾದರೂ ನೇಮ್ ಕೊಡ್ತಿದ್ರಿ ಅಂದರೆ ಸೇವ್ ಆ್ಯಸ್ ಮಾಡ್ತೀರಾ. ಬರೀ ಸೇವ್ ಅಂತಂದರೆ ಆಲ್ರೆಡಿ ಅದಕ್ಕೆ ನೇಮ್ ಇರ್ತದೆ, ಫೈಲ್ಗೆ ಎಲ್ಲ ವಾಟ್ ಎವರ್ ಇರ್ತದೆ. ಬಟ್ ನೀವು ಏನಾದರೂ ಒಂದು ಸ್ವಲ್ಪ ಎಡಿಟ್ ಮಾಡಿರ್ತೀರಾ, ಚೇಂಜಸ್ ಮಾಡಿರ್ತೀರಾ, ಅವಸರ ನೀವು ಕಂಟ್ರೋಲ್ S ಕೊಟ್ಟರೆ, ಮೀನ್ಸ್ ಕಂಟ್ರೋಲ್ ಸೇವ್ ಕೊಟ್ಟರೆ ಅದು ಸೇವ್ ಆಗುತ್ತೆ ವಿತ್ ಅದೇ ನೇಮಲ್ಲಿ, ಸರಿನಾ. ನೀವೇನಾದರೂ ಸೇವ್ ಆ್ಯಸ್ ಕೊಟ್ಟರೆ ಮತ್ತೊಂದು ಬೇರೆ ನೇಮಲ್ಲಿ ಮತ್ತೊಂದು ಫೈಲಾಗಿ ಸೇವ್ ಆಗ್ತದೆ ಅದು, ಸರಿಯಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಅಡಿ ಪದಕ್ಕಿರುವ ಇತರ ಅರ್ಥಗಳು ಅಂತ ಕೊಟ್ಟಿದ್ದಾನೆ. ಅಡಿ ಅಂದರೆ 1 ಅಡಿ 2 ಅಡಿ, ಹೌದಾ. ಅಳತೆ ಅಂತ ಬತ್ತು. ಸಾಲಂತ ಆಗುತ್ತಾ? ಸೊ ಸಾಲಂತ ಆಗೋದಿಲ್ಲ. ಸೊ ಸಾಲಂತ ಆಗೋದಿಲ್ಲ ಅಲ್ವಾ. ಸೊ ಸಾಲ ಆಗೋದಿಲ್ಲ, ಪಾಲು ಆಗೋದಿಲ್ಲ. ಸೊ ನೆಕ್ಸ್ಟ್ ಅಡಿ ಅಂದರೆ ಪಾದದ ಅಡಿ, ಓಕೆ. ಪಾದ ಆಗುತ್ತಾ? ಹೌದಾ, ಆಗುತ್ತೆ ಅಲ್ಲ. ಸೊ ನೆಕ್ಸ್ಟ್ ಪದ ಆಗುತ್ತಾ? ಪದ ಸಾಲು ಮೇಲ್ಗಡೆನೇ ತೆಗೆದಿದ್ದೀನಿ, ಸೊ ಇಲ್ಲೇ ಕೊಡ್ತಿದ್ವಿ. ಸೊ ಇದು ಆಗೋದಿಲ್ಲ. ಸೊ ನೆಕ್ಸ್ಟ್ ಇದು ಆಗೋದಿಲ್ಲ, ಇವು ಆಗೋದಿಲ್ಲ. ಸೊ ನೆಕ್ಸ್ಟ್ ಆಪ್ಷನ್ 4 ಏನಿದೆ ಅಂದರೆ ಪಾಡು, ಹಾಡಾಗುತ್ತಾ? ಹಾಡು ಇದು ಆಗೋದಿಲ್ಲ, ಕಾಡು ಇದು ಆಗೋದಿಲ್ಲ, ಕಾಡು ಕಾನೂನು ಆಗುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ. ಅಡಿ ಅಂದರೆ ಅಳತೆ, ಓಕೆನಾ. 1 ಅಡಿ 2 ಅಡಿ 3 ಅಡಿ 8 ಅಡಿ 10 ಅಡಿ 182 ಅಡಿ ಇದೆ ಅಂತ ಹೇಳ್ತೀವಲ್ವಾ. ಸೊ ಅದು ಪಾದ ಅಂತಂದರೆ ಅಡಿ ಅಂದರೆ ಪಾದ, ಓಕೆನಾ. ಪಾದದ ಅಡಿ ಇದೆ. ಪಾದ ಅಂತಂದರೆ ಕೆಳಗಡೆ ಇರುತ್ತೆ, ಏನೋ ಮನುಷ್ಯನ ಅತ್ಯಂತ ಕೆಳಭಾಗ ಅಲ್ವಾ ಅದು. ಸೊ ಅದಕ್ಕೆ ನಾವು ಅದನ್ನು ಅಡಿ ಅಂತ ಕೂಡ ಹೇಳ್ತೀವಿ ನಾವು ಕನ್ನಡದಲ್ಲಿ. ಹಾಗೆ ಇನ್ನೊಂದು ಅಡಿ ಯಾವುದು ಅಂತಂದರೆ ಮಹಡಿಯ ಅಡಿ, ಮಹಡಿಯ ಕೆಳಗೆ, ಆ ರೀತಿ ಕೂಡ ಹೇಳ್ತೀವಿ. ಮಹಡಿ ಅಂತಂದರೆ ಇವಾಗ ಅಂತಸ್ತು ಅಂತ ಹೇಳ್ತೀವಲ್ವ ನಾವು. ಅಂತಸ್ತು ಎಷ್ಟು ಅಂತಸ್ತು ನಿಮ್ಮ ಮನೆ ವಾಟ್ ಎವರ್ ಆ ರೀತಿ ಹೇಳ್ತೀವಲ್ಲ, ಅದಕ್ಕೆ ಮಹಡಿ ಅಂತ ಕೂಡ ಹೇಳ್ತೀವಿ ನಾವು ಕನ್ನಡದಲ್ಲಿ, ಫುಲ್ ಅಚ್ಚ ಕನ್ನಡದಲ್ಲಿ ಹೇಳೋದಾದರೆ. ಸೊ ಅದನ್ನು ಮಹಡಿಯ ಕೆಳಗೆ ಅಲ್ಲಿ ಯೂಸ್ ಮಾಡ್ತೀವಿ ನೋಡಿ ನಾವು, ಸರಿನಾ. ಸೊ ಅಡಿ ಅಂತ ಹೇಳಿದ್ರೆ ಕೆಳಗೆ ಅಂತ ಕೂಡ ಆಗುತ್ತೆ, ಸರಿನಾ. ಟೇಬಲ್ ಅಡಿ ಇದೆಯಾ ನೋಡು ಅಲ್ಲೇ ರಿಮೋಟು ಅಂತ ಹೇಳ್ತೀವಲ್ವಾ. ಸೊ ಆ ರೀತಿ. ಸೊ 8ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಕರೆಂಟ್ ಅಫೇರ್ ಕ್ವಶನ್ ಇದೆ ಅವಾಗಿಂದು. ದ ಪ್ರೆಸೆಂಟ್ ಚೇರ್ಮನ್ ಆಫ್ ಇಸ್ರೋ ಈಸ್ 2017ರಲ್ಲಿ ಬೇಕಾಗಿಲ್ಲ ನನಗೆ, 2024, ಓಕೆನಾ. 2024ರಲ್ಲಿ ಕೊಟ್ಟರೆ ಸಾಕು ನನಗೆ.
ಇವಾಗ ಪ್ರಸ್ತುತ ಯಾರಿದ್ದಾರೆ ಅಂದರೆ ಎಸ್ ಸೋಮನಾಥನ್ ಇರ್ತಾರೆ. ಓಕೆನಾ, ಎಸ್ ಸೋಮನಾಥನ್ ಅವರು ಪ್ರಸ್ತುತ ಇಸ್ರೋದ ಅಧ್ಯಕ್ಷರಾಗಿದ್ದಾರೆ. ಇಸ್ರೋ ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ಕೇಳಿದ್ರೆ ಗೊತ್ತಾಗಿರಬೇಕು, 1969ರಲ್ಲಿ ಸ್ಟಾರ್ಟ್ ಆಗಿದೆ. ಡೇಟ್ ಕೇಳಿದ್ದಾನೆ ಎಕ್ಸಾಕ್ಟಾಗಿ, ಡೇಟ್ ಗೊತ್ತಿರಬೇಕಲ್ವಾ? 1969 ಆಗಸ್ಟ್ 15ರಂದು ಸ್ಟಾರ್ಟ್ ಆಗ್ತದೆ. ಸ್ವಾತಂತ್ರ್ಯ ದಿನಾಚರಣೆ ದಿನವೇ ಸ್ಟಾರ್ಟ್ ಆಗುತ್ತೆ ಯಾವುದು, ಇಸ್ರೋ. ಸರಿನಾ? ಸೊ ಅದನ್ನು ನಿಮಗೆ ನೆನಪಿರಲಿ. ಸೊ ನೆಕ್ಸ್ಟ್ ಅದರದ್ದು ಪ್ರಸ್ತುತ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ಬೆಂಗಳೂರಲ್ಲಿದೆ. ಆರಂಭ ಆದಾಗ ಬೇರೆ ಕಡೆ ಇತ್ತಾ ಎಲ್ಲಾದರೂ ಅಂತ ಕೇಳಿದ್ರೆ ಇಲ್ಲ, ಅವಾಗ ಕೂಡ ಬೆಂಗಳೂರಲ್ಲೇ ಇತ್ತು. ಸರಿನಾ? ಆರ್ ಬಿ ಐದು ಪ್ರಸ್ತುತ ಕಚೇರಿ ಬೆಂಗಳೂರಲ್ಲಿದೆ. ಆರಂಭದ ಕಚೇರಿಯಲ್ಲಿತ್ತು, ಅದರದ್ದು ಕೋಲ್ಕತ್ತಾ ಇತ್ತು. ಯಾವಾಗ ಚೇಂಜ್ ಆಯಿತು? 1937ರಲ್ಲಿ ಚೇಂಜ್ ಆಗ್ತದೆ. ಓಕೆನಾ? ಸೊ ಅದೇ ರೀತಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಎಸ್ ಸೋಮನಾಥನ್. ಸೊ ಅವಾಗ ಯಾರಿದ್ರು ನಿಮ್ಗೇನಾದರೂ ಬೇಕು ಅಂತಂದರೆ, ಅವಾಗ ಯಾರಿದ್ರು ಅದನ್ನೇ ಹೇಳಿ ನನಗೆ ಆನ್ಸರ್ ಅಂತ ಕೇಳಿದ್ರೆ ಅವಾಗ ಎಸ್ ಕಿರಣ್ ಕುಮಾರ್ ಅಂತ ಇರ್ತಾರೆ 2017ರಲ್ಲಿ. ಸರಿನಾ? ಸೊ ಪ್ರಸ್ತುತ ಎಸ್ ಸೋಮನಾಥನ್ ಇದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಮೋದಿ ಸ್ಕ್ರಿಪ್ಟ್ ವಾಸ್ ಎಂಪ್ಲಾಯ್ಡ್ ಇನ್ ದ ಡಾಕ್ಯುಮೆಂಟ್ ಆಫ್ ಅಂತ ಕೊಟ್ಟಿದ್ದಾರೆ. ಮೋದಿ ಸ್ಕ್ರಿಪ್ಟನ್ನು ಅಳವಡಿಸಿದವರು ಯಾರು ಅಂತ ಕೇಳಿದ್ದಾರೆ. ಒಡೆಯರ, ಮರಾಠರು, ಹೊಯ್ಸಳರು, ಜೋಮರಿನ್ಸ್ ಅಂತ ಕೊಟ್ಟಿದ್ದಾರೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ, ಮರಾಠರಿದೆಯಲ್ಲ, ಮರಾಠರಿದ್ರೆ ಸ್ಟಾರ್ಟ್ ಮಾಡ್ತಾರೆ ಯಾವುದನ್ನು, ಮೋದಿ ಸ್ಕ್ರಿಪ್ಟನ್ನು. ಓಕೆನಾ? ಮೋದಿ ಸ್ಕ್ರಿಪ್ಟ್ ಅನ್ನಿದ್ರೇನೋ ಕಡತಗಳಲ್ಲಿ ಅಳವಡಿಸ್ಕೊಂಡವ್ರು ಯಾರು ಅಂದರೆ ಮರಾಠರು. ಸರಿನಾ? ಮರಾಠರ ವಿದೇಶಾಂಗ ಸಚಿವನಿಗೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಕ್ವಶನ್ ಇದೊಂದು 2-3 ಸರಿ ಏನು ರಿಪೀಟ್ ಆಗಿದೆ ಇದು ಕ್ವಶನ್. ಇದು ಸುಮಂತ ಅಂತ ಕರೀತಾರೆ. ಓಕೆನಾ? ಪ್ರಧಾನಮಂತ್ರಿಗೆ ಏನಂತ ಕರೀತಾರೆ? ಪ್ರಧಾನಮಂತ್ರಿಗೆ ಪೇಶ್ವೆ ಅಂತ ಕರೀತಾರೆ. ಸರಿನಾ? ಪ್ರಧಾನಮಂತ್ರಿಗೆ ಪೇಶ್ವೆ ಅಂತ ಕರೀತಾರೆ, ವಿದೇಶಾಂಗ ಮಂತ್ರಿಗೆ ಸುಮಂತ ಅಂತ ಕರೀತಾರೆ. ಇದು ಯಾರ ಆಸ್ಥಾನದಲ್ಲಿ? ಮರಾಠರ ಆಸ್ಥಾನದಲ್ಲಿ. ಸರಿನಾ? ಸೊ ಇದು ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕ್ವಶನ್, ಭಾರತೀಯ ಸಂವಿಧಾನದ ಈ ಕೆಳಕಂಡ ವಿಧಿಯು ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೊಳಿಸುವ ಅವಕಾಶ ನೀಡುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಪಂಚಾಯತ್ ರಾಜ್ ಬಗ್ಗೆ 2 ಭಾಗಗಳಲ್ಲಿ ಹೇಳ್ತದೆ ಟೋಟಲ್ ಆಗಿ. ಅಂದರೆ ಡೈರೆಕ್ಟ್ ಬರೀ ಪಂಚಾಯತಿ ಬಗ್ಗೆನೇ ಫುಲ್ ಹೇಳೋದಾದರೆ 9ನೇ ಭಾಗದಲ್ಲಿ ಹೇಳ್ತದೆ. ಬಟ್ ಪಂಚಾಯತಿದು ಕಲ್ಪನೆ ಕೂಡ ಇದ್ರ ಕೊಡ್ತಾರೆ ಒಂದು ಭಾಗದಲ್ಲಿ. ಯಾವುದು ಅಂದರೆ 4ನೇ ಭಾಗದಲ್ಲಿ ಕೊಡ್ತಾರೆ, ರಾಜ್ಯ ನಿರ್ದೇಶಕ ತತ್ವಗಳು. ಓಕೆನಾ? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ಸ್ ಪಾಲಿಸಿ ಅಂತ ಇದೆ ಅಲ್ವಾ, DPSP. ಆ 4ನೇ ಭಾಗದಲ್ಲಿ ಪಂಚಾಯಿತಿಯ ಕಲ್ಪನೆ ಕೂಡ ಹೇಳ್ತಾರೆ. ಎಷ್ಟನೇ ವಿಧಿಯಲ್ಲಿ ಅಂತ ಕೇಳಿದ್ದಾನೆ, ಅದ್ರ ಬಗ್ಗೆ ಕೇಳಿದ್ದಾನೆ ಅವನು. ಭಾಗ ಬಗ್ಗೆ ಕೇಳಿಲ್ಲ. ಭಾಗ ಅಂದರೆ 9ನೇ ಭಾಗ ಅಂತ ನಾವು ಡೈರೆಕ್ಟಾಗಿ ಹೇಳ್ತಿದ್ವಿ. ಬಟ್ ಇಲ್ಲಿ ಇದು ವಿಧಿ ಕೇಳಿದ್ದಾನೆ. ಸೊ 42ನೇ ವಿಧಿ ಆಗುತ್ತಾ? ಸೊ 42ನೇ ವಿಧಿ ಆಗೋದಿಲ್ಲ. 73ನೇ ವಿಧಿ. ಇವಾಗ ರಾಜನೀತಿ ನಿರ್ದೇಶಕ ತತ್ವಗಳು ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿವರೆಗೂ ಇದ್ದಾವೆ ಅಂತ ಕೇಳಿದ್ರೆ 36ರಿಂದ 51ರವರೆಗೂ ಇದ್ದಾವೆ. ಸೊ 36ರಿಂದ 51ರವರೆಗೂ 73 ಬರುತ್ತಾ? ಸೊ ಬರೋದಿಲ್ಲ. 53 ಬರುತ್ತಾ? ಇದು ಕೂಡ ಬರೋದಿಲ್ಲ. ಇದು ರಾಷ್ಟ್ರಪತಿಯ ಕಾರ್ಯಾಂಗೀಯ ಅಧಿಕಾರದ ಬಗ್ಗೆ ಹೇಳ್ತದೆ. ಸರಿನಾ? ಸೊ ನೆಕ್ಸ್ಟ್ 54ನೇ ವಿಧಿ ಎದ್ರ ಬಗ್ಗೆ ಹೇಳ್ತದೆ ಅಂದರೆ ರಾಷ್ಟ್ರಪತಿಯ ಚುನಾವಣೆ ಬಗ್ಗೆ ಹೇಳ್ತದೆ. ಹಾಗೆ 55ನೇ ವಿಧಿ ರಾಷ್ಟ್ರಪತಿಯ ಚುನಾವಣೆಯ ವಿಧಾನದ ಬಗ್ಗೆ ಹೇಳ್ತದೆ. ಏನು ಚುನಾವಣಾ ವಿಧಾನದ ಬಗ್ಗೆ, ಚುನಾವಣೆ ಇವ್ರಿಗೆ ಮಾಡಬೇಕು ಯಾರಿಗೆ? ರಾಷ್ಟ್ರಪತಿಗೆ. ಅದು ಯಾರು ಮಾಡ್ತಾರೆ, ಏನು ಸುದ್ದಿ ಅಂತ ಹೇಳೋದೆಲ್ಲ 54ನೇ ವಿಧಿ. ಅದರದ್ದು ವಿಧಾನ ಹೆಂಗಿದೆ ಅಂತ ಹೇಳೋದೆಲ್ಲ 55ನೇ ವಿಧಿಯಲ್ಲಿ. ಸರಿನಾ? ಇದು ಯಾವ ದೇಶದಿಂದ ಎರವಲು ಪಡೆದಿದ್ದಾರೆ ಅಂತ ಕೇಳಿದ್ರೆ ಐರ್ಲೆಂಡ್ ದೇಶದಿಂದ ಎರವಲು ಪಡ್ಕೊಂಡಿದ್ದಾರೆ ರಾಷ್ಟ್ರಪತಿ ಚುನಾವಣೆಯನ್ನು. ಸರಿನಾ? ಅದು 53ನೇ ವಿಧಿ. ಅದು ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇಲ್ಲಿ ಆನ್ಸರ್ ಹೇಳ್ಬೇಕಲ್ವ. 40ನೇ ವಿಧಿ. ಈ 40ನೇ ವಿಧಿಯಲ್ಲಿ ಪಂಚಾಯತ್ ರಾಜ್ ಬಗ್ಗೆ ಕಲ್ಪನೆ ಕೊಟ್ಟಿದ್ದಾರೆ. ಸರಿನಾ? 40ನೇ ವಿಧಿಯಲ್ಲಿ ಪಂಚಾಯತ್ ರಾಜ್ ಬಗ್ಗೆ ಇದೆ. ಸರಿನಾ? ಸೊ ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಐ ಡಿಡಂಟ್ ಡ್ಯಾಶ್ ಮೈ ಪೇ ಚೆಕ್ ದಿಸ್ ವೀಕ್. ಐ ಡಿಡಂಟ್ ರಿಸೀವ್ ಮೈ ಪೇ ಚೆಕ್. ಓಕೆನಾ? ನನ್ನದು ಏನು ಪೇ ಚೆಕ್ ಇದೆಯಲ್ಲ, ನನ್ನ ಸಂಬಳ, ಅದನ್ನು ಇಸ್ಕೊಂಡಿಲ್ಲ ನಾನು ಈ ವಾರ ಅಂತ ಕೊಟ್ಟಿದ್ದಾನೆ. ರಿಸೀವ್ ಆಗಬೇಕು ಅದನ್ನು. ಸೊ ರಿಸೀವ್ ಸ್ಪೆಲ್ಲಿಂಗ್ ಕೇಳಿದಾನೆ ಅಷ್ಟೇ. ಇಲ್ಲಿ ರಿಸೀವ್ ಆಗುತ್ತಾ? ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಇದರಲ್ಲಿ ಕನ್ಫ್ಯೂಸ್ ಆಗುತ್ತೆ. ಓಕೆನಾ? ಯಾವ್ದು ರಿಸೀವ್ ಅಂತ ಕನ್ಫ್ಯೂಸ್ ಆಗುತ್ತೆ. RECIEVEನ RECEIVEನ ಅಂತ ಕೇಳಿದ್ರೆ RECEIVE ಇದೆಯಲ್ಲ, ಈ ಆಪ್ಷನ್ ಸರಿಯಾಗಿ ಉತ್ತರ ಆಗುತ್ತೆ ನೋಡಿ. ಸೊ ಸ್ಪೆಲ್ಲಿಂಗ್ ನಿಮಗೆ ಸ್ವಲ್ಪ ಗೊತ್ತಿರಬೇಕಾಗುತ್ತೆ. ಇಲ್ಲಾಂದರೆ ಇಲ್ಲಿ ಏನಾದರೂ ಹಿಂಗೆ ಕನ್ಫ್ಯೂಸ್ ಆದರೆ ಆ ಕ್ವಶನ್ನ ಬಿಟ್ಬಿಡಿ. ಫುಲ್ ಎಲ್ಲ ಕ್ವಶನ್ ನೋಡ್ಕೊಂಡಿರ್ತೀರಲ್ವ, ಎಲ್ಲಾದರೂ ಅದೇ ವರ್ಡ್ ಏನಾದರೂ ನಮ್ಮ ಲಕ್ ಚೆನ್ನಾಗಿದ್ರೆ ರಿಪೀಟ್ ಆಗಿರ್ತದೆ. ಯಾರಿಗೆ ಗೊತ್ತು, ರಿಪೀಟ್ ಆಗಿರ್ಬೋದಲ್ವ. ಇಲ್ಲಾಂದರೆ ಫ್ರಂಟ್ ಪೇಜ್ ಕೊಟ್ಟಿರ್ತಾನಲ್ವ, ಫ್ರಂಟ್ ಪೇಜ್ ಅಂದರೆ ನಿಮ್ಗೆ ತೋರಿಸಲ ಇಲ್ಲಿ ಈ ಪೇಜ್ ಇದೆ ಅಲ್ವಾ, ಈ ಪೇಜಲ್ಲಿ ಯಾವುದಾದ್ರೂ ಒಂದು ವರ್ಡ್ ರಿಪೀಟ್ ಆಗಿರ್ಬೋದಲ್ವ. ಸೊ ಸುಮ್ಮನೆ ನೀವು ಕ್ವಿಕ್ಕಾಗಿ ಎಲ್ಲ ಇದ್ರೆ ಆನ್ಸರ್ ಸಾಲ್ವ್ ಮಾಡಿದ್ರೆ ಒಂದು ರೀತಿ ನಿಮ್ಗೆ ಯಾವ್ದು ಬರಲ್ಲ ಅಲ್ವಾ, ಅದನ್ನು ಈ ರೀತಿ ಓದ್ಕೋದು ಬರೋದು. ಅಲ್ಲಿ ಯಾವುದಾದ್ರೂ ನಿಮಗೆ ಸೆಂಟೆನ್ಸ್ ವರ್ಡ್ ಸಿಗ್ತವೆ ನಿಮಗೆ. ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಇದು ಕೇಳ್ದಲ್ಲ, 12ನೇ ಕ್ವಶನ್ಗೆ ಆಪ್ಷನ್ ಬಿ RECEIVE ಇದು ರಿಸೀವ್. ಓಕೆನಾ? ರಿಸೀವ್ ಅಂದರೆ ತೊಗೊಳ್ಳೋದು, ಇಸ್ಕೊಳ್ಳೋದು ಅಂದಂಗೆ ಅದರ ಅರ್ಥ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ದ ಫ್ಯಾಮಿಲಿ ರೆಫ್ಯೂಸ್ಡ್ ಟು ಡ್ಯಾಶ್ ಎನಿ ಫೈನಾನ್ಷಿಯಲ್ ಸಪೋರ್ಟ್.
ನನ್ನ ಫ್ಯಾಮಿಲಿ ಇಲ್ಲಾಂದರೆ ನಿಮ್ಮ ಫ್ಯಾಮಿಲಿ ಇಲ್ಲಾಂದರೆ ಯಾರ್ದೋ ಒಬ್ಬ ಫ್ಯಾಮಿಲಿ ಅವನಿಗೆ ಫೈನಾನ್ಷಿಯಲ್ ಸಪೋರ್ಟ್, ಹಣಕಾಸಿನ ವಿಚಾರದಲ್ಲಿ ಏನೋ ಬೆಂಬಲ ನೀಡಲು ಒಪ್ಕೊಳ್ಳಿಲ್ಲ ಅಂತ ಕೊಟ್ಟಿದ್ದಾರೆ. ಓಕೆನಾ, ಬೆಂಬಲ ನೀಡಲು ಒಪ್ಕೊಳ್ಳಿಲ್ಲ, ಅವ್ರು ಎಕ್ಸೆಪ್ಟ್ ಮಾಡಲಿಲ್ಲ ಅವರು. ನನಗಿದ್ರೇನೋ ಅದು ಕೊಡ್ತೀನಿ, ನಿನಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತೀನಿ ಅಂತ. ಅದು ಯಾವ ಎಕ್ಸೆಪ್ಟ್ ಅಂತ ನಾನು ಹೇಳ್ತಿದ್ದೀನಿ. ಎಕ್ಸಾಕ್ಟಾಗಿ ಪ್ರೊನೌನ್ಸಿಯೇಷನ್ ನಿಮಗೆ ಕೇಳಿಸ್ತಂದರೆ ಯಾವ ಎಕ್ಸೆಪ್ಟ್ ಅಂತ ಗೊತ್ತಾಗುತ್ತೆ. ಎಕ್ಸ್ಪೆಕ್ಟ್ ಅಂತ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಏನಿದೆ ಅಂದರೆ ಎಕ್ಸೆಪ್ಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅದನ್ನು ಹೊರತುಪಡಿಸಿ ಅನ್ನಂಗೆ ಅದರ ಅರ್ಥ. ಆಪ್ಷನ್ ಬಿ ಇದೆಯಲ್ಲ, ಅದನ್ನು ಹೊರತುಪಡಿಸಿಯೂ ಅನ್ನಂಗೆ ಅದರ ಅರ್ಥ. ಓಕೆನಾ, ಆಪ್ಷನ್ ಸಿ ಈ ಎಕ್ಸೆಪ್ಟ್ ಇದೆಯಲ್ಲ, ಎಕ್ಸೆಪ್ಟ್ ಅಂದರೆ ಸ್ವೀಕರಿಸ್ಕೊಳ್ಳೋದು, ಅಂಗೀಕರಿಸೋದು, ಓಕೆನಾ, ಒಪ್ಪಿಕೊಳ್ಳುವುದು ಅನ್ನಂಗೆ ಇದ್ರ ಅರ್ಥ. ಆಪ್ಷನ್ ಸಿ ಎಕ್ಸೆಪ್ಟ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಎಕ್ಸೆಪ್ಟ್ ಇದೆಯಲ್ಲ, ಈ ಎಕ್ಸೆಪ್ಟ್ ಆಗುತ್ತೆ. ಎಕ್ಸೆಪ್ಟ್ ಅಲ್ಲ, ಎಕ್ಸೆಪ್ಟ್ ಅಂದರೆ ಅದನ್ನು ಹೊರತುಪಡಿಸಿ ಅನ್ನಂಗೆ ಇದರ ಅರ್ಥ. ಅದನ್ನು ಹೊರತುಪಡಿಸಿ ಅನ್ನಂಗೆ ಇದರ ಅರ್ಥ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ದ ಬಾಯ್ ಡ್ಯಾಶ್ ಹೀಸ್ ಮದರ್ ದ್ಯಾಟ್ ಹಿ ವುಡ್ ಸರ್ಟನ್ಲಿ ಡೂ ವೆಲ್ ಇನ್ ದ ಎಕ್ಸಾಮಿನೇಷನ್. ಓಕೆನಾ, ಆ ಒಬ್ಬ ಹುಡುಗ ಅವನ ತಾಯಿಗೆ ಒಪ್ಪಿಸ್ತಾ ಇದ್ದಾನೆ, ಖಾತ್ರಿ ಮಾಡಿಸ್ತಾ ಇದ್ದಾನೆ, ತಾನು ಎಕ್ಸಾಮಲ್ಲಿ ಚೆನ್ನಾಗಿ ಮಾಡ್ತೀನಿ ಅಮ್ಮ, ನಾನು ಎಕ್ಸಾಮಲ್ಲಿ ಚೆನ್ನಾಗಿ ಮಾಡ್ತೀನಿ, ನೀನಿದ್ರೇನೋ ನಂಬು ಅಂತ ಹೇಳ್ತಿದ್ದಾನೆ. ಓಕೆನಾ, ಅವನೇ ಅವನ ಹೆಸರು ಏನಾದರೂ ವಾಟ್ ಎವರ್ ಅಹಂ ಅಂತ ಇತ್ತು ಅಂತ ಅಂದ್ಕೊಳ್ಳಿ. ಅಹಂ ಬೇಡ, ಓಕೆನಾ, ಇಲ್ಲಾಂದರೆ ಕಾರ್ತಿಕೇಯನ್ ವಾಟ್ ಎವರ್ ಈ ರೀತಿ ಹೆಸರು ಇತ್ತು ಅಂತ ಅಂದ್ಕೊಳ್ಳಿ. ಅವನಿಗೆ ಕಾರ್ತಿಕೇಯನ್ ಕನ್ನಡಿ ಮುಂದೆ ನಿಂತ್ಕೊಂಡು ನೀನು ಈ ಸರಿ ಚೆನ್ನಾಗಿ ಮಾಡ್ತೀಯ ಅಂತ ಅವನೇ ಅಂದ್ಕೊಂಡು ಅವನೇ ಖಾತ್ರಿ ಕೊಡ್ಕೊಂಡ ಅಂದರೆ ಅದನ್ನು ಎನ್ಶೂರ್ ಅಂತೀವಿ. ಓಕೆನಾ, ಎನ್ಶೂರ್ ಅಂತೀವಿ. ಅವನು ಮತ್ತೊಬ್ಬರಿಗೆ ಅವನು ಮಾಡ್ತೀನಿ ಅನ್ನೋದಿದ್ರೆ ಖಾತ್ರಿ ಕೊಡ್ತಿದ್ದ ಅಂದರೆ ಅದಕ್ಕೆ ಅಶ್ಯೂರ್ ಅಂತೀವಿ. ಅಶ್ಯೂರೆನ್ಸ್ ಕೊಡು, ನೀನು ಮಾಡ್ತೀಯೋ ಇಲ್ವೋ ನನಗೆ ಅಶ್ಯೂರೆನ್ಸ್ ಕೊಡು ಅಂತ ಹೇಳ್ತೀವಿ, ಗೊತ್ತಾ? ಆ ಅಶ್ಯೂರೆನ್ಸ್ನೇ ಇದು ಅಶ್ಯೂರ್ ಇದು. ಓಕೆನಾ, ಅಶ್ಯೂರ್ ಅದು ರೂಟ್ ವರ್ಡ್ ಅದರದೇ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಅಶ್ಯೂರ್ಡ್ ಇದೆಯಲ್ಲ, ಇದು ಆಗುತ್ತೆ. ಅವನ ತಾಯಿಗೆ ಖಾತ್ರಿ ಮಾಡ್ತಿದ್ದಾನೆ, ಅವನ ತಾಯಿಗೆ ಅವ್ನು ನಂಬಿಸ್ತಿದ್ದಾನೆ ಖಾತ್ರಿ ಮಾಡಿ. ಓಕೆನಾ, ಸೊ ಅದಕ್ಕೆ ಅಶ್ಯೂರ್ಡ್ ಅಂತ ಅಂತೀವಿ. ಅವನ ತಾಯಿಗೆ ಅವನು ಅಶ್ಯೂರೆನ್ಸ್ ಕೊಡ್ತಿದ್ದಾನೆ. ಅವನೇ ತೊಗೊಳ್ತಿದ್ದ, ಅವನೇ ಇದ್ರೇನೋ ಖಾತ್ರಿ ಮಾಡಿಸ್ಕೋತಿದ್ದ, ಅವನೇ ಇದ್ರೇನೋ ನಾನು ಮಾಡ್ತೀನೋ ಬೈ, ನನಗಿದ್ರೇನೋ ನನ್ನ ಕಾನ್ಫಿಡೆನ್ಸ್ ಅದೇ ಅನ್ನೋ ಆ ಲೆವೆಲಲ್ಲಿ ಅವನಿಗಿತ್ತು ಅಂತಂದರೆ ಅದಕ್ಕೆ ಎನ್ಶೂರ್ ಅಂತೀವಿ. ಸರಿನಾ? ಮೇ ಬಿ ನೆಕ್ಸ್ಟ್ ಬರ್ತಿರ್ಬೋದು, ಅದು ಈ ಕ್ವಶನ್ ಪೇಪರಲ್ಲಿ ಇದೆ ಅನಿಸುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ದ ಓನ್ಲಿ ಡೆಫಿನೆಟ್ ಆರ್ಟಿಕಲ್ ಇನ್ ಇಂಗ್ಲೀಷ್ ಈಸ್, ಒಂದೇ ಒಂದು ಡೆಫಿನೆಟ್ ಆರ್ಟಿಕಲ್ ಇದೆ ಅಂತ, ಅದು ಯಾವುದು ಅಂತ ಕೇಳಿದ್ದಾನೆ. ಡೆಫಿನೆಟ್ ಆರ್ಟಿಕಲ್ ಅಲ್ವಾ? ಇನ್ಡೆಫಿನೆಟ್ ಆರ್ಟಿಕಲ್ ಇದ್ದಾವೆ, ನಾರ್ಮಲಾಗಿ ಓದಿರ್ತೀವಿ. ಸೊ ಡೆಫಿನೆಟ್ ಆರ್ಟಿಕಲ್ ಅಂದರೆ ಕಣ್ಣು ಮುಚ್ಚಿ ಹೇಳ್ತೀವಿ, ಸಮ್ ಆಗುತ್ತಾ? ಸಮ್ಮನದಿದ್ರೆ ಆರ್ಟಿಕಲ್ ಅಲ್ಲ ಇದೆ ಆ್ಯಕ್ಚುಲಾಗಿ. ಓಕೆನಾ, ಇಲ್ಲಿ ದ ಅಂತಿದೆಯಲ್ಲ, ದ ಆರ್ ದಿ ಅಂತ, ಇದು ಡೆಫಿನೆಟ್ ಆರ್ಟಿಕಲ್ ಆಗುತ್ತೆ. ಸರಿನಾ? ಸೊ ಡೆಫಿನೆಟ್ ಆರ್ಟಿಕಲ್ ಒಂದಿದೆ, ಅದು ಯಾವುದು ಅಂದರೆ ದ. ಓಕೆನಾ, THE ದ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಕಾಶ್ಮೀರಿ ಕಸ್ಟಮ್ಸ್ ಫುಡ್ ಆ್ಯಂಡ್ ಮ್ಯಾರೇಜ್ ಡ್ಯಾಶ್ ಡಿಫ್ರೆಂಟ್ ಅಂತ ಕೊಟ್ಟಿದ್ದಾನೆ. ಓಕೆನಾ, ನಿಮಗಿಲ್ಲಿ ಆ್ಯಂಡ್ ಅಂತ ಬಂದರೆ ಯಾವುದೇ ಎರಡು ಪದಗಳನ್ನ ಕೊಟ್ಟು ಇಲ್ಲೊಂದು ಪದ ಕೊಟ್ಟಿರ್ತಾನೆ, ಇಲ್ಲೊಂದು ಪದ ಕೊಟ್ಟಿರ್ತಾನೆ, ಇಲ್ಲಿ ಆ್ಯಂಡ್ ಅಂತ ಕೊಡ್ತಾನೆ. ಓಕೆನಾ, ಇಲ್ಲಿ ಡ್ಯಾಶ್ ಕೊಡ್ತಾನೆ. ಓಕೆನಾ, ಇದು ಒಂದು ಡ್ಯಾಶ್, ಇದು ಎರಡನೇ ಡ್ಯಾಶ್, ಇದು ಮೂರನೇ ಡ್ಯಾಶ್. ಈ ಕ್ವಶನ್ ಹೀಗೆ ಕೇಳ್ತಾನೆ. ಓಕೆ, ಆ ಮೂರನೇ ಡ್ಯಾಶ್ನಲ್ಲಿ ಯಾವ ಪದ ನೀವು ತುಂಬಲು ಇಚ್ಛಿಸುತ್ತೀರಿ ಅಂತೇಳಿ ಆಪ್ಷನ್ ಇದೆ ಕೊಟ್ಟಿರ್ತಾನೆ. ಈಸ್ ಇದೆ, ಆರ್ ಇದೆ, ವಾಸ್ ಇದೆ. ಓಕೆನಾ, ಯಾವ್ದು ತುಂಬ್ತೀರಿ? ಸೊ ನಾರ್ಮಲಾಗಿ ನೀವು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ ಏನು ಗುರು ಇಷ್ಟು ಈಸಿ ಇದೆ ಅಂತ, ಬಟ್ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ ಅಷ್ಟೇ. ಓಕೆನಾ, ಅದಕ್ಕೆ ಹೇಳ್ತಿರೋದು. ಆ್ಯಂಡ್ ಅಂತ ಬಂದರೆ ಮುಂದೆ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಯಾವುದಿರುತ್ತಲ್ಲ ಅದನ್ನೇ ಹಾಕಬೇಕು. ಮ್ಯಾಟ್ರ್ ಆಗಲ್ಲ, ಯಾವುದು ಮ್ಯಾಟ್ರ್ ಆಗಲ್ಲ ಅಲ್ಲಿ. ಸೊ ಸರಿನಾ, ಸಿಂಗ್ಯುಲರ್ ಒಟ್ಟೆ ಬರೋದಿಲ್ಲ ಅಲ್ಲಿ. ಆ್ಯಂಡ್ ಅಂತ ಏನಾದರೂ ಬಂತಾ, ಸೊ ಕಣ್ಣು ಮುಚ್ಕೊಂಡು ಪ್ಲೂರಲ್ ಯಾವುದಾದ್ರೂ ಇದೆಯಾ ಅದನ್ನು ಹುಡುಕ್ಬೇಕು ಮೊದಲು. ಆರ್ ಇರುತ್ತೆ, ಓರ್ ಇರುತ್ತೆ, ಇಲ್ಲಾಂದರೆ ಮತ್ತೆ ಯಾವುದಾದ್ರೂ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಇರ್ತವೆ, ಅವಾಗ ನೋಡಬೇಕು. ಆವಾಗ ಸೆಂಟೆನ್ಸ್ ಅದು ಪಾಸ್ಟಲ್ಲಿದೆಯಾ, ಪ್ರೆಸೆಂಟಲ್ಲಿದೆಯಾ, ಫ್ಯೂಚರಲ್ಲಿದೆಯಾ ಅಂತ ನೋಡಬೇಕು. ಸರಿನಾ? ಸೊ ಅವಾಗ ನೋಡಿ ಅದನ್ನು ಹಾಕಬೇಕು. ಬಟ್ ಇದರಲ್ಲಿ ಪ್ಲೂರಲ್ ಎಷ್ಟು ಇದ್ದಾವೆ? ಒಂದೇ ಇದೆ ಅಲ್ವಾ? ಸೊ ಒಂದೇ ಇದ್ದರೆ ಕಣ್ಣು ಮುಚ್ಕೊಂಡು ಹಾಕ್ಬಿಡ್ಬೇಕಲ್ವಾ? ಆ್ಯಂಡ್ ಅಂತ ಬಂದಿದೆ, ಆರ್ ಅಂತ ಹಾಕಿದ್ದೀನಿ ಅಷ್ಟೇ. ಅಲ್ಲಿ ಏನಾದರೂ ವರ್ ಅಂತ ಬಂದಿತ್ತು ಅಂದರೆ ಅಲ್ಲಿ ಅವಾಗ ನೋಡಬೇಕು. ವರ್ ಅಂತ ಬಂದರೆ ಏನು ಮಾಡಬೇಕು? ವರ್ ಅಂತ ಇಲ್ಲಿ ಕರೆಕ್ಟ್ ಆಗುತ್ತಾ? ಕರೆಕ್ಟ್ ಆಗಲ್ಲ. ಯಾಕಂದರೆ ಇಲ್ಲಿ ಕಸ್ಟಮ್ಸ್ ಇದೆ ಅಲ್ವಾ, ಇದು ಪ್ರೆಸೆಂಟಲ್ಲಿದೆ. ಕಸ್ಟಮ್ಡ್ ಹಿಂಗೆ ವಾಟ್ ಎವರ್ ಅದು ಇಡಿಯಿಂದ ಎಂಡ್ ಆಗಿದ್ದೆ ಆ ಯಾವುದಾದ್ರೂ ಸೆಂಟೆನ್ಸ್, ಇಲ್ಲಾಂದರೆ ಯಾವುದಾದ್ರೂ ಸೆಂಟೆನ್ಸಲ್ಲಿ ಹ್ಯಾಡ್ ವಾಟ್ ಎವರಲ್ಲಿ ಪಾಸ್ಟ್ ವರ್ಡ್ ಯೂಸ್ ಮಾಡಿದ್ರು ಅಂದರೆ ಅದು ವರ್ ಅಂತ ಬರ್ತಿತ್ತೇನೋ ಅಲ್ಲಿ. ಓಕೆನಾ, ಇವಾಗ ಬರೋದಿಲ್ಲ ಅಲ್ಲಿ. ಸೊ ಇವಾಗ ಆರ್ ಅಂತಲೇ ಬರ್ತದೆ. ಆ್ಯಂಡ್ ಅಂತ ಬಂದರೆ ಮುಂದೆ ಹೆಲ್ಪಿಂಗ್ ವರ್ಬ್ ಆರ್ ಇಲ್ಲಾಂದರೆ ವರ್ ಯೂಸ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ
ಈ ಸಾಮ್ರಾಜ್ಯಗಳ ಸರಿಯಾದ ಕಾಲಾನುಕ್ರಮಣೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಯಾರ ರಾಜನ ನಂತರ ಯಾರು ಬಂದರು, ಇಲ್ಲಾಂದರೆ ಯಾರಿಗೆ ಹೊಡೆದು ಯಾರು ಬಂದರು ಅಂತ ಹಿಂಗೆ ಹೇಳಿ ನೆನ್ಪಿಟ್ಕೊಳ್ಳಿ, ಓಕೆನಾ. ಸೊ ಇದಕ್ಕಿಂತ ಮುಂಚೆ ನಿಮಗೆ ಕರ್ನಾಟಕದ ಒಂದು ಹೇಳ್ತೀನಿ, ಯಾಕಂದರೆ ಇದು ಗ್ರೂಪ್ ಸಿ ಲೆವೆಲಲ್ಲಿ ಒಂದು ಸರಿ ಕೇಳಿದ ಅನಿಸುತ್ತೆ, ಯಾರ ನಂತರ ಯಾರು ಬಂದರು ಅಂತ. ಕರ್ನಾಟಕದಲ್ಲಿ ಮೊದಲು ಕದಂಬರ ಬರ್ತಾರೆ, ಓಕೆನಾ. ಮೊದಲು ಕದಂಬರು ಬರ್ತಾರೆ, ಕದಂಬ ಆದ ನಂತರ ಚಾಲುಕ್ಯ ಬರ್ತಾರೆ, ನೆಕ್ಸ್ಟ್ ಚಾಲುಕ್ಯ ಆದ ನಂತರ ರಾಷ್ಟ್ರಕೂಟ ಬರ್ತಾರೆ, ರಾಷ್ಟ್ರಕೂಟ ಆದ ನಂತರ ಮತ್ತೆ ರಿಟರ್ನ್ ಚಾಲುಕ್ಯ ಬರ್ತಾರೆ. ಯಾವ ಚಾಲುಕ್ಯ ಬರ್ತಾರೆ ಇವರು ಕಲ್ಯಾಣಿ ಚಾಲುಕ್ಯರು ಬರ್ತಾರೆ ಆ್ಯಕ್ಚುಲಾಗಿ, ಸರಿನಾ. ಈ ಚಾಲುಕ್ಯರಾದ ನಂತರ ನೆಕ್ಸ್ಟ್ ಸ್ವತಂತ್ರ ರಾಜ ಒಬ್ಬ ಬರ್ತಾನೆ, ಯಾರ್ದು? ಹೊಯ್ಸಳರದು, ಇಮ್ಮಡಿ ವೀರಬಲ್ಲಾಳ, ಓಕೆನಾ. ಅವ್ನು ಬರ್ತಾನೆ, ಅವರು ಹೊಯ್ಸಳರವರು, ಓಕೆನಾ. ಹೊಯ್ಸಳರಿಗೆ ಹೊಡೆದು ಯಾರು ಬರ್ತಾರೆ? ಆ್ಯಕ್ಚುಲಿ ಹೊಡೆದು ಬರೋದಿಲ್ಲ, ಬಟ್ ಏನೋ ಅವರು ಹೊಯ್ಸಳರು ಆಳ್ತಿರ್ತಾರೆ, ಹಾಗೆ ಅವ್ರಿಂದ ಹೊರಗೆ ಬಂದು ಒಬ್ಬರು ಸ್ಟಾರ್ಟ್ ಮಾಡ್ತಾರೆ, ಹಕ್ಕ ಮತ್ತು ಬುಕ್ಕ, ಸರಿನಾ. ಅವರು ವಿಜಯನಗರ ಸ್ಟಾರ್ಟ್ ಮಾಡ್ತಾರೆ. ಈ ವಿಜಯನಗರ ನೆಕ್ಸ್ಟ್ ಸಾಮಂತರ ರಾಜ್ಯಗಳು ಒಡಿತವೆ. ಯಾರು? ಮೈಸೂರಿನ ಅರಸರು, ಹಾಗೆ ಬೆಂಗಳೂರಿನ ನಾಡಪ್ರಭುಗಳು, ಸೊ ನೆಕ್ಸ್ಟ್ ಚಿತ್ರದುರ್ಗದ ಪಾಳೆಗಾರರು, ಕೆಳದಿ ಮನೆತನ, ಇವರೆಲ್ಲ ಒಡೆಯುತ್ತಾರೆ, ಓಕೆನಾ. ಇವರೆಲ್ಲ ಸಾಮಂತರು. ಯಾರ್ದು? ವಿಜಯನಗರದ ಸಾಮಂತರು ಇವರೆಲ್ಲ ಆ್ಯಕ್ಚುಲಾಗಿ, ಅವರೆಲ್ಲ ಬರ್ತಾರೆ. ಅದಾದ್ರೆ ನೆಕ್ಸ್ಟ್ ಮೈಸೂರು ಇದ್ರೆ ನಾವು ಸ್ವಲ್ಪ ಹೈಲೈಟಾಗಿ ಓದ್ಕೋತೀವಿ ನೆಕ್ಸ್ಟ್. ಸೊ ಅಲ್ಲಿ ಮೈಸೂರು ಬಂದ ನಂತರ ಅಲ್ಲಿ ನೆಕ್ಸ್ಟ್ ಹೈದರಾಲಿ ಬರ್ತಾನೆ, ಹೈದರಾಲಿ ನಡುವು ಬರ್ತಾನೆ. ಅಂದರೆ ಅವನು ರಾಜನಂತ ಘೋಷಣೆ ಮಾಡ್ಕೊಳ್ಳಲ್ಲ, ಆದರೆ ಆಳ್ತಾನೆ. ಟಿಪ್ಪು ಸುಲ್ತಾನ ಬಂದು ತಾನೇ ಇದ್ರೆ ಸ್ವತಂತ್ರ ರಾಜ ಅಂತ ಘೋಷಣೆ ಮಾಡ್ಕೊಂಡ್ಬಿಡ್ತಾನೆ ಅವನು. ಅದಾದ್ರೆ ನೆಕ್ಸ್ಟ್ ಮತ್ತೆ ಬರೋರು ಬ್ರಿಟಿಷರು ಬರ್ತಾರೆ. ಸೊ ಈ ರೀತಿ ಎಂಟಾಗುತ್ತೆ. ಸೊ ಇಲ್ಲಿ ಭಾರತದ ಇತಿಹಾಸದೊಳಗೆ, ಓಕೆನಾ, ಇದು ಕರ್ನಾಟಕದ ಇತಿಹಾಸ ಹೇಳಿದ್ದೀನಿ ನಾನು. ಭಾರತದ ಇತಿಹಾಸದೊಳಗೆ ಕಾಲಾನುಕ್ರಮಣ ಇದ್ರೆ ಕೂಡಿಸ್ರಿ ಅಂತ ಕೊಟ್ಟಿದ್ದಾರೆ. ಮೊದಲು ಯಾರು ಬರ್ತಾರ? ಗುಪ್ತರ ನಂತರ ಮೌರ್ಯ ಬರ್ತಾರ? ಗುಪ್ತರ ನಂತರ ಮೌರ್ಯ ಬರೋದಿಲ್ಲಲ್ಲ. ಅದಾಂದ್ರೆ ಗುಪ್ತರ ನಂತರ ಶೃಂಗನೂ ಬರೋದಿಲ್ಲ. ಇವರಿದ್ರೆ ಗುಪ್ತರ್ಕಿಂತ ಮುಂಚೆನೇ ಬರ್ತಾರೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಮೌರ್ಯ, ಶೃಂಗ, ಗುಪ್ತಾಸ್ ಮತ್ತು ಕುಶಾಣಸ್ ಅಂತ ಕೊಟ್ಟಿದ್ದಾರೆ. ಗುಪ್ತ ಆನಂತರ ಕುಶಾಣರು ಬರೋದಿಲ್ಲ. ಕುಶಾಣರು ಇದ್ರೆ ಮುಂಚೆನೇ ಬರ್ತಾರೆ, ಓಕೆನಾ. ಗುಪ್ತರದ ಆದ ನಂತರ ಬರ್ತಾರೆ. ಸೊ ಇದು ಆಪ್ಷನ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಆಪ್ಷನ್ ಡಿ ಏನಿದೆ ಅಂದರೆ ಶೃಂಗಾಸ್, ಮೌರ್ಯಾಸ್, ಗುಪ್ತಾಸ್. ಸೊ ಇಲ್ಲಿ ನೋಡಿ ಸೇಮ್ ಮಿಸ್ಟೇಕ್ ಮಾಡಿದ್ದಾನೆ. ಗುಪ್ತ ಮತ್ತು ಗುಪ್ತರಿದ್ರೇನೋ ಕುಶಾಣರ ನಂತರ ಬರ್ತಾರೆ. ಸೊ ಇದಾಗೋದಿಲ್ಲ. ಸೊ ಇಲ್ಲಿ ಆಪ್ಷನ್ ಸಿ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಮೊದಲು ಮೌರ್ಯರು, ಚಂದ್ರಗುಪ್ತ ಮೌರ್ಯ, ಅದಾದ ನಂತರ ಶೃಂಗರು ಬರ್ತಾರೆ, ಪುಷ್ಯಮಿತ್ರ ಶೃಂಗ. ಕುಶಾಣರು ಬರ್ತಾರೆ, ಒಂದನೇ ಕುಜಲ್ ಕ್ಯಾರ್ಫಿಸಿಸ್, ಸರಿನಾ. ಬಂಗಾರದ ನಾಣ್ಯಗಳನ್ನು ಮೊದಲು ಅಚ್ಚು ಒತ್ತಿದ ದೊರೆ ಯಾರು? ಓಕೆನಾ. ಬಂಗಾರದ ನಾಣ್ಯಗಳನ್ನ ಜಾರಿಗೆ ತಂದ ಮೊದಲ ದೊರೆ ಯಾರು ಅಂತ ಕೇಳಿರ್ತಾರೆ. ಕುಶಾಣರು ಅಂತ ಹೇಳ್ತೀವಿ. ದೊರೆಗಳು, ರಾಜಮನೆತನ ಅಂತ ಕೇಳಿದ್ರೆ, ರಾಜ ಅಂತ ಕೇಳಿದ್ರೆ ಏನಂತ ಹೇಳ್ತೀವಿ? ಎರಡನೇ ಕುಜಲ್ ಕ್ಯಾಡ್ಫಿಸಿಸ್ ಅಂತ ಹೇಳಬೇಕು, ಸರಿನಾ. ಎರಡನೇ ಕುಜಲ್ ಕ್ಯಾಡ್ಫಿಸಿಸ್ ಒಂದೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿಲ್ಲ. ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ವಿಮಲ್ ಕ್ಯಾಡ್ಫಿಸಿಸ್ ಅಂತ ಕೊಟ್ಟಿದ್ದಾನೆ. ಇವಾಗ ಎರಡನೇ ದೇವರಾಯಗೆ ಪ್ರೌಢ ದೇವರಾಯ ಅಂತ ಹೆಸರಿತ್ತಲ್ವಾ, ಅದೇ ರೀತಿ ಅವನಿಗೂ ಕೂಡ ಎರಡನೇ ಕುಜಲ್ ಕ್ಯಾಡ್ಫಿಸಿಸ್ಗೆ ವಿಮಲ್ ಕ್ಯಾಡ್ಫಿಸಿಸ್ ಅನ್ನೋ ಹೆಸರು ಕೂಡ ಇತ್ತು, ಸರಿನಾ. ಅದು ನೆನಪಿರಲಿ ನಿಮಗೆ. ಸೊ ಕುಶಾಣರನ್ನ ಆದ ನಂತರ ನೆಕ್ಸ್ಟ್ ಬರೋರೇ ಗುಪ್ತರು ಬರ್ತಾರೆ, ಸರಿನಾ. ಗುಪ್ತರ ಸ್ಥಾಪಕ ಯಾರು ಅಂತ ಕೇಳಿದ್ರೆ ಅದು ನೆನಪಿರಲಿ, ಶ್ರೀಗುಪ್ತ. ಅವರ ಲಾಂಛನ ಕೇಳಿದ್ರೆ ಗರುಡ. ಕರ್ನಾಟಕದಲ್ಲಿ ಯಾವುದೋ ಒಂದು ಗರುಡ ಓದಿದಲ್ಲೇ ನಾನು ಲಾಂಛನ ಅಂತ ಕೇಳಿದ್ರೆ ಹೌದು ಓದಿರ್ತೀರ. ರಾಷ್ಟ್ರಕೂಟರ ಲಾಂಛನ ಕೂಡ ಗರುಡನೇ, ಸರಿನಾ. ಸೊ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ದ ಪ್ಲೇಸ್ ವೇರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಯೂಶುವಲಿ ಹೆಲ್ಡ್ ಇನ್ ಇಂಡಿಯಾ. ಭಾರತದಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವು ಸಾಮಾನ್ಯವಾಗಿ ಈ ಸ್ಥಳದಲ್ಲಿ ನಡೆಯುತ್ತದೆ. ಓಕೆ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇವಾಗಲೇ ನೀವು ಮೇ ಬಿ ಒಂದು ತಿಂಗಳ ಹಿಂದೆ ಕೇಳಿರ್ತೀರ ಅನಿಸುತ್ತೆ ಕರೆಂಟ್ ಅಫೇರ್ಸಲ್ಲಿ. ಎಲ್ಲಿ ನಡೆದಿದೆ ಅಂತ. ಎಲ್ಲಿ ನಡೆದಿದೆ ಅಂದರೆ ಗೋವಾದಲ್ಲಿ ನಡೀತದೆ. ಇದೇನಿದು ಎಕ್ಸ್ಪ್ಲೇನ್ ಮಾಡೋ ಮ್ಯಾಟ್ರ್ ಇಲ್ಲ ಇದು, ಓಕೆನಾ. ಯಾಕಂದರೆ ಇದು ಜಾಸ್ತಿ ಟೈಮ್ ರಿಪೀಟ್ ಆಗಿದೆ ಈ ಕ್ವಶನ್. ಹಾಗೆ ಇದು ಚೇಂಜಸ್ಸೇ ಆಗೋದಿಲ್ಲ, ಇದು ವೆನ್ಯೂನೇ ಚೇಂಜ್ ಆಗಿಲ್ಲ ಇದು ಇಲ್ಲಿವರೆಗೂ, ಓಕೆನಾ. ಗೋವಾದಲ್ಲೇ ನಡೀತಿದೆ ಇದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಸರಿನಾ. ಸೊ ಆಸ್ಟ್ರೇಲಿಯಾದ ಒಬ್ಬ ಲೆಜೆಂಡ್ಗೆ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಯಾವ ಪ್ರಶಸ್ತಿ ಮತ್ತು ಆ ವ್ಯಕ್ತಿ ಹೆಸರೇನು ಅಂತ ಕಾಮೆಂಟ್ ಹಾಕಿ, ಓಕೆನಾ. ನೀವು ಓದಿದರೆ ಈಗ 1 ತಿಂಗಳ ಹಿಂದಿಂದು ಕರೆಂಟ್ ಅಫೇರ್ಸ್ನ ನೀವು ಓದಿದರೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 19ನೇ ಕ್ವಶನ್. ಐ ಡ್ಯಾಶ್ ದ್ಯಾಟ್ ದ ಡೋರ್ ವಾಸ್ ಲಾಕ್ಡ್ ಪ್ರಾಪರ್ಲಿ ವೆನ್ ಐ ಲೆಫ್ಟ್ ದ ಹೌಸ್. ಓಕೆ, ಇಲ್ಲಿ ಬಂತಿದೆ ನೋಡಿ. ಅದು ಅವನೇ ಖಾತ್ರಿ ಮಾಡ್ಕೋತಿದ್ದಾನೆ, ನಾನು ಡೋರ್ನ ಮನೆ ಬಿಟ್ಟು ಬರುವಾಗ ಲಾಕ್ ಮಾಡಿದ್ದೀನಿ ಅಂತ, ಓಕೆನಾ. ಅದೇನು ಅಶ್ಯೂರೆನ್ಸ್ ಕೊಡ್ತಿದ್ದಾನ ಮತ್ತೊಬ್ರಿಗೆ ಯಾರಿಗಾದರೂ? ನಿನ್ನ ಮನೆ ಡೋರ್ನ ನಾನು ಲಾಕ್ ಮಾಡಿದ್ದೀನಿ, ಪಕ್ಕಾ ಲಾಕ್ ಮಾಡಿದ್ದೀನೋ, ಅದು ಅಶ್ಯೂರೆನ್ಸ್ ಆಯಿತು. ನಿನ್ನ ಮನೆ ಲಾಕ್ ಮಾಡಿದರೆ ನನ್ನ ಮನೆ ನಾನೇ ಲಾಕ್ ಮಾಡಿದ್ದೀನಿ ಅಂತ ತಂದು ತಾನೇ ಹೇಳ್ಕೊತಿದ್ದಾನೆ. ಸೊ ಅದಕ್ಕೆ ಅಶ್ಯೂರೆನ್ಸ್ ಕೊಡ್ತಾರಾ, ಏನು ಎನ್ಶ್ಯೂರ್ ಆಗ್ತಾರೆ ಅದಕ್ಕೆ, ಓಕೆನಾ. ಆಪ್ಷನ್ ಎ ಇದೆಯಲ್ವಾ, ಇದು ಸರಿಯಾದ ಉತ್ತರ ಆಗುತ್ತೆ, ಎನ್ಶ್ಯೂರ್, ಓಕೆನಾ. ಐ ಎನ್ಶ್ಯೂರ್ಡ್ ದ್ಯಾಟ್ ದ ಡೋರ್ ವಾಸ್ ಲಾಕ್ಡ್ ಪ್ರಾಪರ್ಲಿ ವೆನ್ ಐ ಲೆಫ್ಟ್ ದ ಹೌಸ್. ಓಕೆ, ಅವನು ಎನ್ಶ್ಯೂರ್ ಆಗಿದ್ದಾನೆ
ಅಂದರೆ ಪಕ್ಕ ಖಾತ್ರಿ ಇದ್ದಾನೆ, ಅವನು ಮನೆ ಬಿಟ್ಟು ಹೊರಡುವಾಗ ಅವನು ಮನೇನ ಡೋರ್ನ ಲಾಕ್ ಮಾಡಿದ್ದಾನೆ. ನಾವು ಕೂಡ ಮರ್ತೋಗ್ಬಿಟ್ಟಿರ್ತೀವಿ, ಫೋನ್ ಚಾರ್ಜ್ ಹಾಕಿರ್ತೀವಿ, ಒಂದು ಹೊರಗಡೆ ಹೋಗಿರ್ತೀವಿ ಎಲ್ಲೋ ರೂಮ್ ಬಿಟ್ಟು, ಫೋನ್ ಚಾರ್ಜ್ ನನ್ನ ಬಟನ್ ಹೊಡೆದ್ನ, ಇಲ್ಲ ಪಕ್ಕ ಹೊಡೆದಿನ ಬಿಡುನಾ ಅನ್ಕೊತೀವಿ, ಗೊತ್ತಾ, ಸರಿನಾ. ಸೊ ಇದಕ್ಕೆ ಎನ್ಶೂರ್ ಅಂತೀವಿ. ನನ್ನ ಫ್ರೆಂಡ್ ಯಾರೋ ಮತ್ತೊಬ್ಬ ಫ್ರೆಂಡ್ ಇದ್ರೆ ನನಗೆ ಫೋನ್ ಕೊಟ್ಟಿರ್ತಾನೆ, ನಿನ್ನ ರೂಮಲ್ಲಿ ಚಾರ್ಜ್ ಹಾಕು, ನಿಮ್ಮ ಮನೇಲಿ ಚಾರ್ಜ್ ಹಾಕು ಅಂತ. ಹಾಕಿಟ್ಟು ಹೊರಗಡೆ ಬಂದಿರ್ತೀವಿ, ಚಾರ್ಜ್ ಹಾಕಿಲ್ಲ ಅಂತ ಕೇಳಿದ್ರೆ ಪಕ್ಕ ಹಾಕೀನಿ ಅಂತ ಹೇಳಿ ಅವನಿಗೇನು ಹೇಳ್ತೀವಿ ಗೊತ್ತಾ, ನಾವು ಅದನ್ನು ನಾವು ಅಶ್ಯೂರೆನ್ಸ್ ಅಂತೀವಿ. ಓಕೆನಾ. ಅಶ್ಯೂರೆನ್ಸ್ ಅಂದರೆ ಅವನಿಗೆ ಖಾತ್ರಿ ಕೊಡೋದು ಅಂತೀವಿ ನಾವು, ಸರಿನಾ. ಅದನ್ನು ಹಾಕಿನೋ ಮಾಡಿದ್ದೀನೋ ಮಾಡ್ತೀನೋ ಅನ್ನೋದು ಏನಿದೆಯಲ್ಲ ಅದನ್ನು ಖಾತ್ರಿ ಕೊಡೋದು ಅಶ್ಯೂರೆನ್ಸ್ ಅಂತಾರೆ ಅದಕ್ಕೆ, ಸರಿನಾ. ಇವಾಗ ವಿಮೆ ಕಂಪ್ನಿಗಳು ಕೂಡ ನಿಮ್ಗೆ ಅಶ್ಯೂರೆನ್ಸ್ ಕೊಡ್ತಾರೆ ನಿಮ್ಮ ಜೀವದ ಮೇಲೆ. ಓಕೆ, ಸೊ ಅದು ಅಶ್ಯೂರೆನ್ಸ್ ಅದು. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ದ ಫಾಸ್ಟೆಸ್ಟ್ ಪ್ರಿಂಟರ್ ಈಸ್, ಅತಿ ವೇಗವಾಗಿ ಪ್ರಿಂಟ್ ಮಾಡುವ ಸಾಧನ ಯಾವುದು ಅಂತ ಕೊಟ್ಟಿದ್ದಾರೆ. ಪ್ರಿಂಟರಲ್ಲಿ ಇವು 4 ಏನು ಕೊಟ್ಟಿದ್ದಾರಲ್ವ, ಇವು 4 ಕೂಡ ಪ್ರಿಂಟರೇ, ಬಟ್ ಇದರಲ್ಲಿ ಸ್ಪೀಡ್ ಆಗಿದ್ರೇನೋ ಪ್ರಿಂಟ್ ಮಾಡುತ್ತೆ. ಜೆಟ್ ಪ್ರಿಂಟರ್ ಪ್ರಿಂಟ್ ಮಾಡುತ್ತಾ, ಅದಾನಂತರ ಇಂಕ್ ಜೆಟ್ಟ, ಈ ಜೆಟ್ಟು ಮೊದಲು ಬರ್ತದೆ, ಅದಾನಂತರ ನೆಕ್ಸ್ಟ್ ಇಂಕ್ ಜೆಟ್ ಬರ್ತದೆ. ಇವು ಅತ್ಯಂತ ಹಳೆಯ ಪ್ರಿಂಟರ್ಗಳು ಇವೆಲ್ಲ, ಸರಿನಾ. ಅದಾನಂತರ ಇನ್ನೊಂದು ಡಾಟ್ ಮ್ಯಾಟ್ರಿಕ್ಸ್ ಅಂತ ಬರ್ತದೆ, ಅದು ಇದಕ್ಕಿಂತ ಹಳೆಯದು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಆ್ಯಕ್ಚುಲಾಗಿ. ಸೊ ನೆಕ್ಸ್ಟ್ ಅದಾನಂತರ ಥರ್ಮಲ್ ಪ್ರಿಂಟರ್, ಇದು ಕೂಡ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಯಾವುದು ಗೊತ್ತಾ, ಲೇಸರ್ ಪ್ರಿಂಟರ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಲೇಸರ್ ಪ್ರಿಂಟರ್ ಯಾವ ಸ್ಪೀಡಲ್ಲಿ ಪ್ರಿಂಟ್ ಮಾಡುತ್ತೆ ಅಂತ ಕೇಳಿದ್ರೆ ಪೇಜಸ್ ಪರ್ ಮಿನಿಟ್. ಓಕೆ, ಈ ಕ್ವಶನ್ ಜಾಸ್ತಿ ಕೇಳಿದ್ದಾರೆ. ಲೇಸರ್ ಪ್ರಿಂಟರ್ ಯಾವ ಸ್ಪೀಡಲ್ಲಿ ಪ್ರಿಂಟ್ ಮಾಡುತ್ತೆ ಅಂತ ಕೇಳಿದ್ರೆ PPM ಅಂತ ಹೇಳಬೇಕು, ಪೇಜಸ್ ಪರ್ ಮಿನಿಟ್. ಓಕೆನಾ. ಸೊ ಇದು ಸರಿಯಾದ ಉತ್ತರ ಆಗುತ್ತೆ, ಆಪ್ಷನ್ ಡಿ. ಎಷ್ಟಕ್ಕೆ 20ನೇ ಕ್ವಶನ್ಗೆ. ಸೊ ನೆಕ್ಸ್ಟ್ ಕ್ವಶನ್ ಯಾವುದು ಅಂತಂದರೆ, ಶಿ ವಾಸ್ ಸಿಟ್ಟಿಂಗ್ ಡ್ಯಾಶ್ ಹಿಮ್ ಇನ್ ದ ಪಾರ್ಕ್. ಅವ್ನ ಪಕ್ಕ ಕುಂತಿದ್ದಾಳೆ ಗುರು ಅವಳು ಅಂತ ಹೇಳ್ತೀವಲ್ವಾ. ಸೊ ಬಿಸೈಡ್ಸಾ, ಅಲಾಂಗ್ ಸೈಡಾ, ಬಿಸೈಡಾ, ಅಸೈಡಾ ಅಂತ ಕೇಳಿದ್ರೆ ಶಿ ವಾಸ್ ಸಿಟ್ಟಿಂಗ್ ಬಿಸೈಡ್ಸ್ ಹಿಮ್ ಆರ್ ಅಲಾಂಗ್ ಸೈಡಾ. ಅಲಾಂಗ್ ಸೈಡ್ ಅನ್ನೋದು ಅದು ಮೀನಿಂಗೇ ಬರೋದಿಲ್ಲ ಅಲ್ಲಿ, ಓಕೆನಾ. ಸೊ ಅಲಾಂಗ್ ಸೈಡ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಬಿಸೈಡಾ, ಅಸೈಡಾ ಅಂತ ಕೇಳಿದ್ರೆ ಅಸೈಡು ಬರೋದಿಲ್ಲ ಅಲ್ಲಿ, ಹೊರಡೆ ಇದ್ರೇನೋ ಅಲ್ಲಿ ಮೀನಿಂಗ್ಫುಲ್ ಕೊಡೋದೇ ಇಲ್ಲ ಅಲ್ಲಿ. ಬಿಸೈಡ್ ಅಂತ ಕೇಳಿದ್ರೆ ಅಲ್ಲಿ ಬಿಸೈಡ್ ಅನ್ನೋದು ಕರೆಕ್ಟ್ ವರ್ಡ್ ಆಗುತ್ತೆ. ಶಿ ವಾಸ್ ಸಿಟ್ಟಿಂಗ್ ಬಿಸೈಡ್ಸ್ ಹಿಮ್ ಅಲ್ಲ, ಬಿಸೈಡ್ ಹಿಮ್, ಅವನ ಪಕ್ಕ, ಅವನು ಬಾಜುಕೆ ಕುಂತಿದ್ದಾಳೆ ಅವಳು ಅಂತ ಅಂದಂಗೆ ಅದರ ಅರ್ಥ, ಸರಿನಾ. ಸೊ ಆಪ್ಷನ್ ಸಿ ಇದೆಯಲ್ಲ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಅಂತಾರಾಷ್ಟ್ರೀಯ ದಿನರೇಖೆ ಈ ಮೂಲಕ ಸಾಗುತ್ತದೆ. ಅಂತಾರಾಷ್ಟ್ರೀಯ ದಿನರೇಖೆ, ಓಕೆ, ಅಂತಾರಾಷ್ಟ್ರೀಯ ದಿನರೇಖೆ ಯಾವುದ್ರ ಮುಖಾಂತರ ಸಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಕೆಲವೊಂದು ಪ್ರಶ್ನೆಗಳಲ್ಲಿ ಹೆಂಗೆ ಕೊಟ್ಟಿರ್ತಾನೆ ಅಂದರೆ ಸಾಗರ ಕೊಟ್ಟಿರ್ತಾನೆ, ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕ್ಟಿಕ್ ಸಾಗರ, ಈಗ ವಾಟೆವರ್ ಒಂದು 4-5 ಸಾಗರ ಕೊಟ್ಟಿರ್ತಾನೆ, ಓಕೆನಾ. ಅದ್ರ ಕೊಟ್ಟು ಇದರಲ್ಲಿ ಯಾವ ಸಾಗರದಲ್ಲಿ ಅಂತಾರಾಷ್ಟ್ರೀಯ ದಿನರೇಖೆ ಹಾದು ಹೋಗುತ್ತದೆ ಅಂತ ಕೇಳಿದ್ದ. ಇಲ್ಲಿ ಹೇಗೆ ಕೇಳಿದಾನೆ ಅಂದರೆ ಯಾವ ಜಲಸಂಧಿ ಮುಖಾಂತರ ಹಾದು ಹೋಗ್ತದೆ ಅಂತ ಕೇಳಿದ್ದಾನೆ, ಸರಿನಾ. ಸೊ ಬೇರಿಂಗ್ ಸ್ಟ್ರೀಟ್ ಯಾವುದ್ಯಾವುದನ್ನೇ ಬೇರೆ ಮಾಡುತ್ತೆ ಅಂತ ಕೇಳಿದ್ರೆ ಬೇರಿಂಗ್ ಸ್ಟ್ರೀಟ್ ಬೇರೆ ಮಾಡುತ್ತೆ. ಯಾವುದು? ರಷ್ಯಾ ಮತ್ತು ಅಲಾಸ್ಕಾ ಅಂದರೆ ಯಾವ್ಯಾವ ಖಂಡ ಆಯಿತು? ಒಂದು ಏಷ್ಯಾ ಖಂಡ ಹಾಗೆ ಅಮೇರಿಕಾ ಖಂಡನ ಬೇರೆ ಮಾಡುತ್ತೆ, ಯಾವುದು? ಬೇರಿಂಗ್ ಸ್ಟ್ರೀಟ್. ಸೊ ನೆಕ್ಸ್ಟ್ ಯಾವುದಿದೆ ಅಂದರೆ ಜಿಬ್ರಾಲ್ಟರ್ ಇದೆ, ಓಕೆನಾ. ಈ ಜಿಬ್ರಾಲ್ಟರ್ ಯಾವುದನ್ನ ಬೇರೆ ಮಾಡುತ್ತೆ ಅಂತ ಕೇಳಿದ್ರೆ ಸ್ಪೇನ್ ಮತ್ತು ಮೊರಾಕೋ ದೇಶಗಳನ್ನು ಬೇರೆ ಮಾಡುತ್ತೆ. ದೇಶ ಕೇಳಿದ್ರೆ, ಹಾಗೆ ಖಂಡಗಳು ಕೇಳಿದ್ರೆ ಯುರೋಪ್ ಮತ್ತು ಆಫ್ರಿಕಾ ಖಂಡನ ಬೇರೆ ಮಾಡುತ್ತೆ. ಗುರು ಇದನ್ನೆಲ್ಲ ಬಿಟ್ಟು ನಂದು ಟೈಮ್ ಸರಿಯಾಗಿಲ್ಲ, ಬೇರೆ ಕ್ವಶನ್ ಕೇಳಿದಾಗ 2 ಬಿಟ್ಟು ಅಂದರೆ ಯಾವ್ದು ಕ್ವಶನ್ ಕೇಳ್ತಾನೆ ಅಂತ ಕೇಳಿದ್ರೆ ಯಾವ 2 ಸಾಗರಗಳನ್ನೇ ಬೇರೆ ಮಾಡುತ್ತದೆ ಅಂತ ಕೇಳ್ತಾನೆ. ಯಾವ ಸಾಗರ ಸಮುದ್ರಗಳನ್ನು? ಅಟ್ಲಾಂಟಿಕ್ ಸಾಗರ ಮತ್ತು ಮೆಡಿಟೇರಿಯನ್ ಸಮುದ್ರ, ಇವೆರಡನ್ನ ಬೇರೆ ಮಾಡೋ ಜಲಸಂಧಿ ಯಾವುದು ಅಂದರೆ ಜಿಬ್ರಾಲ್ಟರ್ ಜಲಸಂಧಿ, ಸರಿನಾ. ದೇಶ ಕೇಳಿದ್ರೆ ಸ್ಪೇನ್ ಮತ್ತು ಮೊರಾಕೋ, ಹಾಗೆ ಖಂಡ ಕೇಳಿದ್ರೆ ಆಫ್ರಿಕಾ ಮತ್ತು ಯಾವುದು ಯುರೋಪ್, ಮತ್ತು ಸಾಗರ ಸಮುದ್ರ ಕೇಳಿದ್ರೆ ಅಟ್ಲಾಂಟಿಕ್ ಓಕೆ, ಅಟ್ಲಾಂಟಿಕ್ ಮತ್ತು ಮೆಡಿಟೇರಿಯನ್ ಸಮುದ್ರ, ಇದನ್ನೇ ಬೇರೆ ಮಾಡುತ್ತೆ, ಯಾವುದು? ಜಿಬ್ರಾಲ್ಟರ್ ಜಲಸಂಧಿ. ಸೊ ನೆಕ್ಸ್ಟ್ ಫ್ಲೋರಿಡಾ ಸ್ಟ್ರೀಟ್ ಇದೆ. ಈ ಫ್ಲೋರಿಡಾ ಸ್ಟ್ರೀಟ್ ಇದು ಎಲ್ಲಿ ಬರುತ್ತೆ ಅಂದರೆ ಅಮೇರಿಕಾದ ನಿಯರ್ ಬರುತ್ತೆ, ಓಕೆನಾ. ಅಮೇರಿಕಾದ ನಿಯರ್ ಇಲ್ಲಿ ಫ್ಲೋರಿಡಾ ಜಲಸಂಧಿ ಅಲ್ಲಿದೆ. ಸೊ ನೆಕ್ಸ್ಟ್ ಮಲಕ್ಕಾ ಜಲಸಂಧಿ ಎಲ್ಲಿದೆ ಅಂದರೆ ಮಲೇಷಿಯಾ ಇದೆ, ಗೊತ್ತಾ. ಮಲೇಷಿಯಾದಲ್ಲಿ ಯಾವುದು? ಮಲಕ್ಕಾ ಜಲಸಂಧಿ ಬರ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಇದು ಯಾವ ಜಲಸಂಧಿ ಮುಖಾಂತರ ಹಾದೋಗುತ್ತೆ ಅಂದರೆ ಬೇರಿಂಗ್ ಜಲಸಂಧಿ ಮುಖಾಂತರ ಹಾದೋಗುತ್ತೆ. ಅಂತಾರಾಷ್ಟ್ರೀಯ ದಿನದ ರೇಖೆ, ಇದಕ್ಕೆ 180 ಡಿಗ್ರಿ ರೇಖಾಂಶ ಅಂತ ಕೂಡ ಕರಿತೀವಿ. ಅಕಸ್ಮಾತ್ ಕ್ವಶನಲ್ಲಿ ಹೀಗೆ ಕೇಳ್ಬೋದು, 180 ಡಿಗ್ರಿ ಲಾಂಗಿಟ್ಯೂಡ್ ಯಾವ ಜಲಸಂಧಿ ಮುಖಾಂತರ ಹಾದೋಗ್ತದೆ ಅಂತ ಕೇಳಿದ್ರು ಕೂಡ ಅದಕ್ಕೆ ಬೇರಿಂಗ್ ಜಲಸಂಧಿನೇ ಆಗ್ತದೆ. ಕ್ವಶನ್ ಅಂದರೆ ಚೇಂಜ್ ಮಾಡಿದಾನೆ ಅಷ್ಟೇ, ಆನ್ಸರ್ ಅದೇ, ಸರಿನಾ. ಕೇವಲ ಮೆಥಡ್ ಚೇಂಜ್ ಆಗುತ್ತೆ, ಬಟ್ ಆನ್ಸರ್ ಅದೇ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ
ಕೆಳಗಿನ ಸಾಲುಗಳಲ್ಲಿ ಕೆಲವು ದೋಷಪೂರಿತ ಪದಗಳಿವೆ, ಅವುಗಳನ್ನು ಕೆಳಗೆ ನೀಡಿರುವ ಉತ್ತರದ ಮೂಲಕ ಸರಿಪಡಿಸಿ ಅಂತ ಕೊಟ್ಟಿದ್ದಾನೆ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ. ಓಕೆ, ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಏನಂತ ಆಗುತ್ತೆ? ನೀರಿನ ಎರಕವ ಅಂತಂದರೆ ಹೊಯ್ದ ಆಗುತ್ತೆ ತಾನೆ. ನೀವು ಕೆಲವೊಂದನ್ನ ಆಪ್ಷನ್ ನೋಡ್ದೇನೆ ಹೇಳ್ಬೋದು, ಸರಿನಾ? ಹೊಯ್ದ ಆಗುತ್ತೆ ಇಲ್ಲಿ, ಸಾರಿ ಹೊಯ್ದ. ಓಕೆನಾ, ಹೊಯ್ದ ಆಗುತ್ತೆ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ. ಸೊ ಈ ರೀತಿ ಬರುತ್ತೆ ಅದು, ಸರಿನಾ? ಸೊ ಇಲ್ಲಿ ಆಪ್ಷನ್ ನೋಡೋಣ ಬನ್ನಿ, ಹೊಯ್ದ ಇದೆ ಅಲ್ವಾ ಅಂತ. ಸೊ ಇದೆ ನೋಡಿ, ಹೊಯ್ದ ಅಂತ ಇದೆ, ತೊಯ್ದ ಅಂತ ಇದೆ. ತೊಯ್ದ ನೀರಲ್ಲಿ ತೊಯ್ಸ್ಕೊಂಡು ಹೋದ, ಅದು ಅಲ್ಲ. ಬೈತಾನಾ? ಅಲ್ಲ. ಹೊಯ್ದ ಅಂದಮೇಲೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಅದು ಹೊಯ್ದ ಕರೆಕ್ಟ್ ಆಗುತ್ತೆ, ಸರಿನಾ? ಆಪ್ಷನ್ ಎ ಇದೆ ಅಲ್ವಾ, ಹೊಯ್ದ, ಇದು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, 12 ಗಂಟೆ ತೋರಿಸುವಾಗ, ಮಧ್ಯಾಹ್ನ 12 ಗಂಟೆ ತೋರಿಸುವಾಗ ಗಡಿಯಾರದ 2 ಮುಳ್ಳಿನ ನಡುವೆ ಎಷ್ಟು ಕೋನವಿರುತ್ತದೆ? ವಾಟ್ ಇಸ್ ದ ಆ್ಯಂಗಲ್ ಬಿಟ್ವೀನ್ 2 ಹ್ಯಾಂಡ್ಸ್ ಆಫ್ ಕ್ಲಾಕ್ ಅಟ್ 12 noon ಅಂತ ಕೊಟ್ಟಿದ್ದಾರೆ. ಮಧ್ಯಾಹ್ನ 12 ಗಂಟೆ ಇಲ್ಲ ರಾತ್ರಿ 12 ಗಂಟೆ, ಅವಾಗ ಎರಡು ಯಾವುದು ನಿಮಿಷದ ಮುಳ್ಳು ಮತ್ತು ಗಂಟೆ ಮುಳ್ಳಿನ ನಡುವೆ ಎಷ್ಟು ಕೋನ ಇರ್ತದೆ ಅಂತ ಕೇಳಿದ್ದಾನೆ. ಹೀಗಿರ್ತದೆ, 12 ಅನ್ನೋದು ಇಲ್ಲಿ ಬರ್ತದೆ. 12 ಗಂಟೆ ಆಗಿರ್ಬೇಕಂದ್ರೆ ನಿಮಿಷದ ಮುಳ್ಳು ಇಲ್ಲೇ ಇರಬೇಕು. ಸೊ 12 ಗಂಟೆ ಆದಾಗಿದ್ರೆ 12 ಗಂಟೆ ಮುಳ್ಳೆಲ್ಲಿ ಇರ್ತದೆ, ಮೀನ್ಸ್ ಅವರ್ ಮುಳ್ಳೆಲ್ಲಿ ಇರ್ತದೆ, ಅದು ಕೂಡ ಇಲ್ಲೇ ಇರ್ತದೆ. ಸೊ ಎಷ್ಟು ಡಿಗ್ರಿ ಆಯಿತು? 1 ಡಿಗ್ರಿ ಬರುತ್ತಾ? 1 ಡಿಗ್ರಿ ಕೂಡ ಬರುವುದಿಲ್ಲ. ಎಕ್ಸಾಕ್ಟ್ 12 ಗಂಟೆ ಆದಾಗ 0 ಡಿಗ್ರಿ ಇರ್ತದೆ, ಸರಿನಾ? ಅಕಸ್ಮಾತಾಗಿ 12:30 ಇಲ್ಲಿ ಬರ್ತದೆ ಅವರ್ ಮುಳ್ಳು, ಸಾರಿ ನಿಮಿಷದ ಮುಳ್ಳು. ಗಂಟೆ ಮುಳ್ಳು ಇಲ್ಲಿರ್ತದೆ, ಸಾರಿ ಇಲ್ಲಿರ್ತದೆ, ಸರಿನಾ? ಅವಾಗ ಎಷ್ಟು ಡಿಗ್ರಿ ಬರ್ತದೆ? ಆನ್ಸರ್ ಮಾಡಿ. ಎಕ್ಸಾಕ್ಟ್ ಆನ್ಸರ್ ಬರಲಿಲ್ಲ ಅಂದರೂ ಒಂದು ಆನ್ಸರ್ ರಫ್ ಆಗಿ ಬರ್ತಿರ್ಬೋದಲ್ವಾ? ಲೆಸ್ ದೆನ್ 180 ಬರುತ್ತಾ, ಮೋರ್ ದೆನ್ 180 ಬರುತ್ತಾ, ಆರ್ ಈಕ್ವಲ್ ಟು 180 ಬರುತ್ತಾ? ಕಾಮೆಂಟ್ ಹಾಕಿ, ಸರಿನಾ? ಇಲ್ಲಿ ಸರಿಯಾದ ಉತ್ತರ ಯಾವುದು ಗೊತ್ತಾ? ಆಪ್ಷನ್ ಎ ಇದೆಯಲ್ಲ, 0 ಡಿಗ್ರಿ ಕೋನ ಉಂಟಾಗ್ತದೆ 12 ಗಂಟೆ ಆದಾಗ. ಯಾಕಂದರೆ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳು ಒಂದೇ ಕಡೆ ಇರ್ತವೆ, ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಫ್ರಮ್ ದ ಫಾಲೋವಿಂಗ್ ಅಂತ ಕೊಟ್ಟಿದ್ದಾನೆ. ಪಾರ್ಲಿಮೆಂಟ್ ಎಷ್ಟು 1000 ಸಲ ಓದಿರ್ತೀರಲ್ವಾ ನೀವು? ಸೊ 25ನೇ ಕ್ವಶನ್, PAR ಪಾರ್ಲಮೆಂಟ್ ಆಗುತ್ತಾ? ಪಾರ್ಲಿಮೆಂಟ್ ಆಗೋದಿಲ್ಲ ಅಲ್ವಾ? PARLAMENT ಪಾರ್ಲಿಮೆಂಟ್ ಅಂತ ಅನಿಸ್ತಿದೆಯಲ್ಲ ನೋಡಿ, ಉಚ್ಚಾರಣೆ ಪಾರ್ಲಿಮೆಂಟ್ ಅಂತ ಬರ್ತಿದೆ. ಸೊ ನೆಕ್ಸ್ಟ್ ಏನು ಬರ್ತಿದೆ ಅಂದರೆ ಪಾರ್ಲಿಮೆಂಟ್. ಓಕೆನಾ, ಪಾರ್ಲೇಜಿ ಇದನ್ನು ತಿಂತಾ ಇಲ್ಲ ನಾವು ಇವಾಗ. ಓಕೆನಾ, ಇದು ಪಾರ್ಲಿಮೆಂಟ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಇದು ಪಾರ್ಲಿಮೆಂಟ್ ಅಂತಲೇ ಬರ್ತಿದೆ ನೋಡಿ, PARLAMENT ಪಾರ್ಲಿಮೆಂಟ್. ಸರಿಯಾಗುತ್ತಾ? ಎಲ್ಲೋ ಮಿಸ್ ಹೊಡಿತಿದೆ ಅಲ್ವಾ ಇಲ್ಲಿ ಈ ಪಾರ್ಲಿಮೆಂಟಲ್ಲಿ? ಎ ಮಿಸ್ ಆಗಿದೆ ಇಲ್ಲಿ. ಓಕೆನಾ, ಎ ಇದೆಯಲ್ಲ ಇಲ್ಲಿ ಮಿಸ್ ಆಗಿದೆ. ಸೊ ಇದು ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ, ಪಾರ್ಲಿಮೆಂಟ್. ಇದು ಸರಿಯಾದ ಉತ್ತರ, ಸರಿನಾ? ಪಾರ್ಲಿಮೆಂಟ್ ಅನ್ನೋದು ಆಪ್ಷನ್ ಬಿ, PARLAMENT, ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಏನು? ಆಳಿಗೊಂದು ಏಟು, ಆಳಿಗೊಂದು ಹುಲ್ಲು, ಆಳಿಗೊಂದು ಹಲ್ಲು, ಆಳಿಗೊಂದು ಕಲ್ಲು ಅಂತ ಕೇಳಿದ್ರೆ ಆಳಿಗೊಂದು ಕಲ್ಲು. ಓಕೆನಾ, ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು, ಎಲ್ಲರೂ ಕಲ್ಲು ತೊಗೊಂಡು ಹೊಡಿತಾರೆ. ಸೊ ಆಪ್ಷನ್ ಡಿ ಇದೆಯಲ್ಲ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಒನ್ ಆಫ್ ಮೈ ಪ್ರಿನ್ಸಿಪಲ್ ಈಸ್ ಟು ಬಿ ಹಾನೆಸ್ಟ್. ಓಕೆ, ಪ್ರಿನ್ಸಿಪಲ್ ಇದ್ರೆ ನೀನೇ ಓದಿ ಹೇಳ್ದಲ್ಲ, ಆನ್ಸರ್ ನಾವೇ ಹೇಗೆ ಹೇಳೋಣ ಅಂತ ಹೇಳಿದ್ರೆ ನಾನು ಪ್ರಿನ್ಸಿಪಲ್ ಅಂದಿದ್ದೀನಿ. ಸ್ಪೆಲ್ಲಿಂಗ್ ಯಾವುದಿದೆ ಅಲ್ಲಿ ನೋಡ್ಕೊಳ್ಳಿ. ಇದು ಪ್ರಿನ್ಸಿಪಲ್ ಇದೆಯಾ? ಪ್ರಿನ್ಸಿಪಾಲ್ ಇದೆ. ಪ್ರಿನ್ಸಿಪಾಲ್ ಅಂದರೆ ಪ್ರಾಂಶುಪಾಲ. ಪ್ರಿನ್ಸಿಪಲ್ ಇದೆಯಾ? ಹೌದು, ಪ್ರಿನ್ಸಿಪಲ್ ಇದೆ. ಪ್ರಿನ್ಸಿಪಲ್ ಅಂದರೆ ಏನು ಕನ್ನಡದಲ್ಲಿ? ನೈತಿಕತೆಗಳು. ಓಕೆನಾ, ನೈತಿಕತೆಗಳು ನಂದಿದ್ರೇನೋ, ಮಾರಾಲಿಟಿ ನಂದಿದ್ರೇನೋ ಒಂದು ತತ್ವಗಳು ಅಂತ ಬರುತ್ತೆ, ಸರಿನಾ? ಪ್ರಿನ್ಸಿಪಲ್ಸ್ ಅಂದರೆ ನನ್ನ ತತ್ವಗಳು. ಅದಾನಂತರ ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಅಂತ ಕೊಟ್ಟಿದ್ದಾರೆ, ಅದಾನಂತರ ಪ್ರಿನ್ಸಿಪಲ್ಡ್ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಪ್ರಿನ್ಸಿಪಲ್ ಆಗುತ್ತಾ, ಪ್ರಿನ್ಸಿಪಲ್ಸ್ ಆಗುತ್ತಾ? ಸೊ ಇದನ್ನು ಬಿಡಿ. ಓಕೆನಾ, ಇದು ರಾಂಗ್ ಇದೆ. ಸೊ ಇವಾಗ ಹೇಳಿದನ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ, ಇದರಲ್ಲಿ ಪ್ರಿನ್ಸಿಪಲ್ ಆಗುತ್ತಾ, ಪ್ರಿನ್ಸಿಪಲ್ಸ್ ಆಗುತ್ತೆ? ಮೀನಿಂಗ್ ಚೇಂಜ್ ಇದೆ, ಸ್ಲೈಟಾಗಿ ಚೇಂಜ್ ಇದೆ. ಯಾವುದಾಗುತ್ತೆ? ಪ್ರಿನ್ಸಿಪಲ್ ಪ್ಲೂರಲ್ ಆಗುತ್ತಾ, ಸಿಂಗ್ಯುಲರ್ ಆಗುತ್ತಾ? ಸರಿಯಾದ ಉತ್ತರ ಕೇಳಿದ್ರೆ ಪ್ರಿನ್ಸಿಪಲ್ಸ್ ಆಗುತ್ತೆ. ಓಕೆನಾ, ಪ್ರಿನ್ಸಿಪಲ್ ಯಾಕಾಗಲ್ಲ? ಆಗಬಹುದಿತ್ತು. ಓಕೆನಾ, ನೀನು ಹೇಳ್ತೀಯ, ನಿನ್ನ ಫ್ರೆಂಡ್ಸಲ್ಲಿ ಯಾರು ತುಂಬ ನಿನಗೆ ಕಾಳಜಿ ಮಾಡ್ತಾರೆ, ಯಾರು ನಿನಗೆ ಬಹಳ ಏನೋ ಇಷ್ಟಪಡ್ತಾರೆ ಅಂತ ಕೇಳಿದ್ರೆ ಏನಂತ ಹೇಳ್ತೀಯ? ಅದು ನಾನು ಕೇಳೋದು ಹೇಗೆ ಕೇಳ್ತೀನಿ, 10 ಜನ ನಿನ್ನ ಒಬ್ಬ ಫ್ರೆಂಡಲ್ಲಿ ಅಂತ ಕೇಳ್ತಾನೆ. ಓಕೆನಾ, 10 ಜನರಲ್ಲಿ ಯಾರು ಒಬ್ಬ ಫ್ರೆಂಡ್ ನಿನಗೆ ಅಂತ ಕೇಳ್ತೀವಿ. ಸೊ ಒನ್ ಆಫ್ ದೆಮ್ ಅಂತ ಬರುತ್ತೆ ತಾನೇ ಕನ್ನಡ ಇಂಗ್ಲೀಷಲ್ಲಿ ಹೇಳಿದ್ರೆ. ಇರೋ ಒಬ್ಬ ಫ್ರೆಂಡಲ್ಲಿ ಆ ಒಬ್ಬ ಫ್ರೆಂಡ್ ಇದ್ರೆ ನಿನಗೆ ಹೇಗಿದ್ದಾನೆ ಅಂತ ಕೇಳ್ತೀನಿ ನಾನು. ಒನ್ ಆಫ್ ದ ಫ್ರೆಂಡ್ ಆಫ್ ಒನ್ ಫ್ರೆಂಡ್, ಈ ರೀತಿ ಮೀನಿಂಗ್ ಬರುತ್ತಾ? ಅದು ಬರಲ್ಲ ತಾನೆ. ಸೊ ಒನ್ ಆಫ್ ದ ಫ್ರೆಂಡ್ ಅಂದರೆ ಒನ್ ನಾವು ತೊಗೋತಿದ್ದೀವಿ ಅಂದರೆ ಅಲ್ಲಿ ಗುಂಪು ಇರಬೇಕು. ಓಕೆನಾ, ಮಿನಿಮಮ್ 2 ಇರಬೇಕು.
ಓಕೆನಾ. ಮಿನಿಮಮ್ 2 ಇದ್ದಾಗ ಮಾತ್ರ ನಾನು ಒಂದನ್ನು ಚೂಸ್ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದರೆ ಒನ್ ಆಫ್ ದೆಮ್ ಯಾಕೆ, ದ್ಯಾಟ್ಸ್ ಇಟ್. ಅದನ್ನೇ ತಗೋ ಅಂತ ಹೇಳ್ತೀನಿ ನಾನು ಡೈರೆಕ್ಟಾಗಿ, ಒನ್ ಆಫ್ ದೆಮ್ ತಗೋ ಅಂತ ನಾನು ಹೇಳೋದಿಲ್ಲ, ಸರಿನಾ. ಸೊ ಒನ್ ಆಫ್ ಅಂತ ಬಂದಾಗ, ಒನ್ ಆಫ್ ಇಲ್ಲಾಂದರೆ ಎನಿ ಅಂತ ಬಂದಾಗ, ಸೊ ನೆಕ್ಸ್ಟ್ ಏನು ಬರ್ತದೆ ಅಂದರೆ ಪ್ಲ್ಯೂರಲ್ಲೇ ಬರ್ತದೆ, ಓಕೆನಾ. ಸಬ್ಜೆಕ್ಟ್ ಏನು ಬರ್ತದೆ, ಪ್ಲ್ಯೂರಲ್ಲೇ ಬರ್ತದೆ, ಸರಿನಾ. ಇದು ನೆನಪಿಟ್ಕೊಳ್ಳಿ ನಿಮಗೆ. ಒನ್ ಆಫ್ ಏನಾದರೂ ಬಂತು, ಎನಿ ಅಂತ ಬಂತು, ಮುಂದೆ ಪ್ಲ್ಯೂರಲ್ಲೇ ಬರುತ್ತದೆ, ಸರಿನಾ. ಸಿಂಗ್ಯುಲರ್ ಬರೋದಿಲ್ಲ. ಸೊ ಪ್ರಿನ್ಸಿಪಲ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಯಾವುದಿದೆ ಅಂದರೆ, ಕೆಳಗಿನವುಗಳಲ್ಲಿ ಯಾವುದು ಅರಿ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾನೆ. ಅರಿ ಸಮಾಸಕ್ಕೆ ಯಾವುದು ಉದಾಹರಣೆಯಾಗಿದೆ? ಅರಗಿಳಿಯಾಗಿದೆಯಾ? ಕುಸುಮ ಬಾಲೆ. ಕುಸುಮ ಬಾಲೆ ಯಾರ್ದು ಕಾವ್ಯನಾಮ ಹೇಳಿ, ಇಲ್ಲಾಂದರೆ ಯಾರ್ದು ಬುಕ್ಕು? ಸೊ ನೆಕ್ಸ್ಟ್ ಸೂರ್ಯಕಿರಣ ಇದೆ, ಅರಸು ಕುಮಾರ ಅಂತ ಕೊಟ್ಟಿದ್ದಾರೆ, ಸರಿನಾ. ಇದಕ್ಕೆ ಸರಿಯಾದ ಉತ್ತರ ಅರಸು ಕುಮಾರ ಆಗುತ್ತೆ. ಕುಸುಮ ಬಾಲೆ ಅನ್ನೋದು ದೇವನೂರು ಮಹಾದೇವ ಅಂತ ಬರ್ತಾರೆ ಗೊತ್ತಾ, ಅವರ ಪುಸ್ತಕ ಇದು ಕುಸುಮ ಬಾಲೆ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಇತ್ತೀಚೆಗೆ ಕೃಷಿ ಆದಾಯ ತೆರಿಗೆಯನ್ನು ರದ್ದು ಮಾಡಿದ ರಾಜ್ಯ ಸರ್ಕಾರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಕೃಷಿ ತೆರಿಗೆಯನ್ನು ರದ್ದು ಮಾಡಿದ್ದಾರೆ ಒಂದು ರಾಜ್ಯ ಸರ್ಕಾರ 2017ರಲ್ಲಿ. ಯಾರವರು ಅಂತ ಕೇಳಿದ್ರೆ, ರಾಜಸ್ಥಾನ್, ಬಿಹಾರ್, ಅಸ್ಸಾಂ, ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ಇದೆ ನೋಡಿ, ಓಕೆನಾ. ಕರ್ನಾಟಕದವರು 2017ರಲ್ಲಿ ಕೃಷಿ ತೆರಿಗೆಯನ್ನು ರದ್ದು ಮಾಡ್ತಾರೆ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಇನ್ ಅ ಸೆಂಟೆನ್ಸ್ ವಿ ಯೂಶ್ವಲಿ ಪೇರ್ ನೈದರ್ ವಿತ್. ಓಕೆ, ಇಲ್ಲಿ 2 ಬರ್ತವೆ, ಓಕೆನಾ. ನೈದರ್ ವಿತ್ ಇದ್ರ ಜೊತೆ ಏನು ಯೂಸ್ ಮಾಡ್ತೀವಿ, ಮತ್ತು ಐದರ್ ವಿತ್ ಜೊತೆ ಏನು ಯೂಸ್ ಮಾಡ್ತೀವಿ ಅಂತ, ಓಕೆನಾ. ಐದರ್ ಅಂತ ಕೊಟ್ಟಿದ್ದಾನೆ, ಆರ್ ಅಂತ ಕೊಟ್ಟಿದ್ದಾನೆ, ಇವನ್ ಅಂತ ಕೊಟ್ಟಿದ್ದಾನೆ, ನಾರ್ ಅಂತ ಕೊಟ್ಟಿದ್ದಾನೆ. ನೈದರ್ ಅಂತ ಏನಾದರೂ ಬಂತಾ ಒಂದು ಸೆಂಟೆನ್ಸಲ್ಲಿ, ಅಲ್ಲಿ ಮುಂದೆ ನಾರ್ ಅಂತ ಬರಲೇಬೇಕು, ಓಕೆನಾ. ಇಲ್ಲಿದೆ ನೋಡಿ ನಾರ್. ನೈದರ್ ಅಂತ ಏನಾದರೂ ಬಂದೆ ಅದ್ರ ಕ್ಲೋಸ್ ಫ್ರೆಂಡ್. ಎಷ್ಟು ಕ್ಲೋಸ್ ಫ್ರೆಂಡ್ ಗೊತ್ತಾ, ಲೈಕ್ ಎಸ್ ಆ್ಯಂಡ್ ಎಸ್ ಇದ್ದಾಗೆ, ಓಕೆ. ಮೀನ್ಸ್ ಎಸ್ ಆ್ಯಂಡ್ ಎಸ್ ಇದ್ದವರು ಆ ರೀತಿ ಕ್ಲೋಸ್ ಇರ್ತಾರೆ ಅಂತ ಹೇಳಿದೆ ಅಷ್ಟೇ. ಎಸ್ ಆ್ಯಂಡ್ ಎಸ್ ಫ್ರೆಂಡ್ ಥರ ಅವರು, ಓಕೆನಾ. ಬಿಟ್ಟಿರಲ್ಲ, ನೈದರು ಬಿಟ್ಟಿರಲ್ಲ, ನಾರು ಬಿಟ್ಟಿರಲ್ಲ, ಓಕೆನಾ. ಒಂದು ಬಿಟ್ಟಿದ್ರು ಕೂಡ ಮತ್ತೊಂದನ್ನೇ ಬಿಡಕ್ಕೆ ಇಷ್ಟಪಡಲ್ಲ. ನೈದರ್ ಬಂದರೆ ನಾರ್ ಇರಲೇಬೇಕು, ಓಕೆನಾ. ಹಾಗೆ ಐದರ್ ಅಂತ ಬಂದರೆ, ಓಕೆ, ಐದರ್ ಅಂತ ಬಂದರೆ ಆರ್ ಅಂತ ಇರಲೇಬೇಕಾಗುತ್ತೆ, ಓಕೆನಾ. ಐದರ್ ಅಂತ ಏನಾದರೂ ಒಂದು ಸೆಂಟೆನ್ಸಲ್ಲಿ ಬಂದಿದೆಯಾ, ಆರ್ ಅಂತ ಬರಲೇಬೇಕು. ಐದರ್ ದಿಸ್ ಆರ್ ದ್ಯಾಟ್, ನೈದರ್ ದಿಸ್ ಆರ್ ದ್ಯಾಟ್ ಅಂತ ಹೇಳ್ತೀವಿ ಗೊತ್ತಾ ನಾವು. ಒಂದು ಇಲ್ಲಾಂದರೆ ಇದು, ಇಲ್ಲಾಂದರೆ ಅದು, ಆ ರೀತಿ ಇದರ ಅರ್ಥ ಕೊಡ್ತದೆ. ಅಲ್ಲಿ ನೈದರ್ ಬಂತಂದರೆ ನಾರ್ ಅಂತಲೇ ಬರಬೇಕು. ಇದನ್ನು ಹೇಗೆ ನೆನಪಿಟ್ಕೋಬೇಕು, ಓಕೆ. ಇದನ್ನು ಈ ರೀತಿ ನೆನಪಿಟ್ಕೊಳ್ಳಿ. ನೈದರ್ ಬಂದಾಗ ನಿಮಗೆ ಆರ್ ಅಂತ ಏನಾದರೂ ಕನ್ಫ್ಯೂಸ್ ಆಗುತ್ತಾ, ಆರ್ ಅಂತ ಬೇಕಾಗಿಲ್ಲ ನಿಮಗೆ. ಇಲ್ಲಿ ಎನ್ ಇದೆಯಲ್ಲ, ಸೊ ಎನ್ ಸೇರಿಸ್ಬಿಡಿ, ಇಲ್ಲಿ ನಾರ್ ಆಗುತ್ತೆ. ಸೊ ಐದರ್ ಇದ್ದಲ್ಲಿ ಸೊ ಒಂದು ನೆನಪಿಟ್ಕೊಂಡ್ರೆ ಇನ್ನೊಂದು ನಾವು ನೆನಪಿಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ತಲೆಗಿದ್ರೆ ಸ್ಟೋರ್ ಆಗುತ್ತೆ, ಭಾಳ ತುಂಬ ಹೋಗ್ಬಿಡುತ್ತೆ, ಮೆಮ್ರಿ ಇದ್ರೆ ಡಂಪ್ ಆಗುತ್ತೆ, ಓಕೆನಾ. ಸೊ ನಿಮಗೆ ಬೇಕಾಗಿಲ್ಲ ಅದು. ಸೊ ಒಂದನ್ನು ನೆನ್ಪಿಟ್ಕೊಂಡ್ರೆ ಸಾಕು, ನೈದರ್ ನಾರ್ ಆಗುತ್ತೆ, ಐದರ್ ಇದು ಆರ್ ಆಗುತ್ತೆ, ಅದು ಅಪೋಸಿಟ್, ಸರಿನಾ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ ನೀವು. ನೈದರ್ ಬಂದರೆ ನಾರ್ ಅಂತಲೇ ಬರಬೇಕು, ರೂಲ್ಸ್ ಅದು, ಓಕೆ, ಚೇಂಜ್ ಆಗೋದಿಲ್ಲ. ನೀವು ಯಾವುದೇ ಕ್ವಶನ್ ಪೇಪರ್, UPSC ಕ್ವಶನ್ ಪೇಪರ್ ತೆಗೆದು ನೋಡಿದ್ರು, ನೀವು CGL ಕ್ವಶನ್ ಪೇಪರ್ ತೆಗೆದು ನೋಡಿದ್ರು ನಿಮ್ಗೆ ಅದನ್ನೇ ಸಿಗುತ್ತೆ, ಓಕೆನಾ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ನೈದರ್ ಬಂದರೆ ನಾರ್ ಬರಬೇಕು, ಐದರ್ ಬಂದರೆ ಆರ್ ಅಂತ ಬರಬೇಕು, ಓಕೆನಾ. ಐದರ್ ಬಂದರೆ ಆರ್ ಅಂತ ಬರಬೇಕು. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಈ ಕೆಳಗಿನ ಸಾಲುಗಳಲ್ಲಿ ಸರಿಯಾದ ಸಾಲನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಅನ್ನ ಬಲ್ಲವನಿಗೆ ರೋಗವಿಲ್ಲ, ನಾವು ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಓದಿದ್ದೀನಿ, ಇದು ಬರೋದಿಲ್ಲ ಅಲ್ಲ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಇದು ಸರಿಯಾಗಿದೆ. ಸೊ ನೆಕ್ಸ್ಟ್ ಊಟ ಬಲ್ಲವನಿಗೆ ರೋಗವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಓಕೆ, ಸರಿಯಾಗಿದೆ. ನೋಟ ಬಲ್ಲವನಿಗೆ ರೋಗವಿಲ್ಲ, ನೋಟ ಬಲ್ಲವನಿಗೆ ಹೇಗೆ ರೋಗವಿಲ್ಲ, ಚೆನ್ನಾಗಿ ನೋಡ್ತಿದ್ದ ಅವನಿಗೆ ಇದ್ರೆ ರೋಗ ಬರಲ್ದ, ಬರ್ತದೆ. ಸೊ ಇದು ಆಗೋದಿಲ್ಲ. ಆಟ ಬಲ್ಲವನಿಗೆ ಜಗಳವಿಲ್ಲ, ಓಕೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಾರದವನಿಗೆ ಜಗಳವಿಲ್ಲ. ಮಾತು ಬಾರದವನಿಗೆ ಅಲ್ಲ, ಇದು ಮಾತು ಬರುವವನಿಗೆ ಜಗಳವಿಲ್ಲ. ಚೆನ್ನಾಗಿ ಮಾತಾಡ್ತೀರಿ, ಹೊಂದ್ಕೊಂಡು ಹೋಗೋಣ ಬಿಡ್ರಿ ಅಂತ ಹೇಳ್ಸಿದ್ರೆ ಹೋಗ್ತಾನೆ ಅವನು, ಓಕೆನಾ. ಜಗಳ ಮಾಡಲ್ಲ ಹುಚ್ಚಿರಂಗೆ. ಸೊ ಆಪ್ಷನ್ ಬಿ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ ನೋಡಿ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಸರಿನಾ. ಸೊ 31ಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ದ ಆ್ಯಂಟೋನಿಯಮ್ ಆಫ್ ದ ವರ್ಡ್ ಅಪಿಯರ್, ಓಕೆನಾ. ಅಪಿಯರ್ದಿದ್ರೇನೋ ಅಪೋಸಿಟ್ ವರ್ಡ್ ಕೇಳಿದ್ದಾನೆ. ಸೊ ಇಲ್ಲಿ ಮೊದಲಿದ್ರೆ ಸಿನೋನಿಮ್ ಕೇಳ್ತಿದ್ದಾನೆ, ಆ್ಯಂಟೋನಿಯಮ್ ಕೇಳ್ತೇನೆ ಅಂತ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ನಾವು ಮೊದಲು. ಡೈರೆಕ್ಟಾಗಿದ್ರೇನೋ ಅದಕ್ಕೆ ಮ್ಯಾಕ್ಸಿಮಮ್ ನಮಗೆ ಸಮಾನಾರ್ಥಕ ಹಾಕಬೇಕಂತಲೇ ಅನಿಸ್ತದೆ, ಸಿನೋನಿಮ್ ಹಾಕಬೇಕಂತಲೇ ಅನಿಸ್ತದೆ, ಓಕೆನಾ. ಮೇಲೆ ನಾವು ಸರಿಯಾಗಿ ಓದಲಿಲ್ಲ ಅಂತ ಕೇಳಿದ್ರೆ. ಸೊ ಅಪಿಯರ್ ಅಂತ ಕೇಳಿದ್ರೆ, ಅಪಿಯರ್ ಅಂತ ಇಲ್ಲಿ ಮುಂದೆ ಯಾವ್ದು ಹಾಕ್ತೀವಿ ನಾವು, ಪ್ರಿಫಿಕ್ಸ್ ಯಾವ್ದು ಹಾಕ್ತೀರಾ. ಇಲ್ಲಿ ಪ್ರಿಫಿಕ್ಸ್ ಹಾಕಿದ್ರೆ ನಿಮಗೆ ಅಪೋಸಿಟ್ ವರ್ಡ್ ಆಗುತ್ತೆ. ಯಾವ ಪ್ರಿಫಿಕ್ಸ್ ಹಾಕ್ತೀರಾ, ಅನ್ನಂತ ಹಾಕ್ತೀರಾ, ಅನ್ನಪಿಯರ್ ಅಂತ ಹಾಕ್ತೀರಾ, ಇರ್ಅಪಿಯರ್ ಅಂತ ಹಾಕ್ತೀರಾ. ಇರ ಮುಂದೆ ರೆಗ್ಯುಲರ್ ಅಂತ ಬರ್ತದೆ, ಓಕೆನಾ. ಮೊನ್ನೆ ಯಾವುದು ಇದರಲ್ಲಿ ಕೇಳಿದ್ದ ನೋಡಿ, PDO HK ಎಕ್ಸಾಮಲ್ಲಿ ಕಮ್ಯುನಿಕೇಷನ್ ಪೇಪರಲ್ಲಿ ಕೇಳಿದ್ದ ಮೇ ಬಿ.
ಸೊ ಅಪಿಯರ್ ಅಪೋಸಿಟ್ ಯಾವುದು ಅಂದರೆ ಡಿಸ್ ಅಂತ ಹಾಕಬೇಕು. ಓಕೆನಾ, ಡಿಸ್ ಅನ್ನೋದು ಪ್ರಿಫಿಕ್ಸ್ ಹಾಕಿದ್ರೆ ಅದು ಅಪೋಸಿಟ್ ವರ್ಡ್ ಆಗುತ್ತೆ. ಅಪಿಯರ್ ಇದ್ದರೆ ಅಪಿಯರ್ ಆಗ್ತದೆ. ಕಾಣಿಸ್ತಿದ್ಯಾ? ನೀನು ಕಾಣಿಸ್ತಾ ಇಲ್ವೋ? ಓಕೆನಾ, ಡಿಸಪಿಯರ್ ಫಿಲ್ಮಲ್ಲೆಲ್ಲ ತೋರಿಸ್ತಾರೆ, ಡಿಸಪಿಯರ್ ಆಗ್ತಿರ್ತಾನೆ, ಎಲ್ಲ ಕದ್ಕೊಂಡು ಬರ್ತಾನೆ ಬ್ಯಾಂಕಲ್ಲಿ ಹೋಗಿ, ಅವನು ಡಿಸಪಿಯರ್ ಆಗಿರ್ತಾನೆ. ಓಕೆನಾ, ಸೊ ಡಿಸಪಿಯರ್. ಅಪಿಯರ್ ಅಂದರೆ ನಾನು ನೀನು ಕಾಣಿಸ್ತೀವಿ. ಇವಾಗ ನಾನು ನಿನ್ನ ಮುಂದೆ ಬಂದರೆ ನೀವು ಕಾಣಿಸ್ತೀರಾ. ಓಕೆನಾ, ಸೊ ನಿಮ್ಮ ಮುಂದೆ ನಾನು ಬಂದರೆ ನಾನು ನಿಮ್ಗೆ ಕಾಣಿಸ್ತೀನಿ. ಸೊ ಇದಕ್ಕೆ ಅಪಿಯರೆನ್ಸ್ ಅಂತೀವಿ. ಓಕೆನಾ, ಕಾಣಿಸೋದು. ಡಿಸಪಿಯರ್ ಅಂದರೆ ಕಾಣಿಸಲ್ಲ, ನಾವು ಮುಂದೆ ಇರೋದು. ಓಕೆನಾ, ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಸೊ ನೆಕ್ಸ್ಟ್ 33ನೇ ಕ್ವಶನ್ ಏನಿದೆ ಅಂದರೆ, ರೈತರಿಂದ ಹೊಲವು ಉಳಲ್ಪಡುತ್ತದೆ, ಈ ವಾಕ್ಯವು ಯಾವ ಪ್ರಯೋಗದಲ್ಲಿದೆ ಅಂತ ಕೇಳಿದ್ದಾನೆ. ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ, ಕ್ರಿಯಾ ಪ್ರಯೋಗ, ಕರ್ತೃ ಪ್ರಯೋಗ. ರೈತರಿಂದ ಹೊಲವು ಉಳಲ್ಪಡುತ್ತದೆ. ಓಕೆನಾ, ರೈತರಿದ್ರೆ ಹೊಲದಿಂದ ಉಳಲ್ಪಡೋದಿಲ್ಲ, ರೈತರಿಂದ ಹೊಲವು ಉಳಲ್ಪಡುತ್ತದೆ. ಯಾವುದು? ಕರ್ತರಿಯ ಕರ್ಮಣಿಯ? ಕರ್ಮಣಿ ಪ್ರಯೋಗ ಆಗುತ್ತೆ. ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಸೌಮ್ಯಜಿತ್ ಘೋಷ್ ಈಸ್ ಅಸೋಸಿಯೇಟೆಡ್ ವಿತ್. ಸೌಮ್ಯಜಿತ್ ಘೋಷ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. ಓಕೆನಾ, ರೀಸೆಂಟಾಗಿ ಒಲಿಂಪಿಕ್ಸ್ ಆಗಿದೆ ಅಲ್ವಾ, ಒಲಿಂಪಿಕ್ಸ್ದು ನಿಮಗೆ ಪೇಪರ್ ಸಿಗುತ್ತೆ. ಅಂದರೆ ಒಲಿಂಪಿಕ್ಸ್ ಲಾಸ್ಟ್ ಡೇ ಏನಾಯ್ತಲ್ವಾ, ಆ ಡೇಟ್ದು ಒಂದು ಪೇಪರ್ ಸಿಗುತ್ತೆ ನಿಮಗೆ, ನ್ಯೂಸ್ ಪೇಪರ್ ಯಾವುದಾದ್ರು. ನಿಮ್ಮ ಮೇ ಬಿ ನಿಮ್ಮ ರೂಮಲ್ಲಿ ಬಿದ್ದಿರ್ಬೋದು, ಇಲ್ಲಾಂದರೆ ಲೈಬ್ರರಿಲಿ ಸಿಗ್ಬೋದು. ಅದನ್ನು ನೀವು ಯಾರು ಯಾವ ಪದಕ ಗೆದ್ದಿದ್ದಾರೆ ಬೇಕಾಗಿಲ್ಲ, ಯಾಕಂದರೆ ಅದನ್ನು ಕೇಳೋದು ಕಡಿಮೆ ಮಾಡಿದ್ದಾನೆ. ಯಾಕಂದರೆ ಗೆದ್ದಿರೋರೇ 6 ಜನ ಗೆದ್ದಿದ್ದಾರೆ ಅಷ್ಟೇ. ಸೊ ಅದಕ್ಕೆ ಅದನ್ನು ಕೇಳೋದಿಲ್ಲ. ಬಟ್ ಯಾರು ಯಾವ ಸ್ಪೋರ್ಟ್ಸ್ ಜೊತೆ ಅಸೋಸಿಯೇಟ್ ಆಗಿದ್ದಾರೆ ಅಂತ ಕೇಳ್ತಾರೆ. ಮೊನ್ನೆ ಇದರಲ್ಲಿ BMTCನಲ್ಲಿ ಕೇಳ್ದ, ಹಾಗೆ ಇದರಲ್ಲಿ ಕೇಳ್ದ VAO ಆ ಎಕ್ಸಾಮಲ್ಲಿ ಕೂಡ ಕೇಳಿದ್ದಾನೆ. ಸೊ ನಿಮಗೆ ನೆಕ್ಸ್ಟ್ PDO ನಾಲೆಜ್ಗೆ ಅವ್ರಿಗೆ ಕೂಡ ಬರಬಹುದು, ಮ್ಯಾಕ್ಸಿಮಮ್ ಬರುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಸರಿನಾ? ಸೊ ಅದನ್ನು ನೋಡ್ಕೊಳ್ಳಿ. ಇವಾಗ ಬಾಲರಾಜು ಅಂತ ಬರ್ತಾರೆ, ಅವ್ರು ಎದಕ್ಕೆ ಬರ್ತಾರೆ? ರೋಯಿಂಗ್ ಬರ್ತಾರೆ. ಓಕೆನಾ, ಅದಾಂತರ ನೆಕ್ಸ್ಟ್ ಯಾವುದು? ಮಣಿಕಾ ಬಾತ್ರಾ ಅಂತ ಫೇಮಸ್ ಆಗಿದ್ದಾರೆ ಅವರು, ಭಾಳ ನ್ಯೂಸಲ್ಲಿ ಅಂತೂ ಹೆವಿ ಬಂದಿದ್ದಾರೆ ಅವರು. ಅವ್ರು ಎದಕ್ಕೆ ಬರ್ತಾರೆ? ಟೇಬಲ್ ಟೆನ್ನಿಸ್ಗೆ ಬರ್ತಾರೆ. ಅರ್ಚನಾ ಅಂತ ಇದ್ದಾರೆ, ಅವ್ರು ಎದಕ್ಕೆ? ಟೇಬಲ್ ಟೆನ್ನಿಸ್ ಇದ್ದಾರೆ. ಅವನಿ ಲೇಖರ ಎದಕ್ಕಿದ್ದಾರೆ? ಪ್ರಥಮ ಮಹಿಳೆ ಈ ಸರಿ ಇದ್ರೇನೋ ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಇದ್ರು ಗೋಲ್ಡ್ ಗೆದ್ದವರು, ಇದರಲ್ಲಿ ಶೂಟಿಂಗಲ್ಲಿ. ಸೊ ಅವ್ರು ಇಂಪಾರ್ಟೆಂಟ್ ಇದ್ದಾರೆ, ಅವ್ರನ್ನ ನೋಡ್ಕೊಳ್ಳಿ. ಸರಿನಾ? ಪ್ರವೀಣ್ ಅಂತ ಇದ್ದಾರೆ ಒಬ್ಬರು, ಅವ್ರು ಈ ಸರಿ ಏಕೈಕ. ಅವ್ರು ಎದಕ್ಕೆ ಏಕೈಕ ಇದ್ದಾರೆ ನೋಡ್ಕೊಳ್ಳಿ, ನೋಡೋಣ. ನಾನು ಹೇಳಿದ್ರೆ ನಿಮ್ಗೆ ನೆನಪು ಉಳಿಯೋಕ್ಕಿಂತ ಆ ಪೇಪರ್ ಇದೆಯಲ್ಲ, ಆ ಪೇಪರಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ಅಂದರೆ, ಮೇ ಬಿ ವಿಜಯವಾಣಿ ಪೇಪರ್ ಅನಿಸುತ್ತೆ. ವಿಜಯವಾಣಿ ಪೇಪರಲ್ಲಿ ಪ್ರತಿಯೊಬ್ಬರದು 2 ದಿನದ ಪೇಪರ್ ನೀವು ಓದ್ಕೊಳ್ಳಿ, ನಿಮಗೆ ಮಿನಿಮಮ್ ಅಂದರೂ 1 ಇಲ್ಲ 2 ಮಾರ್ಕ್ಸ್ ನಿಮ್ಗೆ ಬಂದೇ ಬರುತ್ತೆ. ನೆಕ್ಸ್ಟ್ ಯಾವುದೇ ಎಕ್ಸಾಮ್ ಬರೆದ್ರು ಇನ್ನೂ 4 ವರ್ಷದಲ್ಲಿ ನೀವು. ಸರಿನಾ? ಸೊ ಇಲ್ಲಿ ಸೌಮ್ಯಜಿತ್ ಘೋಷ್ ಇದು ಎದಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ರೆ, ಆರ್ಚರಿ ಅಂತ ಕೊಟ್ಟಿದ್ದಾರೆ. ಆರ್ಚರಿಗೆ ಯಾರು ಸಂಬಂಧಿಸಿದ್ದಾರೆ? ಟೇಬಲ್ ಟೆನ್ನಿಸ್ ಅಂತ ಕೊಟ್ಟಿದ್ದಾರೆ, ಬ್ಯಾಡ್ಮಿಂಟನ್ ಅಂತ ಕೊಟ್ಟಿದ್ದಾರೆ, ಡಿಸ್ಕಸ್ ಥ್ರೋ ಅಂತ ಕೊಟ್ಟಿದ್ದಾರೆ. ಸರಿನಾ? ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಟೇಬಲ್ ಟೆನ್ನಿಸ್ಗೆ ಸಂಬಂಧಿಸಿದ್ದಾರೆ. ಹಾಗೆ ಇವಾಗ ಹೇಳಿದೆ ಅಲ್ವಾ ನಾವು, ಯಾವುದು? ಅರ್ಚನಾ ಕಾಮತ್. ಮತ್ತು ಯಾರು ಹೇಳಿದೆ? ಇನ್ನೊಬ್ರದ್ದು ಮಣಿಕಾ ಬಾತ್ರಾ. ಓಕೆನಾ, ಮಣಿಕಾ ಬಾತ್ರಾ ಇವರು ಕೂಡ ಟೇಬಲ್ ಟೆನ್ನಿಸ್ಗೆ ಸಂಬಂಧಿಸಿದ್ದಾರೆ. ಸರಿನಾ? ಇದು ನೆನ್ಪಿಟ್ಕೊಳ್ಳಿ ನೀವು, ಯಾಕಂದರೆ ಭಾಳ ಇಂಪಾರ್ಟೆಂಟಾಗಿ ಕೇಳಿದ್ದಾರೆ ಇವ್ರ ಬಗ್ಗೆ. ಮತ್ತು ಅದಿತಿ ಅಶೋಕ್ ಅಂತ ಬಂದಿದ್ದಾರೆ, ಅವ್ರು ಎದಕ್ಕೆ ಸಂಬಂಧಿಸಿದ್ದಾರೆ? ಕರ್ನಾಟಕದಿಂದ ಏಕೈಕ ಗಾಲ್ಫ್ ಆಟಗಾರ್ತಿ, ಒಲಿಂಪಿಕ್ಸ್ ಸೆಲೆಕ್ಟ್ ಆದವರು ಅವರು, ಅದಿತಿ ಅಶೋಕ್ ಅಂತ ಬರ್ತಾರೆ. ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಇದೆ ಅಂದರೆ, ಹಾರ್ಮೋನ್ ವಿಚ್ ಕಂಟೆನ್ಸ್ ಅಯೋಡಿನ್ ಈಸ್. ಅಯೋಡಿನ್ ಹೊಂದಿರುವ ಹಾರ್ಮೋನ್ ಯಾವುದು? ಅಯೋಡಿನ್ ಇರಲಿಲ್ಲ ಅಂದರೆ ಯಾವ ರೋಗ ಬರುತ್ತದೆ ಅಂತ ಕೇಳಿದ್ದಾನೆ. ಯಾವ ಗ್ಲ್ಯಾಂಡಿಗೆ ಈ ಅಯೋಡಿನ್ ಅನ್ನೋದು ಇದ್ರೇನೋ ಬೇಕು, ಅಯೋಡಿನ್ ಕೊರತೆಯಿಂದ ಯಾವ ಗ್ಲ್ಯಾಂಡಿಗೆ ತೊಂದರೆ ಉಂಟಾಗ್ತದೆ ಅಂತ ಕೇಳಿದ್ದಾನೆ. ಪ್ರೋಲ್ಯಾಕ್ಟಿನ್ ಅಲ್ಲ, ಪ್ರೋಲ್ಯಾಕ್ಟಿನ್ ಇದ್ರೇನೋ ತಾಯಿ ಎದೆ ಹಾಲು ಬರ್ತಾವೆ ಗೊತ್ತಾ? ತಾಯಿ ಎದೆ ಹಾಲು ಬರೋದು ಯಾವ ಹಾರ್ಮೋನಿಂದ ಅಂತ ಕೇಳಿದ್ರೆ, ಪ್ರೋಲ್ಯಾಕ್ಟಿನ್ ಹಾರ್ಮೋನ್ ರಿಲೀಸ್ ಆಗೋದ್ರಿಂದ. ಓಕೆನಾ, ಪ್ರೋಲ್ಯಾಕ್ಟಿನ್ ಹಾರ್ಮೋನ್ ರಿಲೀಸ್ ಆಗೋದ್ರಿಂದ ತಾಯಿಯ ಎದೆ ಹಾಲು ಬರ್ತವೆ. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಮೊನ್ನೆ ಯಾವುದು VAOದಲ್ಲಿ ಕೇಳಿದ್ದ, ಪ್ರೋಲ್ಯಾಕ್ಟಿನ್ ಮತ್ತು ಆಕ್ಸಿಟೋಸಿನ್ ಅಂತ ಕೊಟ್ಟಿದ್ದ. ಇದರಲ್ಲಿ ಕನ್ಫ್ಯೂಸ್ ಆಗಿದ್ರು, ಜಾಸ್ತಿ ಜನ ಆಕ್ಸಿಟೋಸಿನ್ ಅಂತ ಕೂಡ ಹಾಕಿದ್ರು, ಪ್ರೋಲ್ಯಾಕ್ಟಿನ್ ಅಂತ ಹಾಕಿರಲಿಲ್ಲ. ಕೆಲವು ಜನ ಹಾಕಿದ್ರು, ಕೆಲವು ಜನ ಆಕ್ಸಿಟೋಸಿನ್ ಅಂತ ಹಾಕಿದ್ರು. ಆಕ್ಸಿಟೋಸಿನ್ ಏನು ಗೊತ್ತಾ? ಆಕ್ಸಿಟೋಸಿನ್ ಇದೆಯಲ್ಲ, ಇದು ಎದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ, ಇದಕ್ಕೆ ಲವ್ ಹಾರ್ಮೋನ್ ಅಂತ ಅಂತೀವಿ. ಓಕೆನಾ, ಲವ್ ಹಾರ್ಮೋನ್ ಅಂತ ಅಂತೀವಿ. ಹಾಗೆ ಒಬ್ಬ ಶಿಶು, ಒಬ್ಬ ಏನು ಮಗು ಇರ್ತಲ್ಲ, ಆ ಮಗುವಿಗೆ ಜನ್ಮ ಕೊಡ್ತಾಳಲ್ವ ತಾಯಿ, ಆ ತಾಯಿ ಜನ್ಮ ಕೊಡುವಾಗ ಏನು ಸಂಕುಚನ ಮತ್ತು ವಿಕಚನ ಆಗ್ತದೆ. ಓಕೆನಾ, ಅವರ ತಾಯಿಯ ದೇಹದ ಇದ್ರೆ ಭಾಗ ಯಾವುದು ಮಗು ಬರ್ತದಲ್ವ ಹೊರಗಡೆ, ಅವಾಗ ಅಲ್ಲಿದ್ರೇನೋ ದೇಹದ ಭಾಗ ಸ್ವಲ್ಪ ದಪ್ಪ ಆಗಬೇಕು ಅಂದರೆ ದೊಡ್ಡದಾಗಬೇಕಾಗುತ್ತೆ, ಮತ್ತು ಇದ್ರೇನೋ ಚಿಕ್ಕದಾಗಬೇಕಾಗುತ್ತೆ. ಸೊ ಅಲ್ಲಿ ಆ ಮಗು ಹೊರಗಡೆ ಬರುವಾಗ ಯಾವ್ದು ದೇಹದ ಭಾಗ ಇದ್ರೇನೋ ದಪ್ಪ ಆಗೋಕೆ ಅಂದ್ರೇನೋ ದೊಡ್ಡದಾಗೋಕೆ, ಮತ್ತು ಇದ್ರೆ ಚಿಕ್ಕದಾಗೋಕೆ ಯಾವ ಹಾರ್ಮೋನ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಕೇಳಿದ್ರೆ ಅದು ಆಕ್ಸಿಟೋಸಿನ್ ಹಾರ್ಮೋನ್. ಓಕೆನಾ, ಇದಕ್ಕೆ ಲವ್ ಹಾರ್ಮೋನ್ ಅಂತ ಕೂಡ ಕರೀತಾರೆ. ಇದು ನೆನ್ಪಿಟ್ಕೊಳ್ಳಿ. ಇದಕ್ಕೆ ಯಾವುದಕ್ಕೆ? ತಾಯಿ ಎದೆ ಹಾಲು ಬರೋಕ್ಕೆ ಆಕ್ಸಿಟೋಸಿನ್ ಕಾರಣ ಅಲ್ಲ, ಅದಕ್ಕೆ ಪ್ರೋಲ್ಯಾಕ್ಟಿನ್ ಕಾರಣ ಆಗುತ್ತೆ. ಓಕೆನಾ, ಇಲ್ಲಿ ನಿಮಗೆ ನಾರ್ಮಲಾಗಿ ಇದು ನೆನ್ಪಿಟ್ಕೊಳ್ಳಿ. ಲ್ಯಾಕ್ಟಿನ್, ಓಕೆ, ಲ್ಯಾಕ್ಟೋ ಅಂತ ಅಂದರೆ ಏನಂತ ಹೇಳ್ತೀರಿ ನೀವು?
ಹಾಲಿನಲ್ಲಿರುವ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಸ್, ಓಕೆನಾ, ಲ್ಯಾಕ್ಟೋಬ್ಯಾಕ್ಟೀರಿಯಾ, ಓಕೆನಾ. ಇದನ್ನು ಹೇಳ್ತೀರ ತಾನೇ ನೀವು. ಲ್ಯಾಕ್ಟೋ ಅಂತಂದರೆ ಹಾಲು ಅಂತಲೇ ಬರ್ತದೆ. ಸೊ ಆ ರೀತಿ ನೆನಪಿಟ್ಕೊಳ್ಳಿ. ತಾಯಿ ಎದೆಹಾಲು ಯಾವ ಹಾರ್ಮೋನ್ ಅಂತ ಕೇಳಿದ್ರೆ ಪ್ರೋಲ್ಯಾಕ್ಟಿನ್, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಥೈರಾಕ್ಸಿನ್ ಅಂತ ಬರ್ತದೆ. ಈ ಥೈರಾಕ್ಸಿನ್ ಯಾವ ಹಾರ್ಮೋನ್ ಬಿಡುಗಡೆ ಮಾಡ್ತದೆ ಅಂದರೆ ಯಾವ ಗ್ಲ್ಯಾಂಡ್ ಬಿಡುಗಡೆ ಮಾಡ್ತದೆ ಅಂದರೆ ಥೈರಾಯ್ಡ್ ಗ್ಲ್ಯಾಂಡ್ ಬಿಡುಗಡೆ ಮಾಡ್ತದೆ, ಸರಿನಾ. ಸೊ ನೆಕ್ಸ್ಟ್ ವ್ಯಾಸೋಪ್ರೆಸಿನ್ ಇದೆ. ಇವಾಗ ಇದು ಯೂರಿನ್ ಕಂಟ್ರೋಲ್ ಇದೆಯಲ್ಲ, ನಮ್ಮದು ದೇಹದಲ್ಲಿ ನಾವು ಯೂರಿನ್ ಕಂಟ್ರೋಲ್ ಮಾಡ್ತೀವಿ. ಆ ಯೂರಿನ್ ಕಂಟ್ರೋಲ್ ಇದ್ರೇನು ಯಾವ ಹಾರ್ಮೋನ್ ಕಂಟ್ರೋಲ್ ಮಾಡ್ತದೆ ಆ್ಯಕ್ಚುಲಾಗಿ ಅಂತ ಕೇಳಿದ್ರೆ ಅದು ವ್ಯಾಸೋಪ್ರೆಸಿನ್ ಈ ಹಾರ್ಮೋನ್ ಕಂಟ್ರೋಲ್ ಮಾಡ್ತದೆ, ಸರಿನಾ. ಇವಾಗ ಕುಡಿದವರು ಯೂರಿನ್ ಸ್ವಲ್ಪ ಜಾಸ್ತಿ ಪಾಸ್ ಮಾಡ್ತಾರೆ ಅವರು. ಅಂದರೆ 10 ನಿಮಿಷಕ್ಕೆ 20 ನಿಮಿಷಕ್ಕೆ ಹೊಳ್ಳಿದ್ರೆ ರಿಟರ್ನ್ ಇದ್ರೇನೋ ಬಾತ್ರೂಮ್ಗೆ ಹೋಗ್ತಿರ್ತಾರೆ ಅವರು. ಯಾಕೆ ಅಂದರೆ ಅವ್ರು ಸೆರೆಬಲಮ್ ಇದೆಯಲ್ವಾ, ಆ ಸೆರೆಬಲಮ್ ಸರಿಯಾಗಿದ್ರೆ ಇದು ವರ್ಕ್ ಮಾಡ್ತಿರಲ್ಲ, ಅವ್ರ ಕಂಟ್ರೋಲೊಳಗೆ ಇರೋದಿಲ್ಲ. ಹಾಗೆ ಈ ವ್ಯಾಸೋಪ್ರೆಸಿನ್ ಕೂಡ ಅವ್ರ ಕಂಟ್ರೋಲಲ್ಲಿ ಇರೋದಿಲ್ಲ, ಸರಿನಾ. ಸೊ ಅದಕ್ಕೆ 10 ನಿಮಿಷ 20 ನಿಮಿಷಕ್ಕೊಮ್ಮೆ ಅವ್ರು ಯೂರಿನ್ ಪಾಸ್ ಮಾಡೋಕ್ಕೆ ಹೋಗ್ತಾರೆ. ಸೊ ಕುಡಿದಿರೋ ವ್ಯಕ್ತಿ ಪದೇ ಇದ್ರೇನೋ ಯೂರಿನ್ ಪಾಸ್ ಮಾಡೋಕ್ಕೆ ಯಾವ ಹಾರ್ಮೋನ್ ಅವ್ರಿಗಿದ್ರೇನೋ ಅವ್ರ ಕಂಟ್ರೋಲ್ ಇರುವುದಿಲ್ಲ ಅಂತ ಕೇಳಿದ್ರೆ ವ್ಯಾಸೋಪ್ರೆಸಿನ್. ಕುಡಿದಿರೋ ವ್ಯಕ್ತಿ ರೋಡ್ ತುಂಬ ತಿರುಗಾಡಿದ್ರೆ ಹೋಗಿ ಗಟ್ರದ ಬೀಳ್ತಾನೆ, ಅದು ಯಾವ ಹಾರ್ಮೋನ್ ಕೊರತೆಯಿಂದ ಯಾವುದಿದ್ರೇನೋ ದೇಹದ ಭಾಗ ಅವ್ನ ಕಂಟ್ರೋಲ್ ಇರಲ್ಲ ಅಂತ ಕೇಳಿದ್ರೆ ಅದು ಸೆರೆಬಲಮ್, ಓಕೆನಾ. ಕುಣಿತದೆ, ಹಾಡ್ತದೆ, ಓಡಾಡ್ತದೆ, ಜಗದಾಡ್ತದೆ, ಯಾವ ಯಾವ ಭಾಗ? ಸೆರೆಬಲಮ್ ತಾನೇ. ಸೆರೆಬ್ರಮ್ ಅಲ್ವಾ. ಸೆರೆಬ್ರಮ್ ಅಂದರೆ ದೇಹ, ಅದು ಮೆದುಳಿನ ಅತ್ಯಂತ ದೊಡ್ಡ ಭಾಗ, ಮುಂಭಾಗದಲ್ಲಿದೆ ಅದು. ಸೆರೆಬಲಮ್ ಅಂದರೆ ಹಿಂದೆ ಇದೆ ಅದು, ಓಕೆನಾ. ಆ ಸೆರೆಬಲಮ್ಮೇ ಕಾರಣ. ಅದಕ್ಕೆ ಅವನಿದ್ರೇನೋ ತಿರುಗಾಡ್ಕೋತ ಮೈ ಮೇಲಿದ್ರೇನೋ ಹೊಟ್ಟೆ ಇದು ಇರಲ್ಲ, ಅವನಿಗೆ ಚಿತ್ತ ಇರಲ್ಲ. ರೋಡ್ ತುಂಬ ತಿರುಗಾಡ್ಕೋದಷ್ಟಿಂದ ಒಂದು ಗಟ್ರದಾಗ ಬೀಳ್ತಾನೆ, ಇಲ್ಲಾಂದರೆ ಎಲ್ಲಾದರೂ ಬೀಳ್ತಾನೆ, ಸೈಡಿಗೆ ಯಾರಿಗಾದರೂ ಬೈಕ್ ಮೇಲೆ ಹೊಂಟಿದೆ ಅಂದರೆ ಮತ್ತೊಬ್ಬರು ಯಾರಿಗಾದರೂ ಗುದ್ದುತ್ತಾನೆ. ಸೊ ಈ ರೀತಿ ಆಗುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಅಡ್ರಿನಲಿನ್ ಅಂತ ಬರ್ತದೆ. ಇದು ಅಡ್ರಿನಲಿನ್ ಎಲ್ಲಿರ್ತದೆ ಅಂದರೆ ಕಿಡ್ನಿ ಮೇಲ್ಗಡೆ ಇರ್ತದೆ, ಕಿಡ್ನಿ ಮೇಲ್ಗಡೆ ಇರ್ತದೆ. ಇದಕ್ಕೆ ಇನ್ನೊಂದು ಏನಂತ ಕರಿತೀವಿ ಗೊತ್ತಾ? ಎಫಿನೆಫ್ರೇನ್ ಅಂತ ಕರಿತೀವಿ, ಸರಿನಾ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಅಯೋಡಿನ್ ಬಿಡುಗಡೆ ಮಾಡೋದು, ಅಯೋಡಿನ್ ಹೊಂದಿರೋ ಹಾರ್ಮೋನ್ ಅಂದರೆ ಥೈರಾಕ್ಸಿನ್ ಹಾರ್ಮೋನ್, ಸರಿನಾ. ಥೈರಾಕ್ಸಿನ್ ಹಾರ್ಮೋನು ಇಲ್ಲಾಂದ್ರೆ ಥೈರಾಯ್ಡ್ ಅಂತ ಕೊಟ್ಟರು ಕೂಡ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಅಪರಾಂಬುದಿ ಎಂಬ ಪದದ ಅರ್ಥ ಏನು ಅಂತ ಕೇಳಿದಾನೆ. ಪಶ್ಚಿಮ ಸಮುದ್ರ, ಅರಬ್ಬಿ ಸಮುದ್ರ, ಲವಣ ಸಮುದ್ರ, ನೆಕ್ಸ್ಟ್ ಇದನ್ನು ಕೆಂಪು ಸಮುದ್ರ ಅಂತ ಕೊಟ್ಟಿದ್ದಾನೆ. ಅಪರಾಂಬುದಿ ಅಂತ ಕೇಳಿದ್ರೆ ಅಪರಾಂಬುದಿ ಅಂದರೆ ಪಶ್ಚಿಮ ಸಮುದ್ರ, ಸರಿನಾ. ಪಶ್ಚಿಮ ಸಮುದ್ರ ಅಂದರೆ ಅಪರಾಂಬುದಿ ಅಂದಂಗೆ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 37ನೇ ಕ್ವಶನ್. ಈ ಕೆಳಗಿನ ಪದಗಳಲ್ಲಿ ಯಾವುದು ಸರಿಯಾದ ಪದಪುಂಜ ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಪದಪುಂಜ ಯಾವುದು ಸರಿ ಇದೆ? ನಿರ್ದೇಶಕ, ಜನಾರ್ದನ, ವಿದ್ಯಾರ್ಥಿ, ನಿದೇರ್ಶಕ. ಓಕೆ, ಇದು ಓದಿದ್ರೆ ರಾಂಗ್ ಅಂತ ಓದ್ತಿದ್ದೀನಿ. ಸೊ ಇದು ರಾಂಗೇ ಆಗುತ್ತೆ. ಸೊ ನೆಕ್ಸ್ಟ್ ಯಾವುದಿದೆ ಅಂದರೆ ಜನಾರ್ದನ್, ನೋಡಿ ಇಲ್ಲಿ ಕೂಡ ರಾಂಗ್ ಇದೆ. ಸೊ ನೆಕ್ಸ್ಟ್ ಅಂದರೆ ನಿದ್ರೇಶಕ ಆಗುತ್ತಾ? ಸೊ ನಿದ್ರೇಶಕ, ನಿದ್ರೆ ಮಾಡೋ ನಿದ್ರೇಶಕ. ಓಕೆ, ಇದು ನಿದ್ರೇಶಕ ಆಗೋದಿಲ್ಲ. ಈ ನಿದ್ರೇಶಕ, ಇದು ನಿದ್ರೇಶಕ ಕೂಡ ಆಗೋದಿಲ್ಲ. ಈ ಜನಾರ್ದನ ಆಗೋದಿಲ್ಲ. ಓಕೆ, ಸರಿಯಾದ ಉತ್ತರ ಆಪ್ಷನ್ ಎ. ಸ್ಪೆಲ್ಲಿಂಗ್ ಕೇಳಿದ್ದಾನೆ ಅಷ್ಟೇ. ಓಕೆ, ನಿರ್ದೇಶಕ, ಜನಾರ್ದನ, ವಿದ್ಯಾರ್ಥಿ. ಜನಾರ್ದನ ಅಂತ ಯಾರಿಗೆ ಕರಿತೀವಿ ನಾವು? ಕೃಷ್ಣ ಕರಿತೀವ, ಶಿವನ ಕರಿತೀವ? ಕಾಮೆಂಟ್ ಮಾಡಿ ಗೊತ್ತಿದ್ರೆ, ಓಕೆನಾ. ನೀವು ಯಾರಾದರೂ ಒಬ್ರು ಕಾಮೆಂಟ್ ಮಾಡಿದ್ರು ಕೂಡ ಅದಕ್ಕೆ ನಾನು ರೆಸ್ಪಾನ್ಸ್ ಮಾಡ್ತೀನಿ ಯಾರಿಗೆ ಕರಿತೀವಿ ಅಂತ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ದ ಹೈಯೆಸ್ಟ್ ಪೀಕ್ ಇನ್ ಅರಾವಳಿ ಮೌಂಟೇನ್. ಅರಾವಳಿ ಪರ್ವತದಲ್ಲಿರುವ ಅತಿ ಎತ್ತರವಾದ ಶಿಖರ ಯಾವುದು? ಅನ್ನಯ್ಯ, ಪಶ್ಚಿಮ ಘಟ್ಟದಲ್ಲಿರುವ ಅತಿ ಎತ್ತರವಾದ ಶಿಖರ. ಪಶ್ಚಿಮ ಘಟ್ಟ ಅಂತ ಹೇಳಿದ್ರೆ ಇಲ್ಲೇ WB ಬೇರೆದೆ ಅಂತ ಕೇಳಿದ್ರೆ ವೆಸ್ಟರ್ನ್ ಘಾಟ್ಸ್, ಓಕೆನಾ. ವೆಸ್ಟರ್ನ್ ಘಾಟ್ಸಲ್ಲಿರುವ ಅತ್ಯಂತ ಎತ್ತರದ ಶಿಖರ ಯಾವುದು ಅಂದರೆ ಅಣ್ಣಯ್ಯಮುಡಿ. ಆರ್ಮಕೊಂಡ ಪೂರ್ವ ಘಟ್ಟದಲ್ಲಿರುವ, ಓಕೆನಾ. ಈಸ್ಟರ್ನ್ ಘಾಟ್ಸ್, ಇದು WG ಅಂತ ಬರೀಬೇಕಲ್ಲ, ವೆಸ್ಟರ್ನ್ ಘಾಟ್ಸ್. ಇದು ಈಸ್ಟರ್ನ್ ಘಾಟ್ಸಲ್ಲಿರೋ ಅತ್ಯಂತ ಎತ್ತರವಾದ ಶಿಖರ ಅಂದರೆ ಆರ್ಮಕೊಂಡ, ಸರಿನಾ. ಪ್ರಸ್ತುತ ಯಾವುದು ಅಂತ ಹೇಳ್ತಾರೆ ಅಂದರೆ ಜಿಂದಾಗಢ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನೂ ಅಫಿಷಿಯಲಾಗಿ ಯಾವ ಬುಕ್ಕಲ್ಲಿ ಮೆನ್ಷನ್ ಮಾಡಿಲ್ಲ. ಆರ್ಮಕೊಂಡ ಅಂತಲೇ ಮೆನ್ಷನ್ ಮಾಡಿದ್ದಾನೆ. ಅಕಸ್ಮಾತ್ ಆರ್ಮಕೊಂಡ ಕೊಟ್ಟಿರಲಿಲ್ಲ ನಮಗೆ ಯಾವುದು ಪೂರ್ವ ಘಟ್ಟಗಳಲ್ಲಿ ಅಂತ ಕೇಳಿದ್ರೆ ಅಲ್ಲಿ ನೀವು ಜಿಂದಾಗಢ ಅಂತ ಹಾಕಬೇಕು. ಜಿಂದಾಗಢ ಕೊಟ್ಟಿಲ್ಲ ಅಂದರೆ ಆರ್ಮಕೊಂಡ ಅಫಿಷಿಯಲಾಗಿ ಹಾಕಲೇಬೇಕಾಗತ್ತೆ, ಓಕೆನಾ. ನೆಕ್ಸ್ಟ್ ಏನಿದೆ ಅಂದರೆ ಮೌಂಟ್ ಗುರುಶಿಖರ ಅಂತ ಕೊಟ್ಟಿದ್ದಾನೆ. ಅಸ್ತಾಂ ದೋಗರ್ ಅಂತ ಕೊಟ್ಟಿದ್ದಾನೆ. ಈ ಗುರುಶಿಖರ ಇದೆಯಲ್ವಾ, ಇದು ಅರಾವಳಿ ಬೆಟ್ಟಗಳಲ್ಲೇ ಅತ್ಯಂತ ಎತ್ತರವಾದ ಶಿಖರ ಇದು, ಓಕೆನಾ. ಯಾವುದು? ಗುರುಶಿಖರ. ಹಾಗೆ ಯಾವುದು ಹೇಳಿದೆ ಅಲ್ವಾ ಇದನ್ನು? ಸಾತ್ಪುರ ಶ್ರೇಣಿಯಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೇಳ್ತಾನೆ. ಯಾವುದು ಅಂತ ಹೇಳ್ತೀರಾ ಅಲ್ಲಿ? ಸಾತ್ಪುರದಲ್ಲಿ ದುಗ್ಪಾಗರ ಅಂತ ಬರ್ತದೆ, ಓಕೆನಾ. ಹಾಗೆ ಅಂಡಮಾನ್ ನಿಕೋಬಾರಲ್ಲಿರೋ ಅತ್ಯಂತ ಎತ್ತರವಾದ ಶಿಖರ ಅಂತ ಕೇಳಿದ್ದಾನೆ. ಸ್ಯಾಡಲ್ ಪೀಕ್ ಅಂತ ಬರ್ತದೆ. ಸ್ಯಾಡಲ್ ಪೀಕ್ ಯಾವುದು ಅಂಡಮಾನ್ನಲ್ಲಿದೆಯಾ ನಿಕೋಬಾರಲ್ಲಿದೆಯಾ ಅಂತ ಕೇಳಿದ್ದಾನೆ. ಉತ್ತರ ಅಂಡಮಾನ್ನಲ್ಲಿದೆ ಅದು, ಸರಿಯಾ. ಸೊ ನೆಕ್ಸ್ಟ್ ಯಾವುದಿದೆ ಅಂದರೆ ಪಿಕ್ ಔಟ್ ದ ರಾಂಗ್ ಪ್ಲೂರಲ್ ಫ್ರಮ್ ದ ಫಾಲೋವಿಂಗ್ ಅಂತ ಕೊಟ್ಟಿದ್ದಾನೆ.
ಇಲ್ಲಿ ಪ್ಲೂರಲ್ ವರ್ಡ್ಸ್ ಕೊಟ್ಟಿದ್ದಾನೆ, ಅದರದ್ದು ರಾಂಗ್ ಫಾರ್ಮ್ ಯಾವುದಿದೆ ಅಂತ ಕೇಳಿದ್ದಾನೆ. 39ನೇ ಕ್ವಶನ್. ಪೊಟ್ಯಾಟೋಸ್ ಅಂತ ಕೊಟ್ಟಿದ್ದಾನೆ. ಪೊಟ್ಯಾಟೋಸ್ ES ಅಂತ ಬರುತ್ತಾ? ಹೌದು, ES ಅಂತ ಬರುತ್ತೆ. ಗ್ರೇಪ್ಸ್ ನಾರ್ಮಲಾಗಿ ನೀವು ಬರೀತೀರಾ, ಗ್ರೇಪ್ಸ್ ಕರೆಕ್ಟ್ ಇದೆಯಾ? ಬರುತ್ತೆ. ಮ್ಯಾಂಗೋಸ್ MANGOES, ಮ್ಯಾಂಗೋ ES ಬರಲ್ವಾ? ಸೊ ಇದು ರಾಂಗ್ ಇದೆ ನೋಡಿ ಇಲ್ಲಿ. ಟೊಮೆಟೋಸ್ TOMATOES, ಇದು ಕೂಡ ಸರಿಯಾಗಿದೆ. ಸೊ ಇದಕ್ಕೆ ಮ್ಯಾಂಗೋಸ್ಗೆ ES ಅಂತ ಬರಬೇಕಾಗಿತ್ತು, ಇದು ಬಂದಿಲ್ಲ. ಇವಾಗ ಈ ಮೊನ್ನೆ HK ಕೇಳಿದೆ ಅಲ್ವಾ, HK ಕೂಡ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಅಲ್ವಾ, ಅವ್ರು ನೋಡ್ಕೊಳ್ಳಿ. ಈ ರೀತಿ ಕೇಳಿಲ್ಲ, ಇದು ಸಿಂಪಲಾಗಿ ಕೇಳಿದ್ದಾನೆ ಈ ಕ್ವಶನ್ ಪೇಪರಲ್ಲಿ, ಸರಿನಾ? HK ಕ್ವಶನ್ ಪೇಪರಲ್ಲಿ ಸ್ವಲ್ಪ ಇದ್ರೇನೋ ಇದಕ್ಕಿಂತ ಅಂದರೆ ಕ್ವಶನ್ ಪೇಪರ್ ಈಸಿ ಇದೆ, ಅಂದರೆ ಓದೋಕ್ಕೆ ನಿಮಗೆ ಸ್ವಲ್ಪ ಟೈಮ್ ಹಿಡಿಬೇಕು, ಆ ರೀತಿ ಕ್ವಶನ್ ಕೊಟ್ಟಿದ್ದಾನೆ. ಸ್ವಲ್ಪ ನೋಡ್ಕೊಳ್ಳಿ ಅದನ್ನು, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ, ಅಮೆರಿಕದ ಆ್ಯಪಲ್ ಕಂಪನಿಯು ಸಹಭಾಗಿತ್ವದ ಒಪ್ಪಂದ ಮಾಡಿಕೊಳ್ಳಲು ಸಿದ್ಧವಿರುವ ಕಂಪನಿ ಯಾವುದು ಅಂತ ಕೊಟ್ಟಿದ್ದಾನೆ. ಅಮೆರಿಕದ ಆ್ಯಪಲ್ ಕಂಪನಿಯ ಜೊತೆ ಯಾರಿದ್ರೆ ಟೈಅಪ್ ಆಗ್ಲಿಕ್ಕತ್ತಾರೆ ಅಂತ ಕೇಳಿದ್ದಾನೆ. ಐಡಿಯಾ ಅಂತ ಕೊಟ್ಟಿದ್ದಾನೆ, ಏರ್ಟೆಲ್ ಅಂತ ಕೊಟ್ಟಿದ್ದಾನೆ, ಜಿಯೋ ಅಂತ ಕೊಟ್ಟಿದ್ದಾನೆ, ವಡಾಫೋನ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಸರಿಯಾದ ಉತ್ತರ 2017ರಲ್ಲಿ ಜಿಯೋ ಕಂಪನಿ. ಓಕೆನಾ? ಜಿಯೋ ಕಂಪ್ನಿ ಟೈಅಪ್ ಮಾಡ್ಲಿಕ್ಕಿದ್ರೇನೋ ಮುಂದೆ ಬಂದಿತ್ತು. ಟೈಅಪ್ ಆಗಿದೆಯಾ ಅಂತ ಕೇಳಿದ್ರೆ ಟೈಅಪ್ ಆಗಿಲ್ಲ. ಓಕೆ, ಸೊ ನೆಕ್ಸ್ಟ್ ಏನಿದೆ ಅಂದರೆ, ದ ಡ್ಯಾಶ್ ಎಕ್ಸ್ಪೋರ್ಟ್ ರೋಸ್ ಸ್ಟಿಪ್ಲಿ ಅಂತ ಕೊಟ್ಟಿದ್ದಾನೆ. ಓಕೆ, ಕಂಟ್ರೀಸ್. ಓಕೆ, ಏನು ಅದು ಯಾವುದಾಗುತ್ತೆ 41ಕ್ಕೆ? ಇದು ಏನಾಗುತ್ತೆ? ಆಪ್ಷನ್ ಎ ಅಂದರೆ ಕಂಟ್ರೀಸ್, ದೇಶಗಳು. ಕಂಟ್ರೀಸ್ ಇದು ಹೊರಗಡೆ ಇದು ಬರೋದಿಲ್ಲ, ಫಸ್ಟ್ ಆಫ್ ಬರೋದಿಲ್ಲ, ಇಲ್ಲಿ ಫಸ್ಟ್ ಆಫ್ ಇದೆ, ಇದು ಕೂಡ ಬರೋದಿಲ್ಲ. ಸೊ ಆಪ್ಷನ್ ಬಿ ಇದೆಯಲ್ವಾ, ಇದು ಸರಿಯಾದ ಉತ್ತರ ಆಗುತ್ತೆ ನೋಡಿ. 41ಕ್ಕೆ ಆಪ್ಷನ್ ಬಿ, ಕಂಟ್ರೀಸ್. ಓಕೆ, ಸೊ ನೆಕ್ಸ್ಟ್ ಏನಿದೆ ಅಂದರೆ, ಮೆಂಟಲ್ ಅಬಿಲಿಟಿ ಕೊಟ್ಟಿದ್ದಾನೆ. ಸಂಬಂಧವಿಲ್ಲದಿರುವ ಸಂಖ್ಯೆಯನ್ನು ಪತ್ತೆ ಹಚ್ಚಿ ಅಂತ ಕೊಟ್ಟಿದ್ದಾನೆ. 5, 10, 17, 24. 5, 10, 17, 24 ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಈಸಿ ಇದೆ ನೋಡಿ. ಇದು ನೋಡಿದ್ರೆ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ ತಾನೆ, ಸ್ವಲ್ಪ ಅದರಲ್ಲಿ ಸ್ವಲ್ಪ ಏನೋ ಟ್ವಿಸ್ಟಾಗಿ ಏನೋ ಕೊಟ್ಟಿದ್ದಾನೆ. ಇದು ಅವಿಭಾಜ್ಯ ಸಂಖ್ಯೆ ಅಂತ ತಿಳ್ಕೊಂಡಿದ್ದೀವಿ, ಅವಿಭಾಜ್ಯ ಸಂಖ್ಯೆ ಅಲ್ಲ ಇದು. ಸೊ 2 ಇದ್ರೇನೋ ಭಾಗ ಆಗ್ತವೆ, ಯಾವುದಾಗುತ್ತೆ ಇದರಲ್ಲಿ? 42ನೇ ಕ್ವಶನ್ಗೆ 5, 10, 17, 24 ಇದರಲ್ಲಿ ಒಂದಿದ್ರೇನೋ ಇದ್ರ ಜೊತೆ ಮ್ಯಾಚ್ ಆಗೋದಿಲ್ಲ. ಗುಂಪಿಗೆ ಸೇರದ ಪದ ತೆಗೀರಿ ಅಂದಂಗೆ, ಗುಂಪಿಗೆ ಸೇರದ ಯಾವುದೋ ಸಂಖ್ಯೆನ ತೆಗೀರಿ ಅಂದಂಗೆ ಇದರ ಅರ್ಥ. ಆನ್ಸರ್ ಹೇಳ್ತೀನಿ 24. ಓಕೆನಾ? ಯಾಕೆ ಬಂತು 24, ಯಾಕೆ ಹಾಕಿದೆ ಅಂತ ಕಾಮೆಂಟ್ ಮಾಡಿ ನೋಡೋಣ. ಸ್ವಲ್ಪ ಇಂಟ್ರ್ಯಾಕ್ಷನ್ ಇರಲಿ ನಿಮ್ಮದು ಅಂತ ಇದ್ರೇನೋ ಕಾಮೆಂಟ್ ಹಾಕಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಓಕೆನಾ? ನೀವು ಕಾಮೆಂಟ್ ಹಾಕಿದ್ರೆ ನಾನು ಆನ್ಸರ್ ಅದರಲ್ಲಿ ಇದ್ರೆ ಹೇಳ್ತೀನಿ ಪಕ್ಕ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಮೈ ಕಂಟ್ರಿ ಆ್ಯಂಡ್ ಮೈ ಲೈಫ್ ಯಾರು ಬುಕ್ ಇದು ಅಂತ ಕೇಳಿದ್ದಾನೆ. ಖುಷ್ವಂತ್ ಸಿಂಗ. ಟ್ರೈನ್ ಟು ಪಾಕಿಸ್ತಾನ್ ಇದೆಯಲ್ಲ, ಇದು ಇವ್ರದ್ದು ನೋಡಿ. ಟ್ರೈನ್ ಟು ಪಾಕಿಸ್ತಾನ್, ಟ್ರೈನ್ ಇದೆಯಲ್ಲ, ಟ್ರೈನ್ ಟು ಪಾಕಿಸ್ತಾನ್ ಯಾರ್ದು ಅಂದರೆ ಖುಷ್ವಂತ್ ಸಿಂಗ್ದು. ಇದು ಫೇಮಸ್ ಬುಕ್ ಅವ್ರದ್ದು, SSCL ಜಾಸ್ತಿ ಟೈಮ್ ಕೇಳಿದ್ದಾನೆ. ನೆಕ್ಸ್ಟ್ ಕುಲ್ದೀಪ್ ನಯ್ಯಾರ ಮತ್ತು LK ಅಡ್ವಾಣಿಯ ನೀರಜ್ ಚೌಧರಿ ಅಂತ ಕೊಟ್ಟರೆ, ಮೈ ಲೈಫ್ ಮೈ ಕಂಟ್ರಿ ಅಂತ ಕೊಟ್ಟರೆ ಅದು LK ಅಡ್ವಾಣಿ, ಭಾರತದ ಕೊನೆಯ ಉಪ ಪ್ರಧಾನಿ. ಸರಿನಾ? ಭಾರತದ ಕೊನೆಯ ಉಪ ಪ್ರಧಾನಿ. ಇವಾಗ ಉಪ ಪ್ರಧಾನಿ ಇದ್ದಾರಾ? ಇಲ್ಲ, LK ಅಡ್ವಾಣಿನೇ ಕೊನೆಯ ಉಪ ಪ್ರಧಾನಿ. ಸರಿನಾ? ಭಾರತದಲ್ಲಿ ಎಷ್ಟು ಉಪ ಪ್ರಧಾನಿಗಳು ಬಂದು ಹೋಗಿದ್ದಾರೆ ಅಂತ ಕೇಳಿದ್ರೆ 7 ಉಪ ಪ್ರಧಾನಿಗಳು ಬಂದು ಹೋಗಿದ್ದಾರೆ. ಮೊದಲನೇ ಉಪ ಪ್ರಧಾನಿ ಅಂತ ಕೇಳಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್, ಮತ್ತು ಗೃಹ ಮಂತ್ರಿ ಅಂತ ಓದಿರ್ತೀವಿ. ಹೌದು, ಗೃಹ ಮಂತ್ರಿನೂ ಇದ್ದರು, ಹಾಗೆ ಉಪ ಪ್ರಧಾನಿ ಕೂಡ ಇದ್ದರು. ಸರಿನಾ? ಸೊ ನೆಕ್ಸ್ಟ್ ಲಾಸ್ಟ್ ಉಪ ಪ್ರಧಾನಿ ಯಾರು ಅಂದರೆ LK ಅಡ್ವಾಣಿ. ಈ ಉಪ ಪ್ರಧಾನಿ ಇದ್ರೆ ಏನು ಸಂವಿಧಾನಕ ಹುದ್ದೆಯ ಅಸಂವಿಧಾನಕ ಹುದ್ದೆ ಅಂತ ಕೇಳಿದ್ರೆ ಅಸಂವಿಧಾನ ಹುದ್ದೆ. ಓಕೆನಾ? ಉಪ ಪ್ರಧಾನಿ ಬಗ್ಗೆ ಸಂವಿಧಾನದ ಯಾವುದೇ ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಇದಕ್ಕೆ ಅಸಂವಿಧಾನಿಕ ಹುದ್ದೆ ಅಂತ ಕರಿತೀವಿ. ಸೊ ಆ ಬುಕ್ ಕೂಡ ಇವ್ರದೇ, ಯಾವುದು? ಮೈ ಕಂಟ್ರಿ ಆ್ಯಂಡ್ ಮೈ ಲೈಫ್, LK ಅಡ್ವಾಣಿದು. ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ, ದ ಕ್ಯಾರೆಕ್ಟರ್ ಬ್ರೂಟಸ್ ಕಮ್ಸ್ ಇನ್ ದ ಡ್ರಾಮಾ ರಿಟನ್ ಬೈ ಶೇಕ್ಸ್ಪಿಯರ್. ಓಕೆ, ಬ್ರೂಟಸ್ ಅನ್ನೋದು ಪಾತ್ರ ಬರ್ತದೆ, ಆ ಪಾತ್ರದ ಹೆಸರೇನು? ಆ ಬ್ರೂಟಸ್ ಅನ್ನೋದಿದ್ರೇನೋ ಪಾತ್ರ ಬರ್ತದೆ, ಅದು ಯಾವ ಬುಕ್ಕಲ್ಲಿದೆ, ಯಾವುದು? ಶೇಕ್ಸ್ಪಿಯರ್ದು ಯಾವ್ದು ಬುಕ್ಕಲ್ಲಿದೆ ಅಂತ ಕೊಟ್ಟಿದ್ದಾನೆ. ಸೊ ಮರ್ಚೆಂಟ್ ಆಫ್ ವೆನಿಸ್ ಅಂತ ಕೊಟ್ಟಿದ್ದಾನೆ, ಜೂಲಿಯಸ್ ಸೀಸರ್ ಅಂತ ಕೊಟ್ಟಿದ್ದಾನೆ, ಹ್ಯಾಮ್ಲೆಟ್ ಅಂತ ಕೊಟ್ಟಿದ್ದಾನೆ, ನೆಕ್ಸ್ಟ್ ಓಥೆಲೋ ಅಂತ ಕೊಟ್ಟಿದ್ದಾನೆ. ಓಕೆನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಕೇಳಿದ್ರೆ ಆಪ್ಷನ್ ಬಿ, ಜೂಲಿಯಸ್ ಸೀಸರ್ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಮೇ ಬಿ ಆ ಟೈಮಲ್ಲಿ ಸ್ವಲ್ಪ ಏನೋ ನ್ಯೂಸಲ್ಲಿ ಇರಬೇಕು, ಅದರಲ್ಲಿ ಕೇಳಿದ್ದಾನೆ. ಸರಿನಾ? ಸೊ ಅದನ್ನು ಬಿಟ್ಟರೆ ಜಾಸ್ತಿ ಇದ್ರೇನೋ ಈ ರೀತಿ ಪಾತ್ರದ ಬಗ್ಗೆ ಕೇಳೋದಿಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಈ ಕೆಳಗಿನ ವಾಕ್ಯದಲ್ಲಿನ ಕಾಗುಣಿತ ದೋಷವನ್ನು ಕಂಡುಕೊಂಡು ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಉಳ್ಳವರು ಶಿವಾಲಯ, ಶಿವ. ಓಕೆ, ಶಿವ. ಉಳ್ಳವರಲ್ಲ ಉಳ್ಳವರು, ಉಳವರು ಅಲ್ಲ ಉಳ್ಳವರು ಶಿವಾಲಯ ಮಾಡುವರು. ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೈ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ?
ಇಷ್ಟು ಚೆನ್ನಾಗಿ ಏನೋ ವಚನ ಬರೆದಿದ್ದಾರೆ, ಇಷ್ಟು ಚೆನ್ನಾಗಿ ನಾನು ಹೇಳಿದೆ. ಹೇಳಿ ನೋಡೋಣ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗವಲ್ಲ, ಶಿರವೇ ಹೊನ್ನ ಕಳಸವಯ್ಯ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ವಚನ, ತಿಳ್ಕೊಂಡ್ರೆ. ಓಕೆನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ ನೋಡಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ದ ಫಸ್ಟ್ ವುಮೆನ್ ಗವರ್ನರ್ ಆಫ್ ದ ಸ್ಟೇಟ್ ಫ್ರೀ ಇಂಡಿಯಾ ವಾಸ್. ಭಾರತದಲ್ಲಿ ಒಂದು ರಾಜ್ಯದ ಮೊದಲ ಮಹಿಳಾ ರಾಜ್ಯಪಾಲರಾಗಿ ಯಾರು ನೇಮಕವಾದ ಮಹಿಳೆ ಅಂತ ಕೇಳಿದ್ದಾರೆ. ಸುಜಾತಾ ಕೃಪಲಾನಿ. ಉತ್ತರ ಪ್ರದೇಶದ ಹಾಗೆ ದೇಶದ ಮೊದಲ ಮುಖ್ಯಮಂತ್ರಿ ಸುಜಾತಾ ಕೃಪಲಾನಿ. ಹಾಗೆ ದೇಶದ ಮೊದಲ ಮಹಿಳಾ ರಾಜ್ಯಪಾಲೆ ಸರೋಜಾ ನಾಯ್ಡು. ಆನ್ಸರ್ ಇದೆ ಉತ್ತರ. ಯಾವ ರಾಜ್ಯಕ್ಕೆ ಅಂತ ಕೇಳಿದ್ರೆ ಇದು ಕೂಡ ಇದ್ರು ಉತ್ತರ ಪ್ರದೇಶಕ್ಕೆ ಅಂತ ಹೇಳಬೇಕು, ಸರಿನಾ? ಇವ್ರಿಗೆ ಭಾರತದ ಕೋಗಿಲೆ ಅಂತ ಕರೀತಾರೆ. ಯಾರು ಕರೀತಾರೆ? ಈ ಥರ ಕರೆಯೋದೆಲ್ಲ ಮಾಡಿದ್ರೆ ಮಹಾತ್ಮ ಗಾಂಧಿನೇ. ಓಕೆನಾ? ಒಬ್ಬರಿಗೆ ಸರ್ದಾರ್ ಅಂತ ಕೊಡೋದು, ಒಬ್ಬರಿಗೆ ನೇತಾಜಿ ಅಂತ ಕೊಡೋದು, ಒಬ್ಬರಿಗೆ ರಾಜಾಜಿ ಅಂತ ಕರೆಯೋದು, ಸರಿನಾ? ಒಬ್ಬರಿಗೆ ಗುರುದೇವ್ ಅಂತ ಕರೆಯೋದು, ಇದನ್ನೆಲ್ಲ ಮಾಡಿದವರು ಇವರೇ. ಯಾರು? ಮಹಾತ್ಮ ಗಾಂಧೀಜಿ, ಸರಿನಾ? ಮ್ಯಾಕ್ಸಿಮಮ್ 90% ಆನ್ಸರ್ ಇವರೇ ಆಗಿರ್ತಾರೆ. ಕಣ್ಮುಚ್ಕೊಂಡು ನಿಮ್ಗೆ ಏನಾದರೂ ಗೊತ್ತಿರಲ್ಲ ಅಂದ್ರೆ ಇವ್ರ ಹೆಸರು ಹಾಕ್ಬಿಡಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಡ್ಯೂಟೇರಿಯಂ ನ್ಯೂಕ್ಲಿಯಸ್ ಕನ್ಸಿಸ್ಟ್ ಆಫ್. ಡ್ಯೂಟೇರಿಯಂನ ಬೀಜಕೋಶದಲ್ಲಿ ಈ ರೀತಿ ಇದೆ ಅಂತ ಕೊಟ್ಟಿದ್ದಾನೆ, ಸರಿನಾ? ಒಂದು ಪ್ರೋಟಾನ್ 2 ನ್ಯೂಟ್ರಾನ್ ಇದೆ ಅಂತ ಕೊಟ್ಟಿದ್ದಾನೆ, ಒಂದು ಪ್ರೋಟಾನ್ 1 ನ್ಯೂಟ್ರಾನ್ ಇದೆ ಅಂತ ಕೊಟ್ಟಿದ್ದಾನೆ, ಒಂದು ಪ್ರೋಟಾನ್ 3 ನ್ಯೂಟ್ರಾನ್ಸ್ ಅಂತ ಕೊಟ್ಟಿದ್ದಾನೆ, ಒಂದು ನ್ಯೂಟ್ರಾನ್ 2 ಪ್ರೋಟಾನ್ಸ್ ಅಂತ ಕೊಟ್ಟಿದ್ದಾನೆ. ಇದು ಸರಿಯಾದ ಉತ್ತರ ಯಾವುದು ಗೊತ್ತಾ? ಒಂದು ಪ್ರೋಟಾನ್ ಇರ್ತದೆ, ಹಾಗೆ ಒಂದು ನ್ಯೂಟ್ರಾನ್ ಇರ್ತದೆ, ಸರಿನಾ? 2 ನ್ಯೂಟ್ರಾನ್ ಇರೋದಿಲ್ಲ, 2 ಪ್ರೋಟಾನ್ ಇರೋದಿಲ್ಲ, ಒಂದೇ ಪ್ರೋಟಾನ್ ಇರ್ತದೆ, 1 ನ್ಯೂಟ್ರಾನ್ ಇರ್ತದೆ. ಈ ಒಂದು ಕ್ವಶನ್ ಕೇಳಿದ ಯಾವುದು ಯು ಪಿ ಎಸ್ ಸಿಯಲ್ಲಿ ಏನು ಕೇಳಿದ ಅಂದರೆ, ಈ ಡ್ಯೂಟೇರಿಯಂ ಇದೆ ಅಲ್ವಾ, ಡ್ಯೂಟೇರಿಯಂ, ಈ ಡ್ಯೂಟೇರಿಯಂನ ಕಂಡು ಹಿಡಿದವ್ರು ಯಾರು ಅಂತ ಕೇಳಿದ. ಚೆನ್ನಾಗಿದೆ ಅಲ್ವಾ ಕ್ವಶನ್? ಡ್ಯೂಟೇರಿಯಂನ ಕಂಡು ಹಿಡಿದವ್ರು ಯಾರು ಕೇಳಿದ್ರೆ ಈ ಥರ ಕ್ವಶನ್ ಓದಿದ್ರಾ? ಒಂದ್ಸರಿ ಅನಲೈಸಿಸ್ ಮಾಡ್ಕೊಳ್ಳಿ, ಎಲ್ಲಿ ಓದಿದ್ರಾ ಇಲ್ಲ ಅಂತೆಲ್ಲ ಏನಾದರೂ ಸ್ಕ್ಯಾನ್ ಮಾಡ್ಕೊಳ್ಳಿ. ಬಂತಾ ನಿಮ್ಗೆ ಆನ್ಸರ್ ಅಂತ? ಬಂತಾ ಆನ್ಸರ್? ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಹ್ಯಾರೋಲ್ಡ್ ಸಿ ಯೂರೆ ಅಂತ ಬರ್ತಾರೆ. ಓಕೆನಾ? ಯೂರೆ ಅವರೇ ಅಲ್ಲ. ಓಕೆನಾ? ಯೂರೆ, ಯು ಇಂದ ಸ್ಟಾರ್ಟ್ ಆಗುತ್ತೆ. ಯು ಫಾರ್ ಅಂಬ್ರೆಲಾ ಇದೆಲ್ಲ ಅದರಿಂದ ಸ್ಟಾರ್ಟ್ ಆಗುತ್ತೆ. ಹ್ಯಾರೋಲ್ಡ್ ಸಿ ಯೂರೆ ಅಂತ ಬರ್ತಾರೆ. ಆ ಹ್ಯಾರೋಲ್ಡ್ ಸಿ ಯೂರೆ ಅನ್ನೋದು ಇದು UPSC ಕೇಳಿದ್ದ IAS ಕ್ವಶನ್ ಇದು. ಓಕೆನಾ? ಡ್ಯೂಟೇರಿಯಂ ಭಾರಜಲವನ್ನು ಕಂಡು ಹಿಡಿದವ್ರು ಯಾರು ಅಂತ ಕೇಳಿದ್ದ. ಹ್ಯಾರೋಲ್ಡ್ ಸಿ ಯೂರೆ ಅಂತ ಬರ್ತಾರೆ, ಸರಿನಾ? ಇಂಪಾರ್ಟೆಂಟ್ ಇದೆ, ನೆನಪಿಟ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ UPSC ಬಂದಿರೋದೇನೋ ನಾರ್ಮಲಾಗಿ ಸ್ಟೇಟ್ ಎಕ್ಸಾಮಲ್ಲಿ ಬರಬಾರ್ದು ಅಂತ ರೂಲ್ಸ್ ಇಲ್ಲ, PC ನಲ್ಲೂ ಬರ್ಬೋದು, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ, 1 ಪ್ರೋಟಾನ್ ಮತ್ತು 1 ನ್ಯೂಟ್ರಾನ್ ಇರ್ತದೆ. ಯಾವುದು? ಭಾರಜಲದಲ್ಲಿ, ಡ್ಯೂಟೇರಿಯಂದಲ್ಲಿ, ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 48ನೇ ಕ್ವಶನ್. ಇನ್ಕ್ವಿಲಾಬ್ ಜಿಂದಾಬಾದ್ ಯಾರ್ದಿದು? ಇದು ಫಿಲ್ಮಲ್ಲಿ ನೋಡಿರ್ತೀರಾ, ಜಾಸ್ತಿ ಸ್ಟೇಟಸಲ್ಲಿ ನೋಡಿರ್ತೀರಾ, ಇಲ್ಲ ಬುಕ್ಕಲ್ಲಿ ಓದಿರ್ತೀರಾ. ಸೊ ಇದಂತೂ ನೀವು ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತಾಗಿ ನಿಮ್ಗೆ ಗೊತ್ತಿರಲಿಲ್ಲ ಅಂದರೆ ಈಗ ತಿಳ್ಕೊಳ್ಳಿ ಅಷ್ಟೇ. ಓಕೆನಾ? ಸೊ ಇದಕ್ಕೆ ಇನ್ಕ್ವಿಲಾಬ್ ಜಿಂದಾಬಾದ್ ಯಾರ್ದು? ಲೋಕಮಾನ್ಯ ತಿಲಕ, ಬಾಲಗಂಗಾಧರ ತಿಲಕ, ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಅವ್ರದ್ದಿದೆ. ಅದು ವೀರ ಸಾವರ್ಕರ್ ವಿ ಡಿ ಸಾವರ್ಕರ್ ಇದ್ದಾರಾ, ಅವ್ರದ್ದಾ? ಮತ್ತು ಭಗತ್ ಸಿಂಗ್ ಅಂತ ಕೊಟ್ಟಿದ್ದಾರೆ, ಚಂದ್ರಶೇಖರ್ ಆಜಾದ್ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಯಾವುದಂದರೆ ಭಗತ್ ಸಿಂಗ್. ಇನ್ಕ್ವಿಲಾಬ್ ಜಿಂದಾಬಾದ್. ಓಕೆ, ಭಗತ್ ಸಿಂಗ್ ಅವರು ಉತ್ತರ ಆಗುತ್ತೆ ಸರಿಯಾದ ಉತ್ತರ. ದೇಶ ಕಂಡ ಅಪ್ರತಿಮ ವೀರ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ವಾಟ್ ಇಸ್ ದ ನೇಮ್ ಆಫ್ ದ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮೆಜರ್ ಅ ಪಲ್ಸ್ ರೇಟ್ ಅಂತ ಕೊಟ್ಟಿದ್ದಾನೆ. ಓಕೆನಾ? ಪಲ್ಸ್ ರೇಟ್ಗೆ ಮತ್ತು ಯಾವುದು ನಮ್ಮ BP-ನ, ಓಕೆನಾ, ಬ್ಲಡ್ ಪ್ರೆಷರ್ನ ಅಳಿಯೋಕ್ಕೆ ಯೂಸ್ ಮಾಡ್ತೀವಿ. ಸೇಮ್ ಇದಾವೆ ಹೆಸರು, ಬಟ್ ಇದ್ರೆ ಒತ್ತಾ ದೀರ್ಘ ಸ್ವಲ್ಪ ಏನೋ ಮಿಸ್ಟೇಕ್ ಆಗಿದಾವೆ ನೋಡಿ. ಈ ರೀತಿ ನೆನ್ಬಿಟ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆ, BP ಪ್ರೆಷರ್ BPದು ಏನು ಅಪಾರ್ಟಿಸ್ ಇದೆಯಲ್ಲ, ಅದು ಎಲ್ಲೇ ಹಚ್ತಾರೆ ನಮಗೆ, ನಮ್ಮ ತೋಳಿದೆಯಲ್ಲ ಅಲ್ಲೇ ಏನೋ ಹಚ್ಚಿ ಚೆಕ್ ಮಾಡ್ತಾರೆ ನಮ್ಮ BP ಎಷ್ಟಿದೆ ಅಂತ. ಹಾಗೆ ಪಲ್ಸ್ದು ನಮ್ಮದೇನೋ ಅಂಗೈ ಇದೆಯಲ್ಲ, ಅಂಗೈ ಸ್ವಲ್ಪ ಮುಂದೆ ಬಂದರೆ ನಾಡಿ ಮಿಡಿತ, ನಾಡಿ ಸಿಗುತ್ತಲ್ಲ ನಮಗೆ, ಅಲ್ಲಿ ಚೆಕ್ ಮಾಡ್ತಾರೆ, ಸರಿನಾ? ನಾಡಿ 9 ಕಡೆ ಸಿಗ್ತವೆ ನಮಗೆ ದೇಹದಲ್ಲಿ, ಬಟ್ ಅಲ್ಲಿ ಚೆಕ್ ಮಾಡ್ತಾರೆ ಆ್ಯಕ್ಚುಲಾಗಿ. ಆ ಪಲ್ಸ್ ರೇಟ್ನ ಚೆಕ್ ಮಾಡೋಕ್ಕೆ ಯಾವ ಅಪಾರ್ಟಸ್ನ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸಾಧನ ಹೈಗ್ರೋಮೀಟ್ರ್ ಯೂಸ್ ಮಾಡ್ತಾರಾ? ಗಾಳಿಯಲ್ಲಿರೋ ತೇವಾಂಶವನ್ನು ಯೂಸ್ ಮಾಡೋಕ್ಕೆ ಹೈಗ್ರೋಮೀಟ್ರ್ ಯೂಸ್ ಮಾಡ್ತಾರೆ. ಥರ್ಮೋಮೀಟ್ರ್ ಉಷ್ಣಾಂಶ ಯೂಸ್ ಮಾಡೋಕ್ಕೆ ಗುರು. ಇದು ಆ್ಯಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ, ಏನು ಕರೆಂಟ್ ಇದೆಯಲ್ಲ, ಕರೆಂಟ್ನ ಅಳತೆ ಮಾಡೋಕ್ಕೆ, ಓಕೆನಾ, ಕರೆಂಟ್ ಎಷ್ಟಿದೆ ಅಂತ ಹೇಳೋಕ್ಕೆ ಆ್ಯಮೀಟರ್ ಯೂಸ್ ಮಾಡ್ತಾರೆ, ಸರಿನಾ? ಸೊ ನೆಕ್ಸ್ಟ್ ಸ್ಪಿಗ್ಮೋಮ್ಯಾನೋಮೀಟರ್ ಅಂತ ಕೊಟ್ಟಿದ್ದಾನೆ. ಓಕೆನಾ? ನಾಡಿ ಮಿಡಿತ. ಇಲ್ಲಿ ಆನ್ಸರ್ ರಾಂಗ್ ಇದೆಯಾ ಕರೆಕ್ಟ್ ಇದೆ ಅಂತ ಕೇಳಿದ್ರೆ ಆನ್ಸರ್ ಹಾಕಿ ನೋಡೋಣ. ಈ ಕ್ವಶನ್ಗೆ ಇದು ಆನ್ಸರ್ ರೈಟ್, ಬಟ್ ಇಲ್ಲಿ ಸರಿಯಾದ ಉತ್ತರನಾ? ಸರಿಯಾದ ಉತ್ತರ ಅಲ್ಲ, ರಾಂಗ್. ಇಲ್ಲಿ ಸಿಗ್ಮೋಮ್ಯಾನೋಮೀಟರ್ ಅಂತ ಬರ್ತದೆ ಅದು ಆ್ಯಕ್ಚುಲಾಗಿ. ಸ್ಪಿಗ್ಮೋಮ್ಯಾನೋಮೀಟರ್ ಇದೆಯಲ್ಲ, ಸ್ಪಿಗ್ಮೋಮ್ಯಾನೋಮೀಟರ್ನ ನಾವು ಬ್ಲಡ್ ಪ್ರೆಷರ್ನ ಅಳಿತೀವಿ, ಓಕೆನಾ, BP-ನ ಅಳಿತೀವಿ. ಹಾಗೆ ಯಾವುದು ಪಲ್ಸ್ ರೇಟ್ನ ನಾವು ಸಿಗ್ಮೋಮ್ಯಾನೋಮೀಟ್ರಿಂದ ಅಳಿತೀವಿ, ಸರಿನಾ? ಅಲ್ಲಿ ಇಲ್ಲಿ C, ಓಕೆನಾ? ಸಿಗ್ಮೋಮ್ಯಾನೋಮೀಟರ್, ಅದು ಸ್ಪಿಗ್ಮೋಮ್ಯಾನೋಮೀಟರ್. ಇಲ್ಲಿ ಸ್ಪಿಗ್ಮೋಮ್ಯಾನೋಮೀಟರ್ ಅಂತ ಕೊಟ್ಟಿದ್ದಾನೆ. ಸ್ಪಿಗ್ಮೋಮ್ಯಾನೋಮೀಟರ್ ಯೂಸ್ ಮಾಡೋದು BP-ಗೆ, ಸರಿನಾ?
ಸೊ ಸರಿಯಾದ ಉತ್ತರ ಸಿಗ್ಮೋ ಮ್ಯಾನೋಮೀಟರ್, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ರಚನೆ ಪದದ ವಿರುದ್ಧಾರ್ಥಕ ಪದ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ರಚನೆ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂದರೆ ನಿರಚನೆ ಆಗುತ್ತದೆ, ಓಕೆನಾ, ನಿರಚನೆ. ಸೊ 50 ಕ್ವಶನ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಇನ್ನೂ 50 ಕ್ವಶನ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಸರಿನಾ, ಯಾಕಂದರೆ 1 ಅವರ್ ಕಂಪ್ಲೀಟ್ ಆಗುತ್ತೆ ಅಂತ. ಸೊ ಅಷ್ಟೇ, ಸೊ ಅನ್ಯತಾ ಏನು ಭಾವಿಸಬೇಡಿ, ಸರಿನಾ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ವಿಡಿಯೋ ಇಲ್ಲಿವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ